ಸೊ ಇಲ್ಲಿ ಎಲ್ಲ ರೀತಿಯ ರಿಸೋರ್ಸ್ಗಳನ್ನು ಕೂಡ ನಾವು ಮಿತವಾಗಿ ಬಳಸ್ಕೊಳ್ಳೋದು ತೀರಾ ಮುಖ್ಯವಾಗುತ್ತೆ. ಸಸ್ಟೈನಬಲ್ ಆಗಿ ನಾವು ಬಳಸ್ಕೊಳ್ಳೋದು ತೀರಾ ಮುಖ್ಯವಾಗುತ್ತೆ. ಫಾರೆಸ್ಟ್ ಗಳನ್ನ ಉಳಿಸ್ಕೊಳ್ಳೋದು ಅಥವಾ ಫಾರೆಸ್ಟ್ ಕನ್ಸರ್ವೇಷನ್ ಏನಿದೆ, ಈ ಕಾನ್ಸೆಪ್ಟ್ ಅನ್ನೇ ಅವರು ತಮ್ಮ ದೇವರು ಅನ್ನೋ ಮಟ್ಟದಲ್ಲಿ ಅವರು ಆ ಪ್ರಾಕ್ಟೀಸಸ್ ಗಳನ್ನ ಮಾಡ್ಕೊಂಡು ಬಂದಿರೋದನ್ನ ನಾವು ಗಮನಿಸಬಹುದು. ರೇನ್ಸ್ ಇನ್ ಇಂಡಿಯಾ ಆರ್ ಲಾರ್ಜ್ಲಿ ಡ್ಯೂ ಟು ಮಾನ್ಸೂನ್ಸ್. ಮಾನ್ಸೂನ್ ವಿಂಡ್ ಪ್ಯಾಟರ್ನ್ಸ್ ಗಳು ನಮ್ಮ ದೇಶದಲ್ಲಿ ಮಳೆಯನ್ನ ಹೊತ್ತು ತರುವಂತಹ ಒಂದಷ್ಟು ಫ್ಯಾಕ್ಟರ್ಸ್ ಗಳಾಗಿದೆ. ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಎಲ್ರಿಗೂ ನಮಸ್ಕಾರ, ಶುಭ ದಿನ. ಫಿಸಿಕ್ಸ್ ವಾಲಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನನ್ನ ಹೆಸರು ಆದರ್ಶ್, ನಾನು ನಿಮ್ಮ ಬಯಾಲಜಿ ಟೀಚರ್. ಸೊ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಐ ಹೋಪ್ ಯು ಆಲ್ ಆರ್ ಡೂಯಿಂಗ್ ಗುಡ್. ಸ್ಟೇ ಹೆಲ್ದಿ ಅಂಡ್ ಸ್ಟೇ ಫಿಟ್, ರೈಟ್? ಇವತ್ತು ನಾವು ಕ್ಲಾಸ್ 10th ನ ಸಸ್ಟೈನಬಲ್ ಮ್ಯಾನೇಜ್ಮೆಂಟ್ ಆಫ್ ನ್ಯಾಚುರಲ್ ರಿಸೋರ್ಸಸ್ ಚಾಪ್ಟರ್ ನ ಕಂಪ್ಲೀಟ್ ರಿವಿಷನ್ ಮಾಡ್ತಾ ಇದ್ದೀವಿ. ಈ ಚಾಪ್ಟರ್ ನಲ್ಲಿ ನಾವು ನಮ್ಮ ನ್ಯಾಚುರಲ್ ರಿಸೋರ್ಸಸ್ ಗಳ ಕುರಿತಾದ ಸಾಕಷ್ಟು ವಿಷಯಗಳ ಬಗ್ಗೆ ಕಲಿತಾ ಇದೀವಿ, ಸರಿನಾ? ಹಾಗಿದ್ರೆ ಕ್ಲಾಸ್ ನ ಶುರು ಮಾಡೋಣ. ಓಕೆ, ಸೊ ನೋಡಿ, ಕ್ಲಾಸ್ 9th ನಲ್ಲಿ ನಾವು ನಮ್ಮ ನ್ಯಾಚುರಲ್ ರಿಸೋರ್ಸಸ್ ಗಳ ಕುರಿತಾದ ಸಾಕಷ್ಟು ವಿಷಯಗಳ ಬಗ್ಗೆ ಕಲ್ತ್ಕೊಂಡಿದ್ವಿ, ಹೌದಲ್ವಾ? ಈ ಚಾಪ್ಟರ್ ನಲ್ಲಿ ನಾವು ಮುಖ್ಯವಾಗಿ 3 ನ್ಯಾಚುರಲ್ ರಿಸೋರ್ಸಸ್ ಗಳ ಬಗ್ಗೆ ಇನ್ನಷ್ಟು ವಿಸ್ತಾರವಾಗಿ ತಿಳ್ಕೊಳ್ತಾ ಇದೀವಿ. ಅದು ನಮ್ಮ ಫಾರೆಸ್ಟ್ ಗಳು, ಹಾಗೆ ವಾಟರ್ ಹಾಗೂ ಫಾಸಿಲ್ ಫ್ಯೂಯಲ್ಸ್ ಗಳು. ಈ ರಿಸೋರ್ಸಸ್ ಗಳ ಕುರಿತಾಗಿ ಇನ್ನಷ್ಟು ವಿಸ್ತಾರವಾಗಿ ಕಲಿತಾ ಇದ್ದೀವಿ, ಸರಿನಾ? ಮೊದಲನೇದಾಗಿ ಈ ನ್ಯಾಚುರಲ್ ರಿಸೋರ್ಸಸ್ ಗಳಂದ್ರೆ ಏನಪ್ಪಾ ನೋಡಿ. ದ ರಿಸೋರ್ಸಸ್ ದಟ್ ಆರ್ ಫೌಂಡ್ ಇನ್ ದ ಎನ್ವಿರಾನ್ಮೆಂಟ್ ನ್ಯಾಚುರಲಿ. ನಮ್ಮ ಪರಿಸರದಲ್ಲಿ, ನಮ್ಮ ಎನ್ವಿರಾನ್ಮೆಂಟ್ ನಲ್ಲಿ ನೈಸರ್ಗಿಕವಾಗಿ ಕಂಡು ಬರುವಂತಹ ಎಲ್ಲ ರೀತಿಯ ರಿಸೋರ್ಸಸ್ ಗಳನ್ನ ನಾವು ಏನಂತ ಹೇಳಿ ಕರಿತೇವೆ? ನ್ಯಾಚುರಲ್ ರಿಸೋರ್ಸಸ್ ಗಳು ಅಂತ ಹೇಳಿ ಕರಿತೇವೆ, ಹೌದಾ? ಉದಾಹರಣೆಗೆ ಸೂರ್ಯನ ಬೆಳಕಾಗಿರಬಹುದು, ಫಾರೆಸ್ಟ್ ಗಳಾಗಿರಬಹುದು, ಮಣ್ಣು ಆಗಿರಬಹುದು, ನೀರಾಗಿರಬಹುದು, ಗಾಳಿ ಆಗಿರಬಹುದು, ಹಾಗೆ ಬಯೋಮಾಸ್, ಎಲ್ಲ ರೀತಿಯ ಬಯೋಮಾಸ್, ಹೌದಾ? ಹಾಗೂ ಫಾಸಿಲ್ ಫ್ಯೂಯಲ್ಸ್ ಗಳು, ಇವೆಲ್ಲವುಗಳನ್ನು ಕೂಡ ನಾವು ನ್ಯಾಚುರಲ್ ರಿಸೋರ್ಸಸ್ ಗಳು ಅಂತ ಹೇಳಿ ಕರಿತೇವೆ, ಹೌದಲ್ವಾ? ಈ ರಿಸೋರ್ಸಸ್ ಗಳು ನಮಗೆ ಯಾಕೆ ಮುಖ್ಯ? ಎಲ್ಲ ಜೀವಿಗಳು ಕೂಡ ನೇರವಾಗಿ ಅಥವಾ ಪರೋಕ್ಷವಾಗಿ, ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ, ವಿ ಆರ್ ಆಲ್ ಡಿಪೆಂಡೆಂಟ್ ಆನ್ ದೀಸ್ ರಿಸೋರ್ಸಸ್, ಹೌದಲ್ವಾ? ನಮ್ಮ ಸರ್ವೈವಲ್ಗೆ, ಜೀವಿಗಳ ಸರ್ವೈವಲ್ಗೆ ಈ ರಿಸೋರ್ಸಸ್ ಗಳ ಅವಶ್ಯಕತೆ ತುಂಬಾನೇ ಇದೆ, ಹೌದಲ್ವಾ? ಈ ಕಾರಣಕ್ಕಾಗಿನೇ ಜೀವಿಗಳು ಭೂಮಿಯ ಮೇಲೆ ಯಾಕೆ ಕಂಡು ಬರುತ್ತವೆ? ಇಲ್ಲಿ ಜೀವಿಗಳು ಉಳ್ಕೊಳ್ಳಕ್ಕೆ ಬೇಕಿರುವಂತಹ ಎಲ್ಲ ರೀತಿಯ ರಿಸೋರ್ಸಸ್ ಗಳು ಇದೆ, ಆ ಕಾರಣಕ್ಕಾಗಿನೇ ಭೂಮಿಯ ಮೇಲೆ ಜೀವಿಗಳು ಕಂಡು ಬರುತ್ತವೆ, ಹೌದಲ್ವಾ? ಸೊ ಹಾಗಾಗಿ ನಮ್ಮ ಪರಿಸರದಲ್ಲಿರುವಂತಹ ಎಲ್ಲ ರೀತಿಯ ರಿಸೋರ್ಸಸ್ ಗಳು ಕೂಡ ಜೀವಿಗಳ ಉಳಿವಿಕೆಗೆ ತೀರಾ ಅವಶ್ಯಕವಾಗಿದೆ ಅನ್ನೋದನ್ನ ನಾವು ಮರಿಬಾರ್ದು, ಹೌದಲ್ವಾ? ಸೊ ಹೀಗಾಗಿ ನಮ್ಮ ಪ್ರಕೃತಿಯ ಜೊತೆಗೆ, ನಮ್ಮ ಪರಿಸರದ ಜೊತೆಗೆ ಹೊಂದಿಕೊಂಡು ಹೋಗೋದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಆಗಿರಬೇಕು. ಹಾಗೆ ಪರ್ಟಿಕ್ಯುಲರ್ಲಿ ಭಾರತೀಯರಿಗೆ ನಾವು ನಮ್ಮ ಪರಿಸರದ ಜೊತೆಗೆ ಹೊಂದಿಕೊಂಡು ಬದುಕೋದನ್ನ ನಾವು ಇವತ್ತಿಂದ ಏನ್ ಪ್ರಾಕ್ಟೀಸ್ ಮಾಡ್ತಾ ಇಲ್ಲ, ಹೌದಲ್ವಾ? ಸಾವಿರಾರು ವರ್ಷಗಳ ಹಿಂದೆನೆ ನಮ್ಮ ಪೂರ್ವಜರು ಪ್ರಕೃತಿಯೊಂದಿಗೆ ಹೊಂದಿಕೊಂಡು ಹೋಗ್ಬೇಕು ಅನ್ನೋದನ್ನ ಅವರು ಪಾಲನೆ ಮಾಡ್ಕೊಂತಾನೆ ಬಂದಿದ್ದಾರೆ, ಹೌದಲ್ವಾ? ವೇದಗಳ ಕಾಲದಿಂದಲೂ ಕೂಡ ನಮ್ಮ ಭಾರತೀಯರು, ನಮ್ಮ ಪೂರ್ವಜರು ಪ್ರಕೃತಿಯ ಜೊತೆಗೆ ಹೊಂದಿಕೊಂಡು ತಮ್ಮ ಜೀವನವನ್ನ ನಡೆಸ್ತಾ ಬಂದಿದ್ದನ್ನ ನಾವು ಗಮನಿಸಬಹುದು. ಆಗಿನ ಕಾಲದಲ್ಲಿ ಅನ್ನ ಕೊಟ್ಟ ಭೂಮಿಯೇ ನನ್ನ ದೇವರು ಅಂತ ಪೂಜೆ ಮಾಡೋರು, ಹೌದಲ್ವಾ? ಈ ಪ್ರಕೃತಿಯನ್ನ ನಾವು ಪೂಜೆ ಮಾಡ್ತಾ ಇದ್ದಿದ್ದು, ಹೌದಲ್ವಾ? ಹಾಗೆ ಜೀವ ಕೊಟ್ಟ ಈ ಗಾಳಿ, ಬೆಳಕು, ಇವೇ ನಮ್ಮ ದೇವರು. ಸೊ ಈ ರೀತಿಯಾಗಿ ಈ ಪ್ರಕೃತಿಯಲ್ಲಿ ಕಂಡು ಬರುವಂತಹ ಎಲ್ಲ ಎಲಿಮೆಂಟ್ಸ್ ಗಳನ್ನು ಕೂಡ ಈ ಪ್ರಕೃತಿಯನ್ನೇ ತಾವು ತಮ್ಮ ದೇವರು ಅಂತ ಹೇಳಿ ಪೂಜೆ ಮಾಡಿಕೊಂಡು ಅದ್ರ ಜೊತೆಗೆ ಹೊಂದಾಣಿಕೆ ಮಾಡಿಕೊಂಡು ತಮ್ಮ ಜೀವನವನ್ನ ನಡೆಸ್ತಾ ಇದ್ದಂತ ಪದ್ಧತಿಗಳನ್ನು ಕೂಡ ನಾವು ಕಾಣಬಹುದು, ಹೌದಲ್ವಾ? ಸೊ ಇಲ್ಲಿ ಕೆಲವೊಂದು ರಿಸೋರ್ಸಸ್ಗಳು, ಕೆಲವೊಂದು ನ್ಯಾಚುರಲ್ ರಿಸೋರ್ಸಸ್ಗಳು ರಿನ್ಯೂವಬಲ್ ರಿಸೋರ್ಸಸ್ ಗಳಾಗಿರುತ್ತೆ ಅಂತ ಹೇಳಿದ್ರೆ ಈ ರಿಸೋರ್ಸಸ್ಗಳು ನಮಗೆ ಯಥೇಚ್ಛವಾಗಿ ದೊರಕ್ತಾ ಹೋಗುತ್ತವೆ, ಹೌದಾ? ಉದಾಹರಣೆಗೆ ನೋಡಿ, ಬಯೋಮಾಸ್ ಆಗಿರ್ಬೋದು, ವಾಟರ್ ಆಗಿರ್ಬೋದು, ಹಾಗೆ ಸನ್ಲೈಟ್ ಆಗಿರ್ಬೋದು, ಇವುಗಳನ್ನ ನಾವು ರಿನ್ಯೂವಬಲ್ ರಿಸೋರ್ಸಸ್ಗಳು ಅಂತ ಹೇಳಿ ಕರಿತೇವೆ, ಹೌದಾ? ಸೊ ಇವುಗಳನ್ನ ನಾವು ಪದೇ ಪದೇ ಬಳಸೋದ್ರಿಂದ ಇವು ಖಾಲಿ ಏನಾಗೋದಿಲ್ಲ. ಕೆಲವೊಂದು ರಿಸೋರ್ಸಸ್ಗಳನ್ನ ನಾವು ನಾನ್ ರಿನ್ಯೂವಬಲ್ ರಿಸೋರ್ಸಸ್ಗಳು ಅಂತ ಹೇಳಿ ಕರಿತೇವೆ. ಯಾಕಂತ ಹೇಳಿದ್ರೆ ಈ ರಿಸೋರ್ಸಸ್ಗಳನ್ನ ನಾವು ಒಂದು ಸರ್ತಿ ಬಳಸಿ ಖಾಲಿ ಮಾಡಿದ್ರೆ ಮತ್ತೆ ಆ ರಿಸೋರ್ಸಸ್ಗಳು ನಮಗೆ ಸಿಗೋದಿಲ್ಲ. ಆ ಕಾರಣಕ್ಕಾಗಿ ಇವುಗಳನ್ನ ನಾವು ನಾನ್ ರಿನ್ಯೂವಬಲ್ ರಿಸೋರ್ಸಸ್ಗಳು ಅಂತ ಹೇಳಿ ಕರಿತೇವೆ. ಉದಾಹರಣೆಗೆ ನಮ್ಮ ಫಾಸಿಲ್ ಫ್ಯೂಯಲ್ಸ್ಗಳು, ಉದಾಹರಣೆಗೆ ಕೋಲ್ ಹಾಗೂ ಪೆಟ್ರೋಲಿಯಂ, ಇವುಗಳನ್ನ ನಾವು ನಾನ್ ರಿನ್ಯೂವಬಲ್ ರಿಸೋರ್ಸಸ್ಗಳು ಅಂತ ಹೇಳಿ ಕರಿತೇವೆ, ಸರಿನಾ? ಸೊ ಇಲ್ಲಿ ಎಲ್ಲ ರೀತಿಯ ರಿಸೋರ್ಸ್ಗಳನ್ನು ಕೂಡ ನಾವು ಮಿತವಾಗಿ ಬಳಸ್ಕೊಳ್ಳೋದು ತೀರಾ ಮುಖ್ಯವಾಗುತ್ತೆ. ಸಸ್ಟೈನಬಲ್ ಆಗಿ ನಾವು ಬಳಸ್ಕೊಳ್ಳೋದು ತೀರಾ ಮುಖ್ಯವಾಗುತ್ತೆ. ಯಾಕಂತ ಹೇಳಿದ್ರೆ ಕೇವಲ ನಮ್ಮ ಪೀಳಿಗೆಯ ಜನ ನಾವು ನಮ್ಮ ರಿಸೋರ್ಸಸ್ಗಳನ್ನ ಯಥೇಚ್ಛವಾಗಿ ಬಳಸ್ಕೊಂಡು ಮುಂದಿನ ಪೀಳಿಗೆಗೆ ಯಾವುದೇ ಒಂದು ರಿಸೋರ್ಸ್ ಅನ್ನ ನಾವು ಬಿಟ್ಟು ಹೋಗಲಿಲ್ಲ ಅಂತ ಹೇಳಿದ್ರೆ ಆ ಪೀಳಿಗೆಯ ಜನ ಹೇಗೆ ಬದುಕ್ತಾರೆ, ಹೌದಲ್ವಾ? ಸೊ ಹೀಗಾಗಿ ಒಂದು ಜನರೇಷನ್ನ ಜನ ಮಾತ್ರವಲ್ಲದೆ ಮುಂದೆ ಬರುವಂತಹ ಎಲ್ಲ ಪೀಳಿಗೆಯೂ ಕೂಡ ಈ ಭೂಮಿಯಲ್ಲಿರುವಂತಹ ಎಲ್ಲ ರಿಸೋರ್ಸಸ್ಗಳನ್ನ ಅವರು ಬಳಸ್ಕೊಳ್ಳೋದಕ್ಕೆ ಸಾಧ್ಯ ಆಗ್ಬೇಕು.
ಈ ಕಾರಣಕ್ಕಾಗಿ ನಮಗೆ ಸಸ್ಟೈನಬಲ್ ಮ್ಯಾನೇಜ್ಮೆಂಟ್ ಆಫ್ ನ್ಯಾಚುರಲ್ ರಿಸೋರ್ಸಸ್ ಅನ್ನೋದು ತೀರಾ ಮುಖ್ಯವಾಗುತ್ತೆ, ಹೌದಲ್ವಾ? ಸೊ ಮಿತವಾಗಿ ಎಷ್ಟು ಬೇಕೋ ಅಷ್ಟು ಮಾತ್ರ ನಾವು ನಮ್ಮ ರಿಸೋರ್ಸ್ಗಳನ್ನ ಬಳಸ್ಕೊಂಡು ನಮ್ಮ ಅವಶ್ಯಕತೆಗಳನ್ನ ಪೂರೈಸಿಕೊಂಡು ಮುಂದಿನ ಪೀಳಿಗೆಗೂ ಕೂಡ ನಾವು ಸ್ವಲ್ಪ ಮಟ್ಟದ ರಿಸೋರ್ಸಸ್ಗಳನ್ನ ಉಳಿಸಿ ಹೋಗ್ಬೇಕು, ಹೌದಲ್ವಾ? ಸೊ ಇಂಥ ರಿಸೋರ್ಸಸ್ಗಳನ್ನ ನಮ್ಮ ಜೀವಕ್ಕೆ ಹಾಗೆ ನಮ್ಮ ಜೀವನಕ್ಕೆ ಅವಶ್ಯಕವಾಗಿ ಬೇಕಿರುವಂತಹ ರಿಸೋರ್ಸಸ್ಗಳನ್ನ ನಾವು ಸರಿಯಾಗಿ ಬಳಸ್ಕೊಳ್ಳದೆ ಎಷ್ಟೋ ಸಂದರ್ಭಗಳಲ್ಲಿ ಅವುಗಳನ್ನ ಪೊಲ್ಯೂಟ್ ಮಾಡ್ತಾ ಅವುಗಳನ್ನ ಹಾಳು ಮಾಡ್ತಾ ಇದ್ದೀವಿ ಕೂಡ, ಹೌದಾ? ಕ್ಲಾಸ್ 9th ನಲ್ಲಿ ನಾವು ನಮ್ಮ ವಾಟರ್ ಪೊಲ್ಯೂಷನ್ ಬಗ್ಗೆ ತಿಳ್ಕೊಂಡಿದ್ವಿ, ಏರ್ ಪೊಲ್ಯೂಷನ್ ಬಗ್ಗೆ ತಿಳ್ಕೊಂಡಿದ್ವಿ, ಸಾಯಿಲ್ ಪೊಲ್ಯೂಷನ್ ಬಗ್ಗೆ ತಿಳ್ಕೊಂಡಿದ್ವಿ, ಹೌದಲ್ವಾ? ಇಲ್ಲಿ ಒಂದಷ್ಟು ಉದಾಹರಣೆಗಳನ್ನು ಕೂಡ ತಿಳ್ಕೊಳ್ತಾ ಹೋಗೋಣ. ಹ್ಯೂಮನ್ ಆಕ್ಟಿವಿಟೀಸ್ ನಿಂದ ನಮ್ಮ ನ್ಯಾಚುರಲ್ ರಿಸೋರ್ಸಸ್ಗಳ ಮೇಲೆ ಸಾಕಷ್ಟು ದುಷ್ಪರಿಣಾಮಗಳು ಬೀಳ್ತಾ ಇದೆ, ಹೌದಾ? ಉದಾಹರಣೆಗೆ ನೋಡಿ, ನಮ್ಮ ಗಂಗಾ ನದಿಯ ಪೊಲ್ಯೂಷನ್, ಹೌದಲ್ವಾ? ದ ಪೊಲ್ಯೂಷನ್ ಆಫ್ ದ ಗಂಗಾ ನದಿ ಭಾರತ ದೇಶದಲ್ಲಿ ಸುಮಾರು 2500 ಕಿಲೋಮೀಟರ್ಗಳಿಗಿಂತಲೂ ಹೆಚ್ಚು ದೂರ ಹರಿಯುವಂತ ಒಂದು ದೊಡ್ಡ ನದಿ. ಗಂಗಾ ನದಿಗೆ ನಾವು ಪವಿತ್ರವಾದ ಸ್ಥಾನವನ್ನು ಕೂಡ ಕೊಟ್ಟಿದ್ದೀವಿ, ಹೌದಲ್ವಾ? ಇಂಥ ಗಂಗಾ ನದಿಯನ್ನ ನಾವು ಯಾವ ಮಟ್ಟಕ್ಕೆ ಹಾಳು ಮಾಡಿದೀವಿ ಅಂತ ಹೇಳಿದ್ರೆ, ಅದು ನದಿಯಾಗಿದ್ರೂ ಕೂಡ ಅದನ್ನ ನಾವು ಒಂದು ಡ್ರೈನೇಜ್ ಸಿಸ್ಟಮ್ ಆಗಿ ಬದಲು ಮಾಡ್ಬಿಟ್ಟಿದೀವಿ. ಆ ಮಟ್ಟಕ್ಕೆ ನಾವು ಗಂಗಾ ನದಿಯನ್ನ ಪೊಲ್ಯೂಟ್ ಮಾಡ್ಬಿಟ್ಟಿದೀವಿ. ಹೇಗೆ ನೋಡಿ, ಗಂಗಾ ನದಿ ಹರಿಯುವಂತ ಆ ರಾಜ್ಯಗಳೇನಿದೆ, ಉದಾಹರಣೆಗೆ ಬಿಹಾರ ಆಗಿರ್ಬೋದು, ವೆಸ್ಟ್ ಬೆಂಗಾಲ್ ಆಗಿರ್ಬೋದು, ಹಾಗೆ ಉತ್ತರ ಪ್ರದೇಶ ಆಗಿರ್ಬೋದು. ಸೊ ಈ ರಾಜ್ಯಗಳಿಂದ ಸೀವೇಜ್ ಅನ್ನ ಹಾಗೆ ಅಲ್ಲಿರುವಂತಹ ಇಂಡಸ್ಟ್ರೀಸ್ಗಳು ತಮ್ಮ ಕೆಮಿಕಲ್ ಫ್ಯಾಕ್ಟರೀಸ್ಗಳಿಂದ ಕೆಮಿಕಲ್ ವೇಸ್ಟ್ ಗಳನ್ನ ಎಲ್ಲವನ್ನೂ ಕೂಡ ಡೈರೆಕ್ಟ್ ಆಗಿ ಗಂಗಾ ನದಿಗೆ ಬಿಡ್ತಾ ಇದ್ದಾರೆ. ಸೊ ಈ ಕಾರಣದಿಂದ ಏನಾಯ್ತು, ಗಂಗಾ ನದಿಯ ಪೊಲ್ಯೂಷನ್ ಅನ್ನೋದು ಆ ಮಾಲಿನ್ಯದ ಮಟ್ಟ ಅನ್ನೋದು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇವತ್ತು ಗಂಗಾ ನದಿ ಆಲ್ಮೋಸ್ಟ್ ಒಂದು ಡ್ರೈನೇಜ್ ಸಿಸ್ಟಮ್ ತರ ಆಗೋಗ್ಬಿಟ್ಟಿದೆ. ಅಲ್ಲಿರುವಂತಹ ಗಂಗಾ ನದಿ ಹರಿಯುವಂತಹ 3 ರಾಜ್ಯಗಳಲ್ಲಿ ಅಲ್ಲಿರುವಂತಹ ಸಾಕಷ್ಟು ಸಿಟೀಸ್ಗಳಿಂದ ಸೀವೇಜ್ಗಳಾಗಿರ್ಬೋದು, ಕೆಮಿಕಲ್ಸ್ಗಳಾಗಿರ್ಬೋದು, ಅನಿಮಲ್ ವೇಸ್ಟ್, ಎಲ್ಲ ರೀತಿಯ ವೇಸ್ಟ್ಗಳನ್ನ ನಾವು ಗಂಗಾ ನದಿಗೆ ಹರಿಬಿಡ್ತಾ ಇದೀವಿ. ಇಲ್ಲಿ ಕೆಲವೊಂದು ರಿಲಿಜಿಯಸ್ ಪ್ರಾಕ್ಟೀಸಸ್ಗಳಿಂದನೂ ಕೂಡ ಗಂಗಾ ನದಿಯ ಪೊಲ್ಯೂಷನ್ ಆಗ್ತಾ ಇರೋದನ್ನ ನಾವು ಗಮನಿಸಬಹುದು, ಹೌದಲ್ವಾ? ಗಂಗೆಯಲ್ಲಿ ಮಿಂದೆದ್ರೆ ತಮ್ಮ ಪಾಪ ಎಲ್ಲ ಕಳೆದೋಗುತ್ತೆ ಅಂತ ಹೇಳಿ ಜನಗಳು ಅಲ್ಲಿ ಸಾಕಷ್ಟು ರೀತಿಯ ಮಾಲಿನ್ಯವನ್ನ ಉಂಟು ಮಾಡ್ತಾ ಇರೋದನ್ನು ಕೂಡ ನಾವು ಗಮನಿಸಬಹುದು, ಹೌದಾ? ಕೆಲವೊಂದು ಸರ್ತಿ ಅನ್ಬರ್ನ್ ಡೆಡ್ ಬಾಡೀಸ್ಗಳನ್ನೆಲ್ಲ ಗಂಗೆ ನದಿಯಲ್ಲಿ ತೇಲ್ಬಿಡುವಂತದ್ದಾಗಿರ್ಬಹುದು, ಹೌದಾ? ಹ್ಯೂಮನ್ ಎಕ್ಸ್ಕ್ರೀಟ್ ಆಗಿರ್ಬೋದು, ಅನಿಮಲ್ ಎಕ್ಸ್ಕ್ರೀಟ್ ಆಗಿರ್ಬೋದು, ಇವೆಲ್ಲವುಗಳನ್ನು ಆ ಸೀವೇಜ್ ಅನ್ನ ಅನ್ಟ್ರೀಟೆಡ್ ಅಂದ್ರೆ ಟ್ರೀಟ್ ಮಾಡದೆ ಡೈರೆಕ್ಟ್ ಆಗಿ ನದಿಗಳಿಗೆ ಬಿಡುವಂತದ್ದಾಗಿರ್ಬೋದು. ಮುಖ್ಯವಾಗಿ ಗಂಗಾ ನದಿ ಈ ಕಾರಣಗಳಿಂದಾಗಿನೇ ಸಾಕಷ್ಟು ಪೊಲ್ಯೂಟ್ ಆಗಿದೆ ಕೂಡ. ಸೊ ಈ ರೀತಿಯಾಗಿದ್ದಂತಹ ಗಂಗಾ ನದಿಯನ್ನ ಪುನಶ್ಚೇತನಗೊಳಿಸಬೇಕು, ಗಂಗಾ ನದಿನ ಸ್ವಲ್ಪ ಮಟ್ಟದಲ್ಲಾದ್ರೂ ನಾವು ಕ್ಲೀನ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಸಾಕಷ್ಟು ಸರ್ಕಾರಗಳು ಸಾಕಷ್ಟು ಪ್ರಯತ್ನಗಳನ್ನ ಮಾಡಿವೆ. ಅದರಲ್ಲಿ ಮುಖ್ಯವಾಗಿ 1985ರಲ್ಲಿ ಬಂದಂತಹ ಗಂಗಾ ಆಕ್ಷನ್ ಪ್ಲಾನ್ ಈ ಪ್ರಾಜೆಕ್ಟ್ ನಲ್ಲಿ ಇದೊಂದು ಮಲ್ಟಿ ಕ್ರೋರ್ ಪ್ರಾಜೆಕ್ಟ್ ಆಗಿತ್ತು. ಈ ಪ್ರಾಜೆಕ್ಟ್ ನಲ್ಲಿ ಭಾರತ ಸರ್ಕಾರ ಏನ್ ಮಾಡ್ತು ಅಂತ ಹೇಳಿದ್ರೆ, ಗಂಗಾ ನದಿಯ ಪೊಲ್ಯೂಷನ್ ಮಟ್ಟವನ್ನ ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಗಂಗಾ ನದಿಯನ್ನ ಕ್ಲೀನ್ ಮಾಡೋದಕ್ಕೆ ಈ ಗಂಗಾ ಆಕ್ಷನ್ ಪ್ಲಾನ್ ಅನ್ನ ಅವರು ತಗೊಂಡ್ ಬರ್ತಾರೆ, ಸರಿನಾ? ಸೊ ಟು ಇಂಪ್ರೂವ್ ದ ಕ್ವಾಲಿಟಿ ಆಫ್ ಗಂಗಾ, ಯಾಕಂತ ಹೇಳಿದ್ರೆ ಗಂಗಾ ನದಿಯಲ್ಲಿ ಇದ್ದಂತಹ ನೀರಿನ ಗುಣಮಟ್ಟ ಏನಿತ್ತು, ಕ್ವಾಲಿಟಿ ಆಫ್ ದ ವಾಟರ್ ವಾಸ್ ವೆರಿ ಪೂರ್, ಸಾಕಷ್ಟು ಕಳಪೆ ಆಗಿತ್ತು. ಯಾಕಂತ ಹೇಳಿದ್ರೆ ಆ ಮಟ್ಟದಲ್ಲಿ 1985ರಲ್ಲೇ ಆ ಮಟ್ಟದಲ್ಲಿ ಸಾಕಷ್ಟು ಪೊಲ್ಯೂಷನ್ ಇದ್ದಿದ್ದನ್ನ ನಾವು ಗಮನಿಸೋದು. ಈಗಿನ ಮಟ್ಟವನ್ನು ನೀವು ಗಮನಿಸ್ಕೊಳ್ಬೇಕು, ಈಗಿನ ಮಟ್ಟ ಅನ್ಇಮ್ಯಾಜಿನಬಲ್ ಆಗಿದೆ. ಆ ಮಟ್ಟದಲ್ಲಿ ಪೊಲ್ಯೂಷನ್ ಇರೋದನ್ನ ನಾವು ಗಮನಿಸೋದು. ಈಗಲೂ ಕೂಡ ಗಂಗಾ ನದಿಯ ಪುನಶ್ಚೇತನಕ್ಕೆ ಸಾಕಷ್ಟು ಪ್ರಯತ್ನಗಳು ನಡೀತಾನೆ ಇದೆ, ಹೌದಾ? ಆದ್ರೂ ಕೂಡ ಯಾವುದೋ ಒಂದು ಪ್ರಾಜೆಕ್ಟ್ ಸಂಪೂರ್ಣವಾಗಿ ಗಂಗಾ ನದಿಯನ್ನ ಮಲಿನ ಮುಕ್ತವಾಗಿ ನಾವು ಮಾಡ್ಲಿಕ್ಕೆ ಸಾಧ್ಯವಾಗಿಲ್ಲ ಕೂಡ ಇನ್ನೂ ಕೂಡ, ಹೌದಾ? ಸೊ ಹಾಗಾಗಿ ನೋಡಿ, ಒಂದು ನದಿಯನ್ನ ನಾವು ಇನ್ನು ಪುನಶ್ಚೇತನಗೊಳಿಸಕ್ಕೆ ಇಷ್ಟೊಂದು ಕಷ್ಟಪಡ್ತಾ ಇದೀವಿ ಅಂತ ಹೇಳಿದ್ರೆ ಅದರಲ್ಲೇ ನಮಗೆ ಅರ್ಥ ಆಗುತ್ತೆ ನಮ್ಮ ಆಕ್ಟಿವಿಟೀಸ್ ಏನಿದೆ, ಹ್ಯೂಮನ್ ಆಕ್ಟಿವಿಟೀಸ್ ಏನಿದೆ, ಇದು ಯಾವ ಮಟ್ಟದಲ್ಲಿ ನ್ಯಾಚುರಲ್ ರಿಸೋರ್ಸಸ್ಗಳ ಮೇಲೆ ಇಂಪ್ಯಾಕ್ಟ್ ಮಾಡಬಹುದು ಅಂತ. ಹಾಗಾಗಿ ನಮ್ಮ ರಿಸೋರ್ಸಸ್ಗಳನ್ನ ಮಿತವಾಗಿ ಹಾಗೆ ಬುದ್ಧಿವಂತಿಕೆಯಿಂದ ಎಷ್ಟು ಬೇಕೋ ಅಷ್ಟು ಅವುಗಳನ್ನ ಕಲುಷಿತ ಮಾಡದೆ, ಅವುಗಳ ಎಕಾಲಜಿಕಲ್ ಬ್ಯಾಲೆನ್ಸ್ ಅನ್ನ ಹಾಳು ಮಾಡದೆ ಬಳಸೋದನ್ನ ನಾವು ಕಲಿಬೇಕು, ಹೌದಾ? ಗಂಗಾ ನದಿಯ ನೀರಿನ ಗುಣಮಟ್ಟದ ವಿಚಾರಕ್ಕೆ ಬಂದ್ರೆ, ಗಂಗಾ ನದಿಯ ನೀರಿನ ಗುಣಮಟ್ಟ ಸಾಕಷ್ಟು ಪ್ರಮಾಣದಲ್ಲಿ ಕಡಿಮೆ ಆಗಿದ್ದನ್ನು ನಾವು ಗಮನಿಸಬಹುದು. ಸೊ ಉದಾಹರಣೆಗೆ ಪ್ರೆಸೆನ್ಸ್ ಆಫ್ ಕಾಲಿಫಾರ್ಮ್ ಬ್ಯಾಕ್ಟೀರಿಯಾ ಇನ್ ದ ವಾಟರ್, ಪರ್ಟಿಕ್ಯುಲರ್ಲಿ ಈ ಕಾಲಿಫಾರ್ಮ್ ಬ್ಯಾಕ್ಟೀರಿಯಾ ಏನಿದೆ ಇದು ಮನುಷ್ಯರ ಇಂಟೆಸ್ಟೈನ್ ನಲ್ಲಿ ಕಂಡು ಬರುವಂತಹ ಒಂದು ಬ್ಯಾಕ್ಟೀರಿಯಾ. ಇದರ ಪ್ರೆಸೆನ್ಸ್ ಇದು ಏನಾದರೂ ನೀರಿನಲ್ಲಿ ಇದೆ ಅಂತ ಹೇಳಿದ್ರೆ ದಟ್ ಸಿಂಪ್ಲಿ ಇಂಡಿಕೇಟ್ಸ್ ದ ಕಂಟಾಮಿನೇಷನ್ ಆಫ್ ವಾಟರ್ ಬೈ ಡಿಸೀಸ್ ಕಾಸಿಂಗ್ ಮೈಕ್ರೋ ಆರ್ಗಾನಿಸಮ್ಸ್, ಹೌದಲ್ವಾ? ಈ ರೀತಿಯಾದ ಮೈಕ್ರೋ ಆರ್ಗಾನಿಸಮ್ಸ್ಗಳು, ಈ ರೀತಿಯಾದ ಬ್ಯಾಕ್ಟೀರಿಯಾ ನೀರಿನಲ್ಲಿ ಇದೆ ಅಂತ ಹೇಳಿದ್ರೆ ನೀರು ಕಂಟಾಮಿನೇಟ್ ಆಗಿದೆ. ಹೇಗೆ ಕಂಟಾಮಿನೇಟ್ ಆಗಿದೆ?
ನಾವು ಸೀವೇಜ್ ಅನ್ನ, ಅನ್ಟ್ರೀಟೆಡ್ ಸೀವೇಜ್ ಅನ್ನ ನಾವು ಡೈರೆಕ್ಟ್ ಆಗಿ ನದಿಗೆ ಬಿಡ್ತಾ ಇದ್ದೀವಿ. ಸೊ ಈ ಮೂಲಕ ಆ ನೀರಿನ ಗುಣಮಟ್ಟ ಹಾಳಾಗಿ ಹೋಗಿದೆ. ಹೌದಾ? ಸೊ ಯಾವುದೇ ಒಂದು ಉಪಯೋಗಕ್ಕೆ ಬರದೇ ಇರೋ ಮಟ್ಟಕ್ಕೆ ಆ ನೀರಿನ ಗುಣಮಟ್ಟ ಹಾಳಾಗೋಗಿದ್ದನ್ನ ನಾವು ಗಮನಿಸಬಹುದು. ಹೌದಾ? ಸೊ ಈ ರೀತಿಯಾಗಿದ್ದಂತಹ ಗಂಗಾ ನದಿಯನ್ನ ಪುನಶ್ಚೇತನಗೊಳಿಸಲಿಕ್ಕೆ ಸಾಕಷ್ಟು ಪ್ರಯತ್ನಗಳು ನಡೀತಾ ಇದೆ, ಈಗಲೂ ಕೂಡ ನಡೀತಾ ಇದೆ ಕೂಡ. ಹೋಪ್ಫುಲಿ ಇನ್ ದ ಫ್ಯೂಚರ್ ನಾವು ಗಂಗಾ ನದಿಯನ್ನ ಒಂದಷ್ಟು ಮಟ್ಟಕ್ಕೆ ಮಲಿನ ಮುಕ್ತವಾಗಿ ಮಾಡೋದಕ್ಕೆ ನಾವು ಪ್ರಯತ್ನ ಪಡೋಣ, ಹಾಗೆ ಯಶಸ್ವಿ ಆಗ್ತೀವಿ ಅನ್ನೋದನ್ನು ಕೂಡ ನಾವು ಮನಸ್ಸಿನಲ್ಲಿ ಇಟ್ಕೊಳ್ಳೋಣ. ಸರಿನಾ? ಸೊ ಈ ಚಿತ್ರದಲ್ಲಿ ನೀವು ಗಂಗಾ ನದಿಯಲ್ಲಿ ಇದ್ದಂತಹ ಕಾಲಿಫಾರ್ಮ್ ಬ್ಯಾಕ್ಟೀರಿಯಾದ ಲೆವೆಲ್ ಯಾವ ಮಟ್ಟದಲ್ಲಿ ಹೆಚ್ಚಾಗಿತ್ತು ಅನ್ನೋದನ್ನ ನೀವು ಗಮನಿಸಬಹುದು. ಸರಿನಾ? ಸೊ ಇದು 2012ರ ಡಾಟಾದ ಪ್ರಕಾರ ಕಾಲಿಫಾರ್ಮ್ನ ಬ್ಯಾಕ್ಟೀರಿಯಾ ಗಂಗಾ ನದಿಯ ಸಾಕಷ್ಟು ರೀಜನ್ಸ್, ಗಂಗಾ ನದಿ ಹರಿಯುವಂತ ಸಾಕಷ್ಟು ರೀಜನ್ಸ್ಗಳಲ್ಲಿ, ಸಾಕಷ್ಟು ಪ್ರದೇಶಗಳಲ್ಲಿ ಏನು ಪ್ರಿಸ್ಕ್ರೈಬ್ಡ್ ಲೆವೆಲ್ಗಿಂತ ಹೆಚ್ಚಾಗಿದ್ದದನ್ನ ನಾವು ಇಲ್ಲಿ ಗಮನಿಸಬಹುದು. ಸರಿನಾ? ಅರ್ಥ ಆಗ್ತಿದೆಯಲ್ಲಪ್ಪ? ಸೊ ಇದು ಒಂದು ಎಕ್ಸಾಂಪಲ್ ಅಷ್ಟೇನೆ. ನೀರಿನ ಆ ವಾಟರ್ ಪೊಲ್ಯೂಷನ್ ಏನಿದೆ, ನಮ್ಮ ದೇಶದಲ್ಲಿ ಆಗ್ತಿರುವಂತ ವಾಟರ್ ಪೊಲ್ಯೂಷನ್ ಏನಿದೆ, ಅದಕ್ಕೆ ಇದು ಒಂದು ಎಕ್ಸಾಂಪಲ್. ಸೊ ನಾವು, ನಮಗೆಲ್ಲ ಗೊತ್ತು, ಪೊಲ್ಯೂಷನ್ ಅನ್ನ ಕಡಿಮೆ ಮಾಡಬೇಕು. ಹೌದಾ? ನಮ್ಮ ಎನ್ವಿರಾನ್ಮೆಂಟ್ ಅನ್ನ ಚೆನ್ನಾಗಿ ನೋಡ್ಕೊಳ್ಬೇಕು ಅಂತ ನಮ್ಗೆಲ್ಲರೂ ಗೊತ್ತು. ಆದ್ರೂ ಕೂಡ ನಾವು ಅದರಲ್ಲಿ ಫೇಲ್ ಆಗ್ತಾ ಇದ್ವಿ. ಹೌದಲ್ವಾ? ಯಾಕಂತ ಹೇಳಿದ್ರೆ ನಮ್ಮ ಪರಿಸ್ಥಿತಿ ಹಾಗಾಗಿಬಿಟ್ಟಿದೆ. ನಮ್ಮ ಜೀವನ ಶೈಲಿ ಏನಿದೆಯಲ್ಲ ಅದು ಸಾಕಷ್ಟು ಪ್ರಮಾಣದಲ್ಲಿ ಬದಲಾವಣೆ ಆಗಿದೆ. ಸೊ ನಮ್ಮ ಜೀವನ ಶೈಲಿಯಲ್ಲಿ ಆದಂತಹ ಇಂಪ್ರೂವ್ಮೆಂಟ್ಸ್ ಇಂದಾಗಿ ನಾವು ನಮ್ಮ ಉಪಯೋಗಕ್ಕೆ ಬಳಸ್ತಾ ಇರುವಂತಹ ವಸ್ತುಗಳಿಂದಾಗಿ ಸಾಕಷ್ಟು ಪ್ರಮಾಣದಲ್ಲಿ ಎನ್ವಿರಾನ್ಮೆಂಟ್ಗೆ ದುಷ್ಪರಿಣಾಮಗಳು ಉಂಟಾಗ್ತಾ ಇದೆ. ಸೊ ಹೀಗಾಗಿ ನಾವು ಏನ್ ಮಾಡಬೇಕು? ನಮ್ಮ ಜೀವನ ಶೈಲಿಯಲ್ಲಿ ಒಂದಷ್ಟು ಬದಲಾವಣೆಗಳನ್ನ ಮಾಡ್ಕೊಳ್ಬೇಕು. ಹೌದಾ? ನಾವು ಕೆಲವೊಂದು ಬದಲಾವಣೆಗಳನ್ನ ತಂದುಕೊಳ್ಳೋದ್ರಿಂದ ನಮ್ಮ ಎನ್ವಿರಾನ್ಮೆಂಟ್ನ ಮೇಲೆ ಬೀಳುವಂತಹ ಒಂದಷ್ಟು ಪ್ರೆಷರ್ ಅನ್ನ ನಾವು ಕಡಿಮೆ ಮಾಡಬಹುದು, ಹಾಗೆ ಪೊಲ್ಯೂಷನ್ ಅನ್ನ ಕಡಿಮೆ ಮಾಡ್ತಾ ಹೋಗ್ಬೋದು. ಸರಿನಾ? ನೀವೆಲ್ಲರೂ ಕೂಡ 3 R's ಬಗ್ಗೆ ಕೇಳಿದಿರ ಅಲ್ವಾ? ಆರ್ಸ್ ಬಗ್ಗೆ ಕೇಳಿದಿರ. ಸೊ ಇಲ್ಲಿ ನಾನು 5 R's ನ ಬಗ್ಗೆ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಸರಿನಾ? ಸೊ ಈ 5 R's ಗಳನ್ನ ನಾವು ನಮ್ಮ ಜೀವನದಲ್ಲಿ ಬಳಸ್ಕೊಳ್ಳೋದ್ರಿಂದ, ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದ್ರಿಂದ ನಮ್ಮ ಎನ್ವಿರಾನ್ಮೆಂಟ್ ನ ಮೇಲೆ ಆಗುವಂತ ಪೊಲ್ಯೂಷನ್ ಅನ್ನ, ಪ್ರೆಷರ್ ಅನ್ನ ನಾವು ಒಂದಷ್ಟು ಪ್ರಮಾಣದಲ್ಲಿ ಕಡಿಮೆ ಮಾಡಬಹುದು. ಸರಿನಾ? ಸೊ ಯಾವುದು ಇದು 5 R's ಅಂತ ಹೇಳಿದ್ರೆ ಯಾವುದು ನೋಡಿ? ರೆಫ್ಯೂಸ್, ರೆಡ್ಯೂಸ್, ರೀಯೂಸ್, ರೀಪರ್ಪಸ್ ಅಂಡ್ ರೀಸೈಕಲ್. ಈ 5 R's ಗಳನ್ನ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ನಾವು ಸಾಕಷ್ಟು ಪ್ರಮಾಣದಲ್ಲಿ ಪೊಲ್ಯೂಷನ್ ಅನ್ನ ಕಡಿಮೆ ಮಾಡಬಹುದು. ಸರಿನಾ? ಉದಾಹರಣೆಗೆ ನೋಡಿ, ರೆಫ್ಯೂಸ್ ಅಂತ ಹೇಳಿದ್ರೆ ಏನಪ್ಪಾ? ರೆಫ್ಯೂಸ್, ಸೇ ನೋ ಟು ಥಿಂಗ್ಸ್. ನಮಗೆ ಯಾವುದು ಅವಶ್ಯಕತೆ ಇಲ್ವೋ ಅದಕ್ಕೆ ನಾವು ಬೇಡ ಅಂತ ಹೇಳಬೇಕು. ಹೌದಲ್ವಾ? ಸುಮ್ಮನೆ ಅನವಶ್ಯಕವಾಗಿ ನಾವು ಇವಾಗ ಪ್ಲಾಸ್ಟಿಕ್ ಬ್ಯಾಗ್ಸ್ ಗಳನ್ನ ತಗೊಂಡು ಪರ್ಚೇಸ್ ಮಾಡೋದ್ರಿಂದ ಅನವಶ್ಯಕವಾಗಿ ಪ್ಲಾಸ್ಟಿಕ್ ನ ಕ್ವಾಂಟಿಟಿ ಹೆಚ್ಚಾಗ್ತಾ ಹೋಗುತ್ತಲ್ವಾ? ಸೊ ಈಗ ಸೇ ನೋ ಟು ಪ್ಲಾಸ್ಟಿಕ್ ಅಂತ ಹೇಳಿ ಬೋರ್ಡ್ ಹಾಕಿರೋದನ್ನ ನೀವು ಸಾಕಷ್ಟು ಕಡೆ ಗಮನಿಸಿದ್ದೀರಾ ಕೂಡ. ಸೊ ಈ ರೀತಿಯಾಗಿ ನಮಗೆ ಅವಶ್ಯಕತೆ ಇಲ್ಲದೆ ಇರುವಂತಹ ವಸ್ತುಗಳಿಗೆ ನಾವು ಬೇಡ ಅಂತ ಹೇಳಬೇಕು. ಹೌದಲ್ವಾ? ಸೇ ನೋ ಟು ಥಿಂಗ್ಸ್ ದಟ್ ಯು ಡೋಂಟ್ ನೀಡ್. ಓಕೆ? ಸೇ ನೋ ಟು ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಕ್ಯಾರಿ ಬ್ಯಾಗ್ಸ್. ಪರ್ಟಿಕ್ಯುಲರ್ಲಿ ಈ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಕ್ಯಾರಿ ಬ್ಯಾಗ್ಸ್ ಗಳೇನಿದೆ, ಈ ರೀತಿಯಾದ ಪ್ಲಾಸ್ಟಿಕ್ ಬ್ಯಾಗ್ಸ್ ಗಳು ಪೊಲ್ಯೂಷನ್ ಮಾಡುವಂತಹ ಒಂದು ಮೇಜರ್ ಫ್ಯಾಕ್ಟರ್ಸ್ ಗಳಾಗಿದೆ. ಹೌದಾ? ಸೊ ಒಂದು ಸರ್ತಿ ಬಳಸಿ ಬಿಸಾಕ್ಬಿಡುವಂಥದ್ದು. ಅದೇ ನಾವು ರೀಯೂಸಬಲ್ ಪ್ಲಾಸ್ಟಿಕ್ ಬ್ಯಾಗ್ ಅನ್ನ ಬಳಸಿದ್ರೆ ಏನ್ ಮಾಡಬಹುದು ಅಂತ ಹೇಳಿದ್ರೆ, ಅವುಗಳನ್ನ ಮತ್ತೆ ರೀಸೈಕಲ್ ಮಾಡಿ ಪೊಲ್ಯೂಷನ್ ಆಗೋದನ್ನ ಒಂದು ಮಟ್ಟದಲ್ಲಿ ಕಡಿಮೆ ಮಾಡಬಹುದು. ಹೌದಾ? ಈ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಬಾಟಲ್ಸ್ಗಳು, ಪ್ಲಾಸ್ಟಿಕ್ ಬ್ಯಾಗ್ಸ್ ಗಳೇನಿದೆ, ಇವು ಒಂದು ಸರ್ತಿ ನಮ್ಮ ಎನ್ವಿರಾನ್ಮೆಂಟ್ ಜೊತೆ ಸೇರ್ಕೊಂಡ್ರೆ ಅವುಗಳನ್ನ ನಾವು ರಿಟ್ರೈವ್ ಮಾಡೋದು ಕೂಡ ಕಷ್ಟ ಆಗ್ಬಿಡುತ್ತೆ. ಅವುಗಳನ್ನ ರೀಯೂಸ್ ಮಾಡಲಿಕ್ಕೂ ಕೂಡ ಬರೋದಿಲ್ಲ. ಹೌದಲ್ವಾ? ಸೊ ಈ ರೀತಿಯಾದ ವಸ್ತುಗಳಿಗೆ ನಾವು ಬೇಡ ಅಂತ ಹೇಳಬೇಕು. ಹೌದಲ್ವಾ? ಇದು ರೆಫ್ಯೂಸ್ ಆಯ್ತು. ಹೌದಾ? ಹಾಗೆ ರೆಡ್ಯೂಸ್ ಅಂತ ಹೇಳಿದ್ರೆ ಏನಪ್ಪಾ? ಮೀನ್ಸ್ ಯೂಸ್ ಲೆಸ್, ಸೇವ್ ದ ರಿಸೋರ್ಸ್ ಬೈ ನಾಟ್ ವೇಸ್ಟಿಂಗ್ ದೆಮ್ ಅಂತ ಹೇಳಿದ್ರೆ, ರೆಡ್ಯೂಸ್, ಕಡಿಮೆ ಪ್ರಮಾಣದಲ್ಲಿ ನಾವು ರಿಸೋರ್ಸಸ್ ಗಳನ್ನ ಬಳಸ್ಕೊಳ್ಳೋದು, ಎಷ್ಟು ಬೇಕೋ ಅಷ್ಟನ್ನ ಮಾತ್ರ ನಾವು ಬಳಸ್ಕೊಳ್ಳೋದು, ಮಿತಿ ಮೀರಿ ವ್ಯಯ ಮಾಡದೇ ಇರುವಂಥದ್ದು, ಅನವಶ್ಯಕವಾಗಿ ನಾವು ರಿಸೋರ್ಸಸ್ ಗಳನ್ನ ಬಳಸ್ಕೊಂಡು ವೇಸ್ಟ್ ಮಾಡೋದನ್ನ ನಾವು ಪ್ರಿವೆಂಟ್ ಮಾಡಬೇಕು. ಹೌದಲ್ವಾ? ಉದಾಹರಣೆಗೆ ನೋಡಿ, ಆಹಾರದ ವಿಷಯಕ್ಕೆ ಬಂದರೂ ಕೂಡ ನಮಗೆ ಹೊಟ್ಟೆ ತುಂಬುವಷ್ಟು ನಾವು ಅನ್ನವನ್ನ ತಿನ್ಬೇಕು. ಹೌದಾ? ಅನ್ನ ಚೆನ್ನಾಗಿದೆ ಅಥವಾ ಆಹಾರ ಚೆನ್ನಾಗಿದೆ ಅಂತ ಹೇಳಿ ಎಷ್ಟು ಆಗುತ್ತೆ, ಬರೋ ತಟ್ಟೆ ತುಂಬ ಹಾಕೊಂಡ್ಬಿಟ್ಟು ಅರ್ಧ ಮಾತ್ರ ತಿಂದು ಇನ್ನು ಅರ್ಧವನ್ನ ಹೆಸರು, ಅದೊಂದು ರೀತಿಯ ವೇಸ್ಟ್ ಅಲ್ವಾ? ಈ ರೀತಿಯೇ ಕೂಡ ರಿಸೋರ್ಸ್ಗಳ ವಿಷಯದಲ್ಲೂ ನಾವು ಇದೇ ರೀತಿ ಕೇರನ್ನ ಬಳಸಬೇಕು. ಎಷ್ಟು ಸಾಧ್ಯ ಆಗುತ್ತೋ ನಮಗೆ ಎಷ್ಟು ಬೇಕೋ ಅಷ್ಟನ್ನ ಮಾತ್ರ ನಾವು ಬಳಸ್ಕೊಂಡು ವೇಸ್ಟೇಜ್ ಅನ್ನ ನಾವು ಪ್ರಿವೆಂಟ್ ಮಾಡಬೇಕು. ಓಕೆನಾ? ಸೊ ಅದನ್ನ ನಾವು ರೆಡ್ಯೂಸ್ ಅಂತ ಹೇಳಿ ಕರಿಬಹುದು. ಹೌದಾ? ಕಡಿಮೆ ಪ್ರಮಾಣದಲ್ಲಿ ರಿಸೋರ್ಸಸ್ ಗಳನ್ನ ಬಳಸ್ಕೊಳ್ಳುವಂಥದ್ದು. ಅದೇ ರೀತಿ ರೀಯೂಸ್ ಮೀನ್ಸ್ ಯೂಸ್ ದ ಥಿಂಗ್ಸ್ ಅಗೈನ್ ಅಂಡ್ ಅಗೈನ್. ಹೌದಲ್ವಾ? ಪದೇ ಪದೇ ನಾವು ಒಂದು ವಸ್ತುವನ್ನ ಬಳಸೋದ್ರಿಂದ ಏನಾಗುತ್ತೆ, ನಾವು ಹೊಸದಾಗಿ ಪರ್ಚೇಸ್ ಮಾಡೋದು ಪ್ರಿವೆಂಟ್ ಆಗುತ್ತೆ. ಹೌದಲ್ವಾ? ಈಗ ನಾವು ಯಾವುದೋ ಒಂದು
ಕ್ಯಾರಿ ಬ್ಯಾಗ್ ಅನ್ನ ತಂದಿದ್ದೀವಿ ಅಂತಾನೆ ಇಟ್ಕೊಳ್ಳೋಣ, ಸರಿನಾ. ಒಂದು ಬಟ್ಟೆ ಬ್ಯಾಗ್ ಅಥವಾ ಥಿಕ್ ರೀಯೂಸಬಲ್ ಪ್ಲಾಸ್ಟಿಕ್ ಬ್ಯಾಗ್ ಅನ್ನೇ ನಾವು ತಂದಿದ್ದೀವಿ ಅಂತ ಅನ್ಕೊಳ್ಳಿ. ಆಗ ನಾವು ಏನ್ ಮಾಡ್ಬೋದು, ಅದೇ ಬ್ಯಾಗ್ ಅನ್ನ ನೆಕ್ಸ್ಟ್ ಟೈಮ್ ಪರ್ಚೇಸಿಗೆ ಹೋದಾಗ್ಲೂ ಬಳಸಬಹುದು, ಹೌದಾ. ಈ ರೀತಿಯಾಗಿ ಸಾಕಷ್ಟು ದಿನಗಳವರೆಗೆ ನಾವು ಅದನ್ನ ಬಳಸೋದ್ರಿಂದ ಪದೇ ಪದೇ ಹೊಸದಾಗಿ ನಾವು ಪ್ಲಾಸ್ಟಿಕ್ ಬ್ಯಾಗ್ ಅನ್ನ ಪರ್ಚೇಸ್ ಮಾಡೋದು ಪ್ರಿವೆಂಟ್ ಆಗುತ್ತಲ್ವಾ. ಸೊ ಈ ರೀತಿಯಾಗಿ ಒಂದು ವಸ್ತುವನ್ನ ನಾವು ಎನ್ವಿರಾನ್ಮೆಂಟ್ಗೆ ಡ್ಯಾಮೇಜ್ ಆಗದೆ ಇರೋ ರೀತಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟರ ಮಟ್ಟಿಗೆ ನಾವು ಬಳಸ್ಕೊಂಡು ಅದಾದ ನಂತರ ಡಿಸ್ಕಾರ್ಡ್ ಮಾಡುವಂತದ್ದಾಗಿರ್ಬೋದು. ಈ ರೀತಿಯಾಗಿ ಮಾಡೋದ್ರಿಂದ ಏನಾಗುತ್ತೆ, ಎನ್ವಿರಾನ್ಮೆಂಟ್ ನ ಮೇಲೆ ಪ್ರೆಷರ್ ಕಡಿಮೆ ಆಗುತ್ತೆ, ನಮಗೂ ಕೂಡ ಉಪಯೋಗ ಆಗುತ್ತೆ, ಹೌದಲ್ವಾ. ಪದೇ ಪದೇ ನಾವು ಬ್ಯಾಗ್ಗೆ ದುಡ್ಡು ಕೊಡುವಂತ ಅವಶ್ಯಕತೆ ಇರಲ್ಲ, ನಮಗೂ ಉಳಿತಾಯ ಆಗುತ್ತಾ. ಸೊ ಈ ರೀತಿಯಾಗಿ ಒಂದು ವಸ್ತುವನ್ನ ಮತ್ತೆ ಮತ್ತೆ ಯೂಸ್ ಮಾಡೋದ್ರಿಂದ ನಮಗೆ ಕೂಡ ಉಪಯೋಗ ಇದೆ ಹಾಗೂ ಎನ್ವಿರಾನ್ಮೆಂಟ್ಗೂ ಉಪಯೋಗ ಇದೆ. ಅದೇ ರೀತಿ ರೀಸೈಕಲ್ ಅಂತ ಹೇಳಿದ್ರೆ ನೋಡಿ, ಯಾವ ಯಾವ ವೇಸ್ಟ್ ಮೆಟೀರಿಯಲ್ ಇದೆ ಆ ವೇಸ್ಟ್ ಮೆಟೀರಿಯಲ್ ನಾವು ಎಂಥ ಮೆಟೀರಿಯಲ್ಗಳನ್ನ ನಾವು ರೀಸೈಕಲ್ ಮಾಡಬಹುದು ಅನ್ನೋದನ್ನ ಸೆಗ್ರಿಗೇಟ್ ಮಾಡಿಕೊಂಡು, ಉದಾಹರಣೆಗೆ ನೋಡಿ, ನಾವು ಬಳಸುವಂತ ಪೇಪರ್ ಆಗಿರ್ಬೋದು, ಪ್ಲಾಸ್ಟಿಕ್ ಆಗಿರ್ಬೋದು, ಇವೆಲ್ಲವುಗಳನ್ನು ಕೂಡ ನಾವು ರೀಸೈಕಲ್ ಮಾಡಬಹುದಾ. ಸೊ ಆಗ ರೀಸೈಕಲ್ ಮಾಡೋದ್ರಿಂದ ಏನಾಗುತ್ತೆ, ಮತ್ತೆ ಹೊಸ ಹೊಸ ಐಟಮ್ಸ್ ಗಳಿಗೋಸ್ಕರ ನಾವು ಮರಗಳನ್ನ ಕಡಿಯೋದು, ಹೊಸ ಪೇಪರ್ಗೋಸ್ಕರ ಮರಗಳನ್ನ ಕಡಿಯೋದು ಕಡಿಮೆ ಮಾಡಬಹುದು, ಹೊಸ ಪ್ಲಾಸ್ಟಿಕ್ ಅನ್ನ ಉತ್ಪತ್ತಿ ಮಾಡೋದನ್ನ ಕಡಿಮೆ ಮಾಡಬಹುದು, ಹೌದಾ. ಈ ರೀತಿಯಾಗಿ ರೀಸೈಕಲ್ ಮಾಡಕ್ಕೆ ಸಾಧ್ಯವಿರುವಂತ ಎಲ್ಲ ವಸ್ತುಗಳನ್ನ, ಮೆಟಲ್ಸ್ ಗಳನ್ನ, ಪ್ಲಾಸ್ಟಿಕ್ ಅನ್ನ, ಪೇಪರ್ ಅನ್ನ, ಹೌದಾ, ಈ ರೀತಿಯಾದ ವೇಸ್ಟ್ ಮೆಟೀರಿಯಲ್ ಅನ್ನ ನಾವು ರೀಸೈಕಲ್ ಮಾಡೋದ್ರಿಂದ ಎನ್ವಿರಾನ್ಮೆಂಟ್ ನ ಮೇಲೆ ಪ್ರೆಷರ್ ಅನ್ನ ಕಡಿಮೆ ಮಾಡಬಹುದು, ಹೌದಾ. ಅದರಿಂದ ನಮಗೂ ಕೂಡ ಉಪಯೋಗ ಇದೆ, ಓಕೆನಾ. ಸೊ ಅದೇ ರೀತಿ ರೀಪರ್ಪಸ್ ಅಂತ ಹೇಳಿದ್ರೆ ನೋಡಿ, ನಾವು ಯಾವುದೋ ಒಂದು ಪರ್ಪಸ್ಗೋಸ್ಕರ ನಾವು ಒಂದು ಐಟಮ್ ಅನ್ನ ನಾವು ಪರ್ಚೇಸ್ ಮಾಡ್ಕೊಂಡು ತಗೊಂಡ್ಬಂದಿದ್ದೀವಿ. ಆ ಪರ್ಪಸ್ ಮುಗ್ದ ನಂತರ ನಾವು ಆ ಉಳಿದಂತಹ ಆ ಬಾಕ್ಸ್ ಅನ್ನು ಅಥವಾ ಡಬ್ಬವನ್ನು ಬಿಸಾಡೋದ್ರ ಬದಲಾಗಿ ಇನ್ನೊಂದು ಪರ್ಪಸ್ಗೋಸ್ಕರ ನಾವು ಉಪಯೋಗಿಸ್ಕೊಳ್ಬಹುದಾ, ಹೌದಾ. ಉದಾಹರಣೆಗೆ ನೋಡಿ, ಈಗ ನಮಗೆ ಯಾವುದೋ ಒಂದು ಪ್ರಾಡಕ್ಟ್ ನ ನಾವು ಒಂದು ಮೈನ್ ಪರ್ಪಸ್ಗೋಸ್ಕರ ತಗೊಂಡ್ಬಂದಿದ್ದೀವಿ, ಹೌದಾ. ಒಂದು ಗಾಜಿನ ಡಬ್ಬವನ್ನ ನಾವು ತಗೊಂಡ್ಬಂದಿದ್ದೀವಿ ಅಂತ ಇಟ್ಕೊಳ್ಳಿ, ಸರಿನಾ. ಯಾವುದೋ ಒಂದು ಗಾಜಿನ ಡಬ್ಬ, ಒಂದು ಪೌಡರ್ ಡಬ್ಬ ಅಂತ ಇಟ್ಕೊಳ್ಳಿ. ಆ ಪೌಡರ್ ಡಬ್ಬವನ್ನ ನಾವು ಒಂದು ಪರ್ಪಸ್ಗೋಸ್ಕರ ತಗೊಂಡ್ಬಂದಿವಿ. ಒರಿಜಿನಲ್ ಪರ್ಪಸ್ ಯಾವುದು, ಮಿಲ್ಕ್ ಪೌಡರ್ ಏನು ಅಂತ ಅನ್ಕೊಳ್ಳಿ, ಹೌದಾ. ಆ ಮಿಲ್ಕ್ ಪೌಡರ್ ಖಾಲಿ ಆಯ್ತು. ಅದಾದ್ಮೇಲೆ ನಾವು ಗಾಜಿನ ಹಾಗೆ ಬಿಸಾಡೋದ್ರ ಬದಲಾಗಿ ಆ ಗಾಜಿನ ನಾವು ಇನ್ನೊಂದು ಪರ್ಪಸ್ಗೆ ಬಳಸ್ಕೊಳ್ಬಹುದಾ. ಉದಾಹರಣೆಗೆ ಉಪ್ಪಿನಕಾಯಿಗಳನ್ನ ಸ್ಟೋರ್ ಮಾಡ್ಲಿಕ್ಕೆ ಇಟ್ಕೊಳ್ಳಿಕ್ಕೆ ನಾವು ಆ ಗಾಜಿನ ಡಬ್ಬವನ್ನ ಬಳಸಬಹುದು. ಸೊ ಈ ರೀತಿಯಾಗಿ ರೀಪರ್ಪಸ್ ಮಾಡೋದ್ರ ಮೂಲಕ ವೇಸ್ಟ್ ಉತ್ಪಾದನೆ ಆಗೋದನ್ನ ನಾವು ಪ್ರಿವೆಂಟ್ ಮಾಡಬಹುದು, ಹೌದಾ. ಹಾಗೆ ಅದರಿಂದ ನಮಗೂ ಕೂಡ ಉಪಯೋಗ ಇದೆ. ಸೊ ಈ ರೀತಿಯಾದ 5 Rs ಗಳನ್ನ ಬಳಸೋದ್ರಿಂದ 5 Rs, ಸೊ ಈ 5 Rs ಗಳನ್ನ ಬಳಸೋದ್ರಿಂದ ನಾವು ನಮ್ಮ ಎನ್ವಿರಾನ್ಮೆಂಟ್ ನಲ್ಲಿ ಉಂಟಾಗ್ತಾ ಇರುವಂತಹ ಪೊಲ್ಯೂಷನ್ ಅನ್ನ ಕಡಿಮೆ ಮಾಡೋದ್ರ ಜೊತೆಗೆ ನಾವು ಕೂಡ ಉಪಯೋಗವನ್ನ ಪಡ್ಕೊಳ್ಬಹುದು. ಅರ್ಥ ಆಗ್ತಿದೆಯಲ್ಲಪ್ಪ, ಓಕೆನಾ. ಸೊ ಈಗ ನಾವು ವೈ ಡು ವಿ ನೀಡ್ ಟು ಮ್ಯಾನೇಜ್ ಅವರ್ ರಿಸೋರ್ಸಸ್ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ, ಸರಿನಾ. ನಮ್ಮ ರಿಸೋರ್ಸಸ್ ಗಳನ್ನ ನಾವು ಯಾಕೆ ಮ್ಯಾನೇಜ್ ಮಾಡಬೇಕು, ನಾನು ಆಲ್ರೆಡಿ ಹೇಳಿದೆ, ನಾನು ಸ್ಟಾರ್ಟಿಂಗ್ ನಲ್ಲೇ ಹೇಳಿದೆ, ಬಿಕಾಸ್ ದೀಸ್ ರಿಸೋರ್ಸಸ್ ಆರ್ ನಾಟ್ ಅನ್ಲಿಮಿಟೆಡ್, ದೇ ಆರ್ ನಾಟ್ ಅನ್ಲಿಮಿಟೆಡ್. ಕೆಲವೊಂದು ರಿಸೋರ್ಸಸ್ಗಳು ರಿನ್ಯೂವಬಲ್ ರಿಸೋರ್ಸಸ್ಗಳಾಗಿರಬಹುದು, ಕೆಲವೊಂದು ರಿಸೋರ್ಸಸ್ಗಳು ದೇ ಆರ್ ನಾಟ್ ಅನ್ಲಿಮಿಟೆಡ್ ಅಲ್ವಾ. ಒಂದಷ್ಟು ಲಿಮಿಟೆಡ್ ಅಮೌಂಟ್ ನಲ್ಲಿ ಮಾತ್ರ ನಮಗೆ ರಿಸೋರ್ಸ್ಗಳು ಸಿಗುತ್ತೆ, ಹೌದಾ. ಉದಾಹರಣೆಗೆ ನೋಡಿ, ಇವಾಗ ಸಾಯಿಲ್ ಇದೆ, ನಮಗೆ ಸಾಯಿಲ್ ನಮಗೆ ಬೆಳೆಗೆ ಉಪಯೋಗಕ್ಕೆ ಬರುತ್ತೆ, ಸರಿ. ಅದೇ ಸಾಯಿಲ್ ಎರೋಷನ್ ಆಗ್ಬಿಟ್ರೆ ಮತ್ತೆ ಅದೇ ಸಾಯಿಲ್ ಮರಳಿ ಬರಬೇಕು ಅಂತ ಹೇಳಿದ್ರೆ ನಮಗೆ ಸಾವಿರಾರು ವರ್ಷಗಳ ಅವಶ್ಯಕತೆ ಇದೆ, ಹೌದಲ್ವಾ. ಈ ರೀತಿಯಾಗಿ ಸೊ ದೀಸ್ ರಿಸೋರ್ಸಸ್ ಆರ್ ನಾಟ್ ಅನ್ಲಿಮಿಟೆಡ್, ಹೌದಲ್ವಾ. ನಮ್ಮ ಹ್ಯೂಮನ್ ಪಾಪ್ಯುಲೇಷನ್ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ, ಹೌದಲ್ವಾ. ಹಾಗಾಗಿ ನಮ್ಮ ಅವಶ್ಯಕತೆಗಳು ಕೂಡ ಹೆಚ್ಚಾಗ್ತಾನೆ ಹೋಗ್ತಾ ಇದೆ, ಹೌದಾ. ಸೊ ಇವಾಗ ಏನಾಗುತ್ತೆ, ಎಲ್ಲ ರೀತಿಯ ರಿಸೋರ್ಸಸ್ ಗಳಿಗೆ ಡಿಮ್ಯಾಂಡ್ ಅನ್ನೋದು ಜಾಸ್ತಿ ಆಗುತ್ತೆ, ಹೌದಲ್ವಾ. ಸೊ ಇನ್ಕ್ರೀಸ್ ಇನ್ ಪಾಪ್ಯುಲೇಷನ್ ಕ್ರಿಯೇಟ್ಸ್ ಅಗೇನ್ ಡಿಮ್ಯಾಂಡ್ ಫಾರ್ ಆಲ್ ರಿಸೋರ್ಸಸ್, ಹೌದಲ್ವಾ. ಸೊ ಹೀಗಾಗಿ ನಾವು ಏನ್ ಮಾಡ್ಬೇಕು, ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅನ್ನ ಇಟ್ಕೊಳ್ಬೇಕು, ಹೌದಲ್ವಾ. ಈ ರಿಸೋರ್ಸಸ್ಗಳು ಕೇವಲ ಒಂದು ಜನರೇಷನ್ಗೆ ಮಾತ್ರವಲ್ಲದೆ ಮುಂದೆ ಬರುವಂತಹ ಇನ್ನೂ 100 ವರ್ಷಗಳಿಗೆ, ಇನ್ನೂ 200 ವರ್ಷಗಳಿಗೆ ಆಗೋ ರೀತಿ ನಾವು ಆ ರಿಸೋರ್ಸಸ್ಗಳನ್ನ ಬಳಸ್ಕೊಳ್ಬೇಕು. ಆ ರೀತಿಯಾದ ಲಾಂಗ್ ಪರ್ಸ್ಪೆಕ್ಟಿವ್ ಅನ್ನ ಇಟ್ಕೊಂಡು ನಾವು ಈ ರಿಸೋರ್ಸಸ್ಗಳು ಸದಾಕಾಲ ಉಳ್ಕೊಂಡಿರುತ್ತವೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ನಾವು ಅವುಗಳನ್ನ ಬಳಸ್ಕೊಳ್ಬೇಕು, ಓಕೆನಾ. ಸೊ ದಟ್ ಏನಾಗುತ್ತೆ, ಈ ರಿಸೋರ್ಸಸ್ ದೇ ಆರ್ ನಾಟ್ ಮಿಯರ್ಲಿ ಬಿ ಎಕ್ಸ್ಪ್ಲಾಯ್ಟೆಡ್ ಟು ದ ಹಿಲ್ಟ್ ಆಫ್ ಅ ಶಾರ್ಟ್ ಟರ್ಮ್ ಗೇನ್ಸ್. ಕೇವಲ ಶಾರ್ಟ್ ಟರ್ಮ್ ಗೇನ್ಸ್ಗೆ ಅದನ್ನ ನಾವು ರಿಸೋರ್ಸಸ್ಗಳನ್ನ ಎಕ್ಸ್ಪ್ಲಾಯ್ಟ್ ಮಾಡದೆ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಇಂದ ಎಲ್ಲರಿಗೂ ಉಪಯೋಗ ರೀತಿ ನಾವು ಬಳಸ್ಕೊಳ್ಬೇಕು, ಹೌದಾ. ಸೊ ಆಗ ಮುಂದೆ ಬರುವಂತ ಪೀಳಿಗೆಯೂ ಕೂಡ ಈ ರಿಸೋರ್ಸ್ಗಳನ್ನ ಬಳಸ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ, ಹೌದಾ. ಹಾಗೆ ಎಲ್ಲ ರೀತಿಯ ರಿಸೋರ್ಸ್ಗಳು ಕೂಡ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಬೇಕು. ಈಗ ಈ ಭೂಮಿಯ ಮೇಲೆ ಇರುವಂತಹ ಎಲ್ಲ ರಿಸೋರ್ಸ್ಗಳ ಮೇಲೆ ಇಲ್ಲಿ ಬದುಕಿರುವಂತ ಎಲ್ರಿಗೂ ಅಧಿಕಾರ ಇದೆ, ಹಕ್ಕಿದೆ, ಹೌದಲ್ವಾ.
ಕೇವಲ ದುಡ್ಡಿರೋರ್ಗೆ ಮಾತ್ರ ರಿಸೋರ್ಸ್ಗಳು ಸಿಕ್ಕಿ ದುಡ್ಡಿಲ್ದಿರೋರಿಗೆ ರಿಸೋರ್ಸ್ಗಳು ಸಿಗದೆ ಇರೋ ರೀತಿ ಆಗಬಾರ್ದು. ಹೌದಾ? ಈಕ್ವಲ್ ಆಗಿ ಪ್ರತಿಯೊಂದು ರಿಸೋರ್ಸ್ಗಳು ಕೂಡ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ತಲುಪಬೇಕು. ಆಗ ಅದನ್ನು ನಾವು ಈಕ್ವಲ್ ಡಿಸ್ಟ್ರಿಬ್ಯೂಷನ್ ಅಂತ ಹೇಳಿ ಕರಿತೇವೆ. ಯಾಕಂತ ಹೇಳಿದ್ರೆ ಎಲ್ಲರೂ ಕೂಡ ಆ ರಿಸೋರ್ಸ್ಗಳ ಮೇಲೆ ಹಕ್ಕಿದೆ. ಎಲ್ಲರಿಗೂ ಈ ರಿಸೋರ್ಸ್ಗಳು ಸಮಾನವಾಗಿ ದೊರಕಬೇಕು. ಅದಲ್ಲ, ಈ ಕಾರಣಕ್ಕಾಗಿ ನಾವು ಸಸ್ಟೈನಬಲ್ ಮ್ಯಾನೇಜ್ಮೆಂಟ್, ಸಸ್ಟೈನಬಲ್ ಪ್ರಾಕ್ಟೀಸಸ್ಗಳನ್ನ ಬಳಸ್ಕೊಳ್ಬೇಕು. ಅರ್ಥ ಆಗ್ತಿದಿಲ್ಲಪ್ಪ? ಸೊ ಹಾಗೆ ನಾವು ಈ ನ್ಯಾಚುರಲ್ ರಿಸೋರ್ಸ್ಗಳನ್ನ ಯಥೇಚ್ಛವಾಗಿ ಬಳಸಿ ನಮ್ಮ ಎನ್ವಿರಾನ್ಮೆಂಟ್ ನ ಮೇಲೆ ಉಂಟಾಗುವಂತಹ ಡ್ಯಾಮೇಜಸ್ ಗಳನ್ನ ನಾವು ಪ್ರಿವೆಂಟ್ ಮಾಡಬಹುದು. ಹೌದಲ್ವಾ? ಸೊ ಈಗ ನಾವು ಈ ನ್ಯಾಚುರಲ್ ರಿಸೋರ್ಸ್ಗಳನ್ನ ನಮಗೆ ಇವಾಗ ನ್ಯಾಚುರಲ್ ರಿಸೋರ್ಸ್ ಅಂತ ಹೇಳಿದ್ರೆ ನಾನು ಏನಪ್ಪಾ ಮಿನರಲ್ಸ್ ಗಳಿದೆ ಅಂತ ಇಟ್ಕೊಳ್ಳಿ, ಅಥವಾ ಯಾವುದೋ ಒಂದು ಮೆಟಲ್ ಅನ್ನ ನಾವು ಅಗಿಬೇಕು ಅಂತ ಹೇಳ್ಕೊಳ್ಳಿ. ಹೌದಾ? ಭೂಮಿಯ ಮೇಲಿದೆ, ಭೂಮಿಯ ಒಳಗಡೆ ಇದೆ. ಸೊ ಈಗ ನಾವು ಆ ಭೂಮಿಯನ್ನು ಅಗದು ನಮ್ಮ ಭೂಮಿಯ ಆ ನ್ಯಾಚುರಲ್ ಹ್ಯಾಬಿಟೇಟ್ ಅನ್ನ ನಾವು ಹಾಳು ಮಾಡ್ಬಿಡ್ತೀವಲ್ವಾ? ಸೊ ಆ ರೀತಿಯಾಗಿ ನಾವು ಮಾಡೋದನ್ನ ಪ್ರಿವೆಂಟ್ ಮಾಡಬೇಕು. ಎಷ್ಟು ಬೇಕೋ ಅಷ್ಟು ನಮ್ಮ ಕೈಲಿ ಸಾಧ್ಯ ಆದಷ್ಟು ನಾವು ಮಾಡಬೇಕು. ಸರಿನಾ? ಸೊ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಾವು ನ್ಯಾಚುರಲ್ ರಿಸೋರ್ಸ್ಗಳನ್ನ ಮಿತವಾಗಿ ಬಳಸ್ಕೊಂಡು ಅದನ್ನ ಎಕ್ಸ್ಪ್ಲಾಯ್ಟ್ ಮಾಡೋದ್ರಿಂದ, ಈಗ ನಾವು ಮರಗಳನ್ನ ಕಡಿಯೋದ್ರಿಂದ ಉಂಟಾಗುತ್ತೆ ಡಿಫಾರೆಸ್ಟೇಷನ್. ಹೌದಾ? ಅದರಿಂದ ಸಾಕಷ್ಟು ದುಷ್ಪರಿಣಾಮಗಳು ಉಂಟಾಗುತ್ತೆ. ಸೊ ಈ ರೀತಿಯಾಗಿ ಆಗುವಂತಹ ದುಷ್ಪರಿಣಾಮಗಳೇನೇನು ಅವುಗಳನ್ನ ನಾವು ಗಮನದಲ್ಲಿಟ್ಕೊಂಡು ಹೆಚ್ಚಿನ ಪ್ರಮಾಣದ ಎಕ್ಸ್ಪ್ಲಾಯ್ಟೇಷನ್ ಮಾಡೋದನ್ನ ಕಡಿಮೆ ಮಾಡಬೇಕು. ಆ ಮೂಲಕ ನಾವು ನಮ್ಮ ನ್ಯಾಚುರಲ್ ರಿಸೋರ್ಸ್ಗಳನ್ನ ಉಳಿಸ್ಕೊಳ್ಬೇಕು. ಸೊ ದಟ್ ನಾವಷ್ಟೇ ಅಲ್ಲದೆ ಪ್ರತಿಯೊಂದು ಜನರೇಷನ್ ಕೂಡ ಈ ನ್ಯಾಚುರಲ್ ರಿಸೋರ್ಸ್ಗಳನ್ನ ಬಳಸ್ಕೊಳ್ಳೋದಕ್ಕೆ ಸಾಧ್ಯವಾಗುವಂತೆ ನೋಡ್ಕೊಳ್ಬೇಕು. ಅರ್ಥ ಆಗ್ತಿದಿಲ್ಲಪ್ಪ? ಸೊ ಇದು ನಾವು ಯಾಕೆ ನ್ಯಾಚುರಲ್ ರಿಸೋರ್ಸ್ಗಳನ್ನ ಸಸ್ಟೈನಬಲ್ ವೇನಲ್ಲಿ ಬಳಸ್ಕೊಳ್ಬೇಕು ಅನ್ನೋದರ ಉದ್ದೇಶ. ಓಕೆನಾ? ಸೊ ಈಗ ನಾವು ಫಾರೆಸ್ಟ್ ಹಾಗೂ ವೈಲ್ಡ್ ಲೈಫ್ ನ ಬಗ್ಗೆ ತಿಳ್ಕೊಂಡ್ಬರೋಣ. ಸರಿನಾ? ನೋಡಿ, ಫಾರೆಸ್ಟ್ ಹಾಗೂ ವೈಲ್ಡ್ ಲೈಫ್ ಇದು ಕೂಡ ನಮ್ಮ ಎನ್ವಿರಾನ್ಮೆಂಟ್ ನಲ್ಲಿ, ನಮ್ಮ ಪರಿಸರದಲ್ಲಿ ನೈಸರ್ಗಿಕವಾಗಿ ಕಂಡು ಬರುವಂತಹ ರಿಸೋರ್ಸಸ್ಗಳೇನೆ. ಫಾರೆಸ್ಟ್ ಗಳನ್ನ ನಾವು ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ಸ್ ಅಂತ ಹೇಳಿ ಕರಿತೇವೆ. ಯಾಕಂತ ಹೇಳಿದ್ರೆ ನೋಡಿ, ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ಸ್ ಅಂತ ಹೇಳಿದ್ರೆ ಏನು? ಹಾಟ್ಸ್ಪಾಟ್ ಮೀನ್ಸ್ ಎನ್ ಏರಿಯಾ ಫುಲ್ ಆಫ್ ಬಯೋಲಾಜಿಕಲ್ ಡೈವರ್ಸಿಟಿ ಆರ್ ಬಯೋಡೈವರ್ಸಿಟಿ. ಒಂದು ಪರಿಸರದಲ್ಲಿ ಒಂದು ಜಾಗ ಇದೆ, ಅಲ್ಲಿ ಸಾಕಷ್ಟು ವೈವಿಧ್ಯತೆ, ಜೀವಿಗಳಲ್ಲಿ ವೈವಿಧ್ಯತೆಯನ್ನು ನಾವು ಗಮನಿಸಬಹುದು. ಒಂದು ಪ್ರದೇಶದಲ್ಲಿ ಪ್ರಾಣಿಗಳಿದೆ, ಪಕ್ಷಿಗಳಿದೆ, ಸಸ್ಯಗಳಿದೆ, ಮೈಕ್ರೋ ಆರ್ಗ್ಯಾನಿಸಮ್ಸ್ಗಳಿದೆ. ಈ ರೀತಿಯಾದ ಸಾಕಷ್ಟು ವಿಧವಾದ ಜೀವಿ ವೈವಿಧ್ಯತೆಯನ್ನು ನಾವು ಒಂದು ಜಾಗದಲ್ಲಿ ನಾವು ಗುರುಸ್ತೀವಿ ಅಂತ ಹೇಳಿದ್ರೆ ಅದು ಫಾರೆಸ್ಟ್ಗಳಲ್ಲಿ ಮಾತ್ರ ನಾವು ಈ ರೀತಿಯಾದ ಜೀವ ವೈವಿಧ್ಯತೆಯನ್ನು ಗುರುತಿಸಬಹುದು. ಆ ಕಾರಣಕ್ಕಾಗಿನೇ ನಾವು ಫಾರೆಸ್ಟ್ಗಳನ್ನ ಬಯೋಲಾಜಿಕಲ್ ಹಾಟ್ಸ್ಪಾಟ್ಸ್ ಅಂತ ಹೇಳಿ ಕರಿತೇವೆ. ಸರಿನಾ? ಸೊ ಇಲ್ಲಿ ಇರುವಂತಹ ಬಯೋಡೈವರ್ಸಿಟಿ ಏನಾದ್ರೂ ಲಾಸ್ ಆದ್ರೆ, ದ ಲಾಸ್ ಆಫ್ ಬಯೋಡೈವರ್ಸಿಟಿ ಮೇ ಲೀಡ್ ಟು ಲಾಸ್ ಆಫ್ ಎಕೋಲಾಜಿಕಲ್ ಸ್ಟೆಬಿಲಿಟಿ ಅಂಡ್ ಎಕೋಲಾಜಿಕಲ್ ಇಂಬ್ಯಾಲೆನ್ಸ್. ಇಲ್ಲಿರುವಂತಹ ಬಯೋಡೈವರ್ಸಿಟಿ ಏನಾದ್ರೂ ಲಾಸ್ ಆಗೋಗ್ಬಿಟ್ರೆ, ಹೌದಾ, ಆ ಬಯೋಡೈವರ್ಸಿಟಿಯನ್ನು ನಾವು ಕಳ್ಕೊಂಡ್ರೆ ನಮ್ಮ ಎಕೋಲಾಜಿಕಲ್ ಬ್ಯಾಲೆನ್ಸ್ ಏನಿದೆಯಲ್ಲ ಅದು ಹಾಳಾಗೋಗ್ಬಿಡುತ್ತೆ. ಹೌದಾ? ಸೊ ಈ ಕಾರಣದಿಂದಾಗಿ ನಮ್ಮಲ್ಲಿ ಎಕೋಲಾಜಿಕಲ್ ಇಂಬ್ಯಾಲೆನ್ಸಸ್ ಉಂಟಾಗೋದನ್ನ ನಾವು ಗಮನಿಸಬಹುದು. ಹೌದಾ? ಸೊ ನೋಡಿ, ಈ ಫಾರೆಸ್ಟ್ಗಳ ಮೇಲೆ ನಾವೆಲ್ಲರೂ ಕೂಡ ನೇರವಾಗಿ ಅಥವಾ ಪರೋಕ್ಷವಾಗಿ ಡಿಪೆಂಡೆಂಟ್ ಆಗಿದ್ದೇವೆ. ಫಾರೆಸ್ಟ್ಗಳಿಂದ ಬರುವಂತಹ ಉತ್ಪನ್ನಗಳ ಮೇಲೆ ನಾವು ಸಾಕಷ್ಟು ಡಿಪೆಂಡೆಂಟ್ ಆಗಿದ್ದೇವೆ, ಕೂಡ ಅವಲಂಬಿತವಾಗಿದ್ದೇವೆ. ಹೌದಲ್ವಾ? ಸೊ ಈಗ ಫಾರೆಸ್ಟ್ ಹಾಗೂ ವೈಲ್ಡ್ ಲೈಫ್ ಅನ್ನ ನಾವು ಕನ್ಸರ್ವ್ ಮಾಡಬೇಕು ಅನ್ನೋ ವಿಷಯಕ್ಕೆ ಬಂದಾಗ, ಆ ಫಾರೆಸ್ಟ್ ಮೇಲೆ ಡಿಪೆಂಡ್ ಆಗಿರುವಂತಹ ಎಲ್ಲ ಸ್ಟೇಕ್ ಹೋಲ್ಡರ್ಸ್, ಪಾಲುದಾರರನ್ನ ನಾವು ಗಮನದಲ್ಲಿಟ್ಕೊಂಡು ನಾವು ಆ ಫಾರೆಸ್ಟ್ ಮ್ಯಾನೇಜ್ಮೆಂಟ್ ಅನ್ನ ನಾವು ಮಾಡಬೇಕಾಗುತ್ತೆ. ಹೌದಾ? ಸೊ ಇಲ್ಲಿ ಪಾಲುದಾರರು ಅಂತ ಹೇಳಿದ್ರೆ, ಸ್ಟೇಕ್ ಹೋಲ್ಡರ್ಸ್ ಅಂತ ಹೇಳಿದ್ರೆ ಯಾರ್ಯಾರು ಆ ಫಾರೆಸ್ಟ್ ನ ಮೇಲೆ ಡಿಪೆಂಡ್ ಆಗಿದ್ದಾರೆ ಅನ್ನೋದನ್ನ ನಾವು ಗಮನಿಸ್ತಾ ಹೋಗೋಣ. ನೋಡಿ, ಉದಾಹರಣೆಗೆ ಲೋಕಲ್ ಪೀಪಲ್ ಮೊದಲನೇ ಸ್ಟೇಕ್ ಹೋಲ್ಡರ್. ಆ ಫಾರೆಸ್ಟ್ ನ ಸುತ್ತಮುತ್ತ ಬದುಕ್ತಾ ಇರುವಂತಹ ಲೋಕಲ್ ಪೀಪಲ್ಗಳು ಏನಿದ್ದಾರೆ ಅವರು ಫಾರೆಸ್ಟ್ ನ ಮೇಲೆ ಡಿಪೆಂಡ್ ಆಗಿರುವಂತಹ ಪ್ರೈಮರಿ ಪೀಪಲ್ ಆಗಿರ್ತಾರೆ. ಹೌದಲ್ವಾ? ಅಲ್ಲಿರುವಂತಹ ಜನ ತಮ್ಮ ಜೀವನಕ್ಕಾಗಿ ಕಂಪ್ಲೀಟ್ ಆಗಿ ಫಾರೆಸ್ಟ್ ಗಳ ಮೇಲೆ ಡಿಪೆಂಡ್ ಆಗಿರ್ತಾರೆ. ಉದಾಹರಣೆಗೆ ಒಂದು ಗುಡಿಸಲನ್ನ ಕಟ್ಟಬೇಕು ಅಂತ ಹೇಳಿದ್ರು ಕೂಡ ಫಾರೆಸ್ಟ್ಗೆ ಹೋಗಿ ಬಂಬೂ ಟ್ರೀಗಳನ್ನ ತಗೊಂಡು ಅಥವಾ ಇನ್ಯಾವುದೋ ಮರದ ದಿಮ್ಮಿಗಳನ್ನ ತಗೊಂಡು ಗುಡಿಸಲನ್ನ ಕಟ್ಕೊಳ್ಳುವಂಥದ್ದಾಗಿರ್ಬೋದು. ತಮ್ಮ ಸಾಕು ಪ್ರಾಣಿಗಳನ್ನ ಮೇಯಿಸೋದಕ್ಕೆ ಅವರು ಕಾಡಿಗೆ ಹೋಗೋದಾಗಿರ್ಬೋದು. ಹಣ್ಣು ಹಂಪಲು, ಮೀನು, ಈ ರೀತಿಯಾದ ಸಾಕಷ್ಟು ಉತ್ಪನ್ನಗಳಿಗೋಸ್ಕರ ಅವರು ಕಾಡಿನ ಮೇಲೆ ಡಿಪೆಂಡ್ ಆಗಿರುವಂತದ್ದಾಗಿರ್ಬೋದು. ಸೊ ಈ ರೀತಿಯಾಗಿ ಅಲ್ಲಿರುವಂತಹ ಆ ಕಾಡಿನ ಸುತ್ತಮುತ್ತ ಇರುವಂತಹ ಲೋಕಲ್ ಪೀಪಲ್ ಏನಿದ್ದಾರೆ, ಸ್ಥಳೀಯ ಜನರೇನಿದ್ದಾರೆ, ಅವರು ಮೊದಲನೇ ಪಾಲ್ದಾರರಾಗ್ತಾರೆ. ಹೌದಲ್ವಾ? ಅದರ ಜೊತೆಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅನ್ನೋದು ಸರ್ಕಾರದ ಅಧೀನದಲ್ಲಿ ಬರುವಂತಹ ಒಂದು ಸಂಸ್ಥೆ. ಈ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಏನೇ ಆ ಫಾರೆಸ್ಟ್ ನಿಂದ ಉತ್ಪತ್ತಿ ಆಗುವಂತಹ ಉತ್ಪನ್ನಗಳನ್ನ ಎಷ್ಟು ಪ್ರಮಾಣದಲ್ಲಿ ನಾವು ಬಳಸ್ಕೊಳ್ಬೇಕು, ಹಾಗೆ ಎಷ್ಟು ಪ್ರಮಾಣದಲ್ಲಿ ಮರಗಳನ್ನ ಬಳಸ್ಕೊಳ್ಳೋದಾಗಿರ್ಬೋದು, ಅಲ್ಲಿಂದ ಎಷ್ಟು ಪ್ರಮಾಣದಲ್ಲಿ ಎಕ್ಸ್ಪೋರ್ಟ್ ಮಾಡೋದಾಗಿರ್ಬೋದು, ಈ ರೀತಿಯಾದ ಅಂಶಗಳನ್ನ ನಿರ್ಧಾರ ಮಾಡೋದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಆ ಹಕ್ಕಿರುತ್ತೆ.
ಹೌದಾ? ಯಾವ ವಸ್ತುಗಳನ್ನ ಎಷ್ಟು ಮಟ್ಟದಲ್ಲಿ ಬಳಸಬೇಕು ಅಥವಾ ಬಳಸಬಾರ್ದಾ ಅನ್ನೋದ್ರ ಕುರಿತಾಗಿ ಡಿಸಿಷನ್ ತಗೊಳ್ಳೋದು ಯಾರು? ಫಾರೆಸ್ಟ್ ಡಿಪಾರ್ಟ್ಮೆಂಟ್, ಹೌದಲ್ವಾ? ಗವರ್ನಮೆಂಟ್ ಹೂ ಓನ್ಸ್ ದ ಲ್ಯಾಂಡ್ ಅಂಡ್ ಕಂಟ್ರೋಲ್ಸ್ ದ ರಿಸೋರ್ಸಸ್, ಸರಿನಾ? ಆ ಫಾರೆಸ್ಟ್ ನಿಂದ ಉತ್ಪತ್ತಿ ಆಗುವಂತಹ ರಿಸೋರ್ಸ್ ಗಳನ್ನ ಎಷ್ಟು ಮಟ್ಟದಲ್ಲಿ ಬಳಸ್ಕೊಳ್ಬೇಕು ಅನ್ನೋದನ್ನ ನಿರ್ಧಾರ ಮಾಡುವಂತದ್ದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಗಿರುತ್ತೆ. ಸೊ ಇವರು ಇನ್ನೊಬ್ರು ಪಾಲುದಾರರಾಗ್ತಾರೆ. ಅದರ ಜೊತೆಗೆ ಇಂಡಸ್ಟ್ರಿಯಲಿಸ್ಟ್, ಹೌದಾ, ಉದ್ದಿಮೆದಾರರು. ಸೊ ಇವ್ರು ಏನ್ ಮಾಡ್ತಾರೆ? ಫಾರೆಸ್ಟ್ ನಿಂದ ಸಾಕಷ್ಟು ಪ್ರಮಾಣದ ವಸ್ತುಗಳನ್ನ ಅವರು ಬಳಸ್ಕೊಳ್ತಾರೆ. ಒಂದು ಸಣ್ಣ ಬೆಂಕಿ ಪಟ್ಟಣದ ಮಾಡೋಕೆ ಬೇಕಿರುವಂತ ವಸ್ತುಗಳಿಂದ ಹಿಡಿದು ದೊಡ್ಡ ಪೇಪರ್ ಮಿಲ್ ಕಟ್ಟೋದಕ್ಕೆ ಬೇಕಿರುವಂತ ಎಲ್ಲ ವಸ್ತುಗಳನ್ನು ಕೂಡ ಇಂಡಸ್ಟ್ರಿಯಲಿಸ್ಟ್ಗಳು ಎಲ್ಲಿಂದ ಪಡ್ಕೊಳ್ತಾರೆ? ಫಾರೆಸ್ಟ್ ನಿಂದನೇ ಪಡ್ಕೊಳ್ತಾರೆ, ಹೌದಾ? ಸೊ ಇವರೆಲ್ಲರೂ ಕೂಡ ಫಾರೆಸ್ಟ್ ಗಳನ್ನ ಒಂದು ಮಟ್ಟದಲ್ಲಿ ತಮಗೆ ಬೇಕಿರುವಂತ ಸೋರ್ಸ್ಗಳಾಗಿ ಬಳಸ್ಕೊಂಡು, ಅವಶ್ಯಕತೆ ಇದ್ದಾಗ ಬಳಸ್ಕೊಂಡು, ಮತ್ತೆ ಅದರ ಬಗ್ಗೆ ಕೇರ್ ಮಾಡದೆ ಫಾರೆಸ್ಟ್ ಅನ್ನ ಹಾಳು ಮಾಡುವಂತ ಸಾಕಷ್ಟು ಸಿಚುವೇಶನ್ಸ್ ಗಳನ್ನು ಕೂಡ ನಾವು ಗಮನಿಸಬಹುದು, ಹೌದಾ? ಉದಾಹರಣೆಗೆ ನೋಡಿ, ಇಂಡಸ್ಟ್ರಿಯಲಿಸ್ಟ್ಗಳು ಕೆಲವೊಂದು ಸರ್ತಿ ಸ್ವಾರ್ಥಿಗಳಾಗಿರ್ತಾರೆ ಕೂಡ. ಈಗ ಯಾವುದೋ ಒಂದು ಜಾಗದಲ್ಲಿ ಒಂದು 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 ಪ್ಲಾಂಟೇಶನ್ ಅವರಿಗೆ ಅವಶ್ಯಕತೆ ಇದೆ. ಉದಾಹರಣೆಗೆ ಸಾಕಷ್ಟು ಟೀಕ್ ಮರಗಳು ಒಂದು ಜಾಗದಲ್ಲಿ ಕಡಿದು ತಮ್ಮ ಉಪಯೋಗಕ್ಕೆ ಬಳಸ್ಕೊಂಡಿದ್ದಾರೆ ಅಂತ ಇಟ್ಕೊಳ್ಳಿ. ಆಗ ಅಲ್ಲಿ ಆ ಎಂಟೈರ್ ಜಾಗ ಡಿಫಾರೆಸ್ಟೇಷನ್ ಆದಂಗ ಆಯ್ತಾ? ಮತ್ತೆ ಅದೇ ಜಾಗದಲ್ಲಿ ಗಿಡಗಳನ್ನ ನೆಟ್ಟು ಮತ್ತೆ ಆ ಕಾಡನ್ನ ಮತ್ತೆ ಬೆಳೆಸಬೇಕು ಅನ್ನೋದ್ರ ಅರಿವು ಅವ್ರಿಗಿರಲ್ಲ, ಅಥವಾ ಆ ಕಾಳಜಿ ಕೂಡ ಅವ್ರಿಗೆ ಇರೋದಿಲ್ಲ, ಹೌದಾ? ಸೊ ಈಗ ಏನಾಗುತ್ತೆ? ಕಾಡನ್ನ ಯಾವುದೋ ಒಂದು ಪರ್ಪಸ್ಗೋಸ್ಕರ ಎಕ್ಸ್ಪ್ಲಾಯ್ಟ್ ಮಾಡ್ದಂಗೆ ಆಗ್ಬಿಡುತ್ತೆ, ಹೌದಾ? ಅದನ್ನ ಕಂಟ್ರೋಲ್ ಮಾಡುವಂಥದ್ದು ಯಾರು? ಗವರ್ನಮೆಂಟ್ ಈ ರೀತಿ ಆಗದೆ ಇರೋ ರೀತಿ ನೋಡ್ಕೊಳ್ಬೇಕು, ಹೌದಾ? ಸೊ ಅದೇ ರೀತಿ ವೈಲ್ಡ್ ಲೈಫ್ ಎಂಥೂಸಿಯಾಸ್ಟ್, ಸೊ ಇವರು ಕಾಡಿನ ಮೇಲೆ ನೇರವಾಗಿ ಡಿಪೆಂಡೆಂಟ್ ಆಗಿರೋದಿಲ್ಲ, ಆದ್ರೆ ಕಾಡನ್ನ ಕನ್ಸರ್ವ್ ಮಾಡಬೇಕು ಅನ್ನುವಂತಹ ಒಂದು ಅಭಿಲಾಷೆಯನ್ನ ಹೊಂದಿರ್ತಾರೆ, ಹೌದಾ? ಕಾಡು ಸುಂದರವಾಗಿರ್ಬೇಕು, ಕಾಡಲ್ಲಿ ವೈಲ್ಡ್ ಲೈಫ್ ಇರಬೇಕು, ಬಯೋಡೈವರ್ಸಿಟಿ ಉಳ್ಕೊಳ್ಬೇಕು ಅನ್ನೋದರ ಅಭಿಲಾಷೆಯನ್ನ ಹೊಂದಿರುವಂತಹ ಎಂಥೂಸಿಯಾಸ್ಟ್ಗಳು ಇವರೆಲ್ಲರೂ ಕೂಡ ಕಾಡಿನ ಮೇಲೆ ಅವಲಂಬಿತವಾಗಿರುವಂತಹ ಸ್ಟೇಕ್ ಹೋಲ್ಡರ್ಸ್ ಆಗಿರ್ತಾರೆ, ಹೌದಾ? ಸೊ ಈ ರೀತಿಯಾಗಿ ಪ್ರತಿಯೊಬ್ಬರು ಯಾರೋ ಒಬ್ಬರನ್ನ ನಾವು ಆ ಕಾಡನ್ನ ಬಳಸ್ಕೊಳ್ಳೋದಕ್ಕೆ ಬಿಟ್ರೆ ಆ ಕಾಡನ್ನ ಎಕ್ಸ್ಪ್ಲಾಯ್ಟ್ ಮಾಡುವಂತ ಸಾಧ್ಯತೆಗಳಿರುತ್ತೆ, ಹೌದಲ್ವಾ? ಸೊ ಉದಾಹರಣೆಗೆ ನೋಡಿ, ಬ್ರಿಟಿಷರು ನಮ್ಮ ದೇಶಕ್ಕೆ ಬಂದು ನಮ್ಮ ಕಾಡುಗಳನ್ನ ಅವ್ರ ಇಚ್ಛೆಗೆ ಬಂದಂತೆ ಅವರು ಕಟಾವು ಮಾಡಿ ತಮಗೆ ಬೇಕಾದ ಗಿಡಗಳನ್ನ ಬೆಳೆಸ್ಕೊಂಡು ಸಾಕಷ್ಟು ಎಕ್ಸ್ಪೋರ್ಟ್ ಮಾಡಿಕೊಂಡು ಇಲ್ಲಿದ್ದಂತ ಸಂಪತ್ತನ್ನ ಅವರು ತಮ್ಮ ದೇಶಕ್ಕೆ ಹೊತ್ಕೊಂಡು ಹೋದ್ರು, ಹೌದಾ? ಬ್ರಿಟಿಷರ್ಸ್ ಎಕ್ಸ್ಪ್ಲಾಯ್ಟೆಡ್ ಆರ್ ನ್ಯಾಚುರಲ್ ರಿಸೋರ್ಸಸ್ ಲೈಕ್ ಎನಿಥಿಂಗ್. ಸೊ ಆ ರೀತಿ ಆಗಬಾರ್ದು, ಹೌದಾ? ಈಗ ನಾವು ಫಾರೆಸ್ಟ್ ಅನ್ನ ಕನ್ಸರ್ವ್ ಮಾಡ್ತಾ ಇದೀವಿ ಅಂತ ಹೇಳುವಾಗ ಎಲ್ಲರ ಅಭಿಲಾಷೆಗಳನ್ನು ನಾವು ಗಮನದಲ್ಲಿಟ್ಕೊಂಡು ಆ ಫಾರೆಸ್ಟ್ ಅನ್ನ ಕನ್ಸರ್ವ್ ಮಾಡಬೇಕು. ಅದಕ್ಕೆ ಅವಶ್ಯಕವಾಗಿ ಬೇಕಿರುವಂತ ಎಲ್ಲ ರೀತಿಯ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಗಳಾಗಿರ್ಬೋದು ಅಥವಾ ಕಟ್ಟುಪಾಡುಗಳನ್ನ ನಾವು ತಂದುಕೊಂಡು ಆ ಫಾರೆಸ್ಟ್ ರಿಸೋರ್ಸ್ಗಳನ್ನ ಮಿತವಾಗಿ ಬಳಸ್ಕೊಳ್ತಾ ಆ ಫಾರೆಸ್ಟ್ ಅನ್ನ ಉಳಿಸ್ಕೊಳ್ಳೋದ್ರ ಜೊತೆಗೆ ನಾವು ಕೂಡ ಬೆಳೀತಾ ಹೋಗೋದನ್ನ ನಾವು ಗಮನದಲ್ಲಿಟ್ಕೊಳ್ಬೇಕು. ಅರ್ಥ ಆಗ್ತಿದಿಲ್ಲಪ್ಪ? ಸೊ ಇಲ್ಲಿ ಫಾರೆಸ್ಟ್ ಗಳ ಕನ್ಸರ್ವೇಷನ್ ವಿಷಯಕ್ಕೆ ಬಂದಾಗ ನಮ್ಮ ದೇಶದಲ್ಲಿ ಫಾರೆಸ್ಟ್ ಗಳನ್ನ, ಕಾಡುಗಳನ್ನ ಉಳಿಸ್ಕೊಳ್ಳೋದಕ್ಕೆ ಸಾಕಷ್ಟು ಪ್ರಯತ್ನಗಳು, ಹಾಗೆ ನಾನು ಆಲ್ರೆಡಿ ಹೇಳಿರುವ ಹಾಗೆ ನಮ್ಮ ಭಾರತೀಯರು ಏನಿದ್ದೇವೆ ನಾವು ಪ್ರಕೃತಿಯನ್ನ ನಮ್ಮ ದೇವರು ಅಂತ ಹೇಳಿ ಪೂಜೆ ಮಾಡಿಕೊಂಡು ಆ ಪ್ರಕೃತಿಯನ್ನ ಉಳಿಸೋದಕ್ಕೆ ಸಾವಿರಾರು ವರ್ಷಗಳಿಂದಲೂ ಪ್ರಯತ್ನ ಮಾಡ್ಕೊಳ್ತಾನೆ ಬಂದಿದ್ದೀವಿ, ಹೌದಾ? ಸೊ ಇಲ್ಲಿ ಒಂದಷ್ಟು ಎಕ್ಸಾಂಪಲ್ಸ್ ಗಳನ್ನ ನಾನು ಇಲ್ಲಿ ಕೊಟ್ಟಿದ್ದೇನೆ, ಓಕೆನಾ? ಸೊ ನಾವು ಯಾಕೆ ಫಾರೆಸ್ಟ್ ಹಾಗೂ ವೈಲ್ಡ್ ಲೈಫ್ ಅನ್ನ ಅಥವಾ ನಮ್ಮ ಪರಿಸರವನ್ನ, ನಮ್ಮ ನ್ಯಾಚುರಲ್ ರಿಸೋರ್ಸ್ ಗಳನ್ನ ಸಸ್ಟೈನಬಲ್ ವೇನಲ್ಲಿ ಮ್ಯಾನೇಜ್ ಮಾಡಬೇಕು ಅಥವಾ ಸಸ್ಟೈನಬಲ್ ಅಲ್ಲಿ ಯೂಸ್ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಟು ಮೇಕ್ ಇಟ್ ಅವೈಲಬಲ್ ಫಾರ್ ಫ್ಯೂಚರ್ ಜನರೇಷನ್, ಇದು ನಮ್ಮ ಉದ್ದೇಶ, ಹೌದಲ್ವಾ? ಸೊ ಇಲ್ಲಿ ಕಾಡುಗಳನ್ನ ಉಳಿಸ್ಕೊಳ್ಳೋದಕ್ಕೆ ನಮ್ಮಲ್ಲಿ ಪ್ರತಿಯೊಂದು ಕಮ್ಯುನಿಟಿಯು ಒಂದಷ್ಟು ಕಾಂಟ್ರಿಬ್ಯೂಷನ್ಸ್ ಗಳನ್ನ ಕೊಟ್ಟಿದೆ, ಓಕೆನಾ? ಕೆಲವೊಂದು ಕಮ್ಯುನಿಟೀಸ್ಗಳು ಫಾರೆಸ್ಟ್ ಗಳನ್ನ ಉಳಿಸ್ಕೊಳ್ಳೋದು ಅಥವಾ ಫಾರೆಸ್ಟ್ ಕನ್ಸರ್ವೇಷನ್ ಏನಿದೆ ಈ ಕಾನ್ಸೆಪ್ಟ್ ಅನ್ನೇ ಅವು ತಮ್ಮ ದೇವರು ಅನ್ನೋ ಮಟ್ಟದಲ್ಲಿ ಅವರು ಆ ಪ್ರಾಕ್ಟೀಸಸ್ ಗಳನ್ನ ಮಾಡ್ಕೊಂಡು ಬಂದಿರೋದನ್ನ ನಾವು ಗಮನಿಸಬಹುದು. ಉದಾಹರಣೆಗೆ ನೋಡಿ, ರಾಜಸ್ಥಾನದಲ್ಲಿ ಇರುವಂತಹ ಬಿಷ್ಣೋಯ್ ಅನ್ನುವಂತಹ ಒಂದು ಕಮ್ಯುನಿಟಿ ಏನಿದೆ, ಇವರು ಫಾರೆಸ್ಟ್ ಅನ್ನೇ ತಮ್ಮ ದೇವರು ಅಂತ ಹೇಳಿ ಪೂಜೆ ಮಾಡುವಂತಹ ಪದ್ಧತಿಯನ್ನು ಈಗಲೂ ಇಟ್ಕೊಂಡಿದ್ದಾರೆ, ಹೌದಾ? ಫಾರೆಸ್ಟ್ ಗಳನ್ನ ಉಳಿಸೋದಕ್ಕೆ ಸಾಕಷ್ಟು ಪ್ರಯತ್ನಗಳನ್ನು ಕೂಡ ಪಟ್ಟಿದ್ದಾರೆ, ಹೌದಾ? ಹಾಗೆ ಈ ಕೃಷ್ಣ ಮೃಗ ಅಂತ ಏನು ನಾವು ಹೇಳಿ ಕರಿತೇವಲ್ವಾ, ಬ್ಲಾಕ್ ಡೀರ್, ಸೊ ಇದನ್ನು ಕೂಡ ತಮ್ಮ ದೇವರು ಅಂತ ಹೇಳಿ ಪೂಜೆ ಮಾಡಿ ಅವುಗಳನ್ನು ಉಳಿಸ್ಕೊಳ್ಳೋದಕ್ಕೆ ಸಾಕಷ್ಟು ಪ್ರಯತ್ನಗಳನ್ನು ಕೂಡ ಪಟ್ಟಿದ್ದಾರೆ. ಸೊ ಇಲ್ಲಿ ಕಾಡುಗಳ ಸಂರಕ್ಷಣೆಗಾಗಿ ಅಥವಾ ವೈಲ್ಡ್ ಲೈಫ್ ನ ಸಂರಕ್ಷಣೆಗಾಗಿ ಸಾಕಷ್ಟು ಕಮ್ಯುನಿಟೀಸ್ಗಳು ತಮ್ಮದೇ ಆದ ಕಾಂಟ್ರಿಬ್ಯೂಷನ್ ಅನ್ನ ಕೊಟ್ಟಿದ್ದಾರೆ. ಕೆಲವೊಂದಷ್ಟು ಎಕ್ಸಾಂಪಲ್ಸ್ ಗಳನ್ನ ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೇನೆ. ಉದಾಹರಣೆಗೆ ನೋಡಿ, ಅಮೃತಾ ದೇವಿ ಬಿಷ್ಣೋಯ್ ಎನ್ನುವಂತಹ ಈ ಮಹಿಳೆ, ಬಿಷ್ಣೋಯ್ ಸಮುದಾಯಕ್ಕೆ ಸೇರಿದಂತಹ ಮಹಿಳೆ 1731ರಲ್ಲಿ she sacrificed her life along with 363 others for the protection of khejri trees. 1731ರಲ್ಲಿ 363 ಜನರ ಜೊತೆಗೆ ತಮ್ಮ ಜೀವವನ್ನೇ ಅವರು ಸ್ಯಾಕ್ರಿಫೈಸ್ ಮಾಡ್ತಾರೆ ಅಂತ ಹೇಳಿದ್ರೆ, ಅವರು ಹಾಗೆ 363 ಜನರು ಎಲ್ಲರೂ ಕೂಡ
ತಮ್ಮ ಜೀವವನ್ನ ಸ್ಯಾಕ್ರಿಫೈಸ್ ಮಾಡ್ತಾರೆ ಫಾರ್ ದ ಪ್ರೊಟೆಕ್ಷನ್. ಯಾವುದಕ್ಕೋಸ್ಕರ? ಫಾರ್ ದ ಪ್ರೊಟೆಕ್ಷನ್ ಆಫ್ ಕೇಜ್ರಿ ಟ್ರೀಸ್. ಈ ಕೇಜ್ರಿ ಟ್ರೀಸ್ ಗಳನ್ನ ಉಳಿಸಬೇಕು ಅನ್ನುವಂಥ ಉದ್ದೇಶದಿಂದ ಅವರೆಲ್ಲರೂ ತಮ್ಮ ಜೀವವನ್ನ ಸ್ಯಾಕ್ರಿಫೈಸ್ ಮಾಡ್ತಾರೆ. ಇದು ಒಂದು ಉದಾಹರಣೆ ಅಷ್ಟೇ. ಹಾಗಾಗಿ ಅಮೃತಾದೇವಿ ಬಿಷ್ಣೋಯ್ ಅವರ ಹೆಸರಿನಲ್ಲಿ ಭಾರತ ಸರ್ಕಾರ ನ್ಯಾಷನಲ್ ಅವಾರ್ಡ್ ಫಾರ್ ವೈಲ್ಡ್ ಲೈಫ್ ಕನ್ಸರ್ವೇಷನ್ ಅನ್ನೋ ಅವಾರ್ಡ್ ಅನ್ನ ಕೊಡ್ತಾ ಇದೆ. ಹೌದಾ? ಇನ್ ದ ನೇಮ್ ಆಫ್ ಹೂ? ಇನ್ ದ ನೇಮ್ ಆಫ್ ಅಮೃತಾದೇವಿ ಬಿಷ್ಣೋಯ್. ಹೌದಾ? ಸೊ ಈ ಘಟನೆ ಎಲ್ಲಿ ನಡೀತು? ಕೇಜ್ರಿವಾಲ್ ವಿಲೇಜ್ ನಿಯರ್ ಜೋಧ್ಪುರ್ ಇನ್ ರಾಜಸ್ಥಾನ್. ರಾಜಸ್ಥಾನ ರಾಜ್ಯದ ಜೋಧ್ಪುರ್ನ ಸಮೀಪದಲ್ಲಿ ಬರುವಂತಹ ಕೇಜ್ರಾಲಿ ಅನ್ನುವಂಥ ಒಂದು ಹಳ್ಳಿಯಲ್ಲಿ ಈ ಘಟನೆ ನಡೆಯುತ್ತೆ 1731ರಲ್ಲಿ. ಹೌದಾ? ಸೊ ಒಬ್ಬ ವ್ಯಕ್ತಿ ಕಾಡನ್ನ ಉಳಿಸೋದಕ್ಕೋಸ್ಕರ ತನ್ನ ಜೀವವನ್ನೇ ಪಣವಾಗಿಡ್ತಾರೆ ಅಂತ ಹೇಳಿದ್ರೆ ನೋಡಿ, ಅದು ಯಾವ ಮಟ್ಟದ ಕಮಿಟ್ಮೆಂಟ್ ಇದೆ ಅಂತ. ಹೌದಾ? ಸೊ ಅಂಥ ಒಬ್ಬ ವ್ಯಕ್ತಿ ಹೆಸರಿನಲ್ಲಿ ನಮ್ಮ ಭಾರತ ಸರ್ಕಾರ ಇವತ್ತಿಗೂ ಕೂಡ ನ್ಯಾಷನಲ್ ಅವಾರ್ಡ್ ಫಾರ್ ವೈಲ್ಡ್ ಲೈಫ್ ಕಾನ್ಸರ್ವೇಷನ್ ಅನ್ನುವ ಅವಾರ್ಡ್ ಅನ್ನ ಕೊಡ್ತಾ ಬಂದಿದೆ. ಇದು ಒಂದು ಉದಾಹರಣೆ. ಹೌದಾ? ಅದೇ ರೀತಿ ಚಿಪ್ಕೋ ಆಂದೋಲನ್, ಇದು ಕಾಡುಗಳನ್ನ ಉಳಿಸೋದಕ್ಕೆ, ಮರಗಳನ್ನ ಉಳಿಸೋದಕ್ಕೆ ನಡೆದಂತ ಒಂದು ಆಂದೋಲನ. ಇದು ಎಲ್ಲಿ ನಡೀತು ಅಂತ ಹೇಳಿದ್ರೆ, ಇದು ನಮ್ಮ ದೇಶದ ಉತ್ತರಾಖಂಡ್, ಹಿಮಾಲಯ ಭಾಗ ಏನಿದೆ, ಹಿಮಾಲಯ ರಾಜ್ಯಗಳೇನಿದೆ, ಅಲ್ಲಿನ ಉತ್ತರಾಖಂಡ್ ನಲ್ಲಿ ನಡೆದ ಒಂದು ಘಟನೆ. ಅದು ಘರ್ವಾಲ್ ಅನ್ನೋ ಒಂದು ಹಳ್ಳಿಯಲ್ಲಿ 1970s ನಲ್ಲಿ ನಡೆದಂತ ಒಂದು ಮೂವ್ಮೆಂಟ್ ಇದು. ಹೌದಾ? ಈ ಮೂವ್ಮೆಂಟ್ ಅಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ಆ ಉತ್ತರಾಖಂಡ್ನ ಆ ಹಿಮಾಲಯ ಪ್ರದೇಶದಲ್ಲಿರುವಂತಹ ಒಂದು ಹಳ್ಳಿಯಲ್ಲಿ ಇದ್ದಂಥ ಒಂದಷ್ಟು ಜನ ಮಹಿಳೆಯರು, ಆ ಹಳ್ಳಿಯ ಮಹಿಳೆಯರು ತಾವು ಧೈರ್ಯವನ್ನ ತೋರಿಸಿ ಮರಗಳನ್ನ ಕಾಪಾಡಿದಂತ ಒಂದು ಘಟನೆ. ಅಲ್ಲಿ ಒಬ್ಬ ಕಾಂಟ್ರಾಕ್ಟರ್ ಇರ್ತಾನೆ, ಮರಗಳನ್ನ ಕಡಿದು ಆ ಮರಗಳನ್ನ ತೆಗೆದುಕೊಂಡು ಹೋಗ್ತಾ ಇರುವಂತ ಒಬ್ಬ ಕಾಂಟ್ರಾಕ್ಟರ್ ಇರ್ತಾನೆ. ಸೊ ಈ ಕಾರಣದಿಂದಾಗಿ, ಕಾಡಿನ ವಿಚಾರದಿಂದಾಗಿ ಅಲ್ಲಿರುವಂತಹ ಹಳ್ಳಿಯ ಜನರು ಹಾಗೆ ಕಾಂಟ್ರಾಕ್ಟರ್ನ ಮಧ್ಯೆ ಒಂದಷ್ಟು ಪ್ರಮಾಣದ ವೈಮನಸ್ಸಿರುತ್ತೆ. ಯಾವುದೋ ಒಂದು ಸಂದರ್ಭದಲ್ಲಿ ಆ ಹಳ್ಳಿಯಲ್ಲಿ ಗಂಡಸರು ಇಲ್ಲದೆ ಇರುವಂತ ಸಂದರ್ಭದಲ್ಲಿ ಆ ಕಾಂಟ್ರಾಕ್ಟರ್ ತನ್ನ ಆಳುಗಳನ್ನ ಕರ್ಕೊಂಡು ಮರಗಳನ್ನ ಕಡಿದುಕೊಂಡು ಹೋಗ್ಬೇಕು ಅನ್ನೋ ಉದ್ದೇಶದಿಂದ ಅಲ್ಲಿಗೆ ಬಂದಾಗ, ಈ ಹಳ್ಳಿಯ ಮಹಿಳೆಯರು ಏನಿದ್ರಲ್ಲ, ಈ ಹಳ್ಳಿಯ ಮಹಿಳೆಯರು ಆ ಕಾಂಟ್ರಾಕ್ಟರ್ಗೆ ಎದುರಾಗಿ, ಅಲ್ಲಿದ್ದಂತಹ ಆಳುಗಳಿಗೆ ಎದುರಾಗಿ ಅವರಿಗೆ ಹೆದರದೆ ಆ ಮರಗಳನ್ನ ಹೋಗಿ ತಬ್ಬಿಕೊಂಡು ಆ ಮರಗಳನ್ನ ಕಡಿಯೋದನ್ನ ಅವರು ಪ್ರಿವೆಂಟ್ ಮಾಡ್ತಾರೆ. ಈ ಮೂಲಕ ಚಿಪ್ಕೋ ಆಂದೋಲನ ಶುರುವಾಗುತ್ತೆ 1970s ನಲ್ಲಿ. 1970ರ ದಶಕದಲ್ಲಿ ಈ ಘಟನೆ ನಡೆಯುತ್ತೆ. ಅದು ಕೂಡ ಹಿಮಾಲಯದ ಉತ್ತರಾಖಂಡ್ನ ಘರ್ವಾಲ್ ಅನ್ನುವ ಈ ವಿಲೇಜ್ ನಲ್ಲಿ. ಸರಿನಾ? ಈ ಆಂದೋಲನ, ಈ ಚಿಪ್ಕೋ ಮೂವ್ಮೆಂಟ್ ಕರ್ನಾಟಕದಲ್ಲಿಯೂ ಕೂಡ ಇನ್ನೊಂದು ರೂಪದಲ್ಲಿ ನಡೆಯಲ್ಪಡುತ್ತೆ. ಅದನ್ನ ನಾವು ಅಪ್ಪಿಕೋ ಚಳುವಳಿ ಅಂತ ಹೇಳಿ ಕರಿತೇವೆ. ಹೌದಾ? ಸೊ ಇದರ ಪರಿಣಾಮವಾಗಿ ಕರ್ನಾಟಕದಲ್ಲಿ ಹಾಗೆ ಬೇರೆ ಬೇರೆ ರಾಜ್ಯಗಳಲ್ಲಿಯೂ ಕೂಡ ಸಾಕಷ್ಟು ಜನ ಮರಗಳನ್ನ, ಕಾಡುಗಳನ್ನ ಕಡಿಯೋದನ್ನ ತಪ್ಪಿಸಿ ಆ ಫಾರೆಸ್ಟ್ ಅನ್ನ ಕನ್ಸರ್ವ್ ಮಾಡಲಿಕ್ಕೆ ಸಾಕಷ್ಟು ಕಾಂಟ್ರಿಬ್ಯೂಷನ್ ಅನ್ನು ಕೊಟ್ಟಿದ್ದಾರೆ. ಸರಿನಾ? ಸೊ ಇದು ಒಂದು ಉದಾಹರಣೆ ಆಯ್ತು ಫಾರೆಸ್ಟ್ ಅಂಡ್ ವೈಲ್ಡ್ ಲೈಫ್ ಕನ್ಸರ್ವೇಷನ್ ವಿಷಯಕ್ಕೆ ಬಂದಾಗ. ಅದೇ ರೀತಿ ಇನ್ನೊಂದು ಇನ್ಸಿಡೆಂಟ್ ಅನ್ನು ನಾವೆಲ್ಲ ಗಮನಿಸಬೇಕು. 1972 ನಲ್ಲಿ ವೆಸ್ಟ್ ಬೆಂಗಾಲ್ ನಲ್ಲಿ ಬರಿದಾಗಿ ಹೋಗಿದ್ದಂತ ಸಾಲ್ ಫಾರೆಸ್ಟ್ ಗಳ ಪುನಶ್ಚೇತನವನ್ನ ಅಲ್ಲಿದ್ದಂತ ಒಬ್ಬ ಅಧಿಕಾರಿ ಹಾಗೆ ಅಲ್ಲಿನ ಸ್ಥಳೀಯ ಜನರು ಒಟ್ಟುಗೂಡಿ ಮಾಡ್ತಾರೆ. ನೋಡಿ, ಫಾರೆಸ್ಟ್ ಹಾಗೂ ವೈಲ್ಡ್ ಲೈಫ್ ಕನ್ಸರ್ವೇಷನ್ ವಿಷಯಕ್ಕೆ ಬಂದಾಗ ಆ ಸುತ್ತಮುತ್ತ ಇರುವಂತಹ ಆ ಸ್ಥಳೀಯ ಜನರೇನಿದಾರಲ್ಲ, ಅವರ ಪಾತ್ರ ಬಹಳ ಮುಖ್ಯವಾಗಿರುತ್ತೆ. ಹೌದಾ? 1972 ನಲ್ಲಿ ಸಾಲ್ ಫಾರೆಸ್ಟ್ ಗಳೇನು ವೆಸ್ಟ್ ಬೆಂಗಾಲ್ ನಲ್ಲಿ ಇದ್ದಂತಹ ಸಾಲ್ ಫಾರೆಸ್ಟ್ ಗಳು ಬರಿದಾಗಿದ್ದಂತ ಸಂದರ್ಭದಲ್ಲಿ ಅಲ್ಲಿದ್ದ ಒಬ್ಬ ಅಧಿಕಾರಿ AK ಬ್ಯಾನರ್ಜಿ ಅನ್ನುವಂತಹ ಅಧಿಕಾರಿ ಆ ಸುತ್ತಮುತ್ತ ಇದ್ದಂತಹ ಆ ಹಳ್ಳಿಯ ಜನರ ಸಹಾಯದಿಂದ ಆ ಹಳ್ಳಿಯ ಜನರಿಗೆ ಅಲ್ಲಿ ಹಾರ್ವೆಸ್ಟ್ ಮಾಡೋದ್ರ ಮೂಲಕ ಬರುವಂತಹ ಒಂದಷ್ಟು ಪ್ರಮಾಣದ ಶೇರ್ ಅನ್ನ, ಪ್ರಾಫಿಟ್ ಅನ್ನ ಹಳ್ಳಿಯ ಜನರಿಗೆ ಕೊಡೋದ್ರ ಮೂಲಕ ಅವರಿಗೆ ಸ್ವಲ್ಪ ಒಂದು ಸಣ್ಣ ಮಟ್ಟದ ಉದ್ಯೋಗವನ್ನ ಕೊಡೋದ್ರ ಮೂಲಕ ಆ ಹಳ್ಳಿಯ ಜನರ ಸಹಾಯದಿಂದ ಸುಮಾರು 1272 ಹೆಕ್ಟೇರ್ನಷ್ಟು ಬರಿದಾಗಿದ್ದಂತಹ ಸಾಲ್ ಫಾರೆಸ್ಟ್ ಗಳನ್ನ ಅವರು ಪುನಶ್ಚೇತನ ಮಾಡ್ತಾರೆ. ಓಕೆನಾ? ಸೊ ಈ ಮೂಲಕ ಒಂದು ಡಿಗ್ರೇಡ್ ಆಗಿ ಹೋಗಿದ್ದಂತ ಒಂದು ಫಾರೆಸ್ಟ್ ಅನ್ನ ಮತ್ತೆ ಪುನಶ್ಚೇತನ ಮಾಡಿ ಆ ಕಾಡಿಗೆ ಮರುಜೀವವನ್ನ ಕೊಡುವಂತ ಪ್ರಯತ್ನ ಅಲ್ಲಿ ಆಗುತ್ತೆ. ಹೌದಾ? ಸೊ ಈ ರೀತಿಯಾಗಿ ಒಂದಷ್ಟು ಮೇಜರ್ ಈವೆಂಟ್ಸ್ ಗಳನ್ನ ನಾವು ವೈಲ್ಡ್ ಲೈಫ್ ಕನ್ಸರ್ವೇಷನ್ ಅಥವಾ ಫಾರೆಸ್ಟ್ ಕನ್ಸರ್ವೇಷನ್ ನಲ್ಲಿ ನಾವು ನೆನೆಸ್ಕೊಳ್ಬಹುದು. ಸರಿನಾ? ಸೊ ಇವುಗಳ ಮೇಲೂ ಕೂಡ ನಿಮಗೆ ಒಂದಷ್ಟು ಕ್ವೆಶನ್ಸ್ ಗಳನ್ನ ಕೇಳುವಂತ ಸಾಧ್ಯತೆಗಳು ಇರುತ್ತೆ. ಅರ್ಥ ಆಗ್ತಿದೆಯಲ್ಲಪ್ಪ? ಸೊ ನಾವಿಲ್ಲಿ ಗಮನಿಸಬೇಕಾಗಿರೋ ಒಂದು ಅಂಶ ಅಂತ ಹೇಳಿದ್ರೆ, ನಾವು ಫಾರೆಸ್ಟ್ ಹಾಗೂ ವೈಲ್ಡ್ ಲೈಫ್ ಅನ್ನ ಕನ್ಸರ್ವ್ ಮಾಡಲೇಬೇಕು ಅನ್ನೋ ವಿಚಾರಕ್ಕೆ ಬಂದಾಗ ಇಲ್ಲಿ ಸರ್ಕಾರ ಆಗಿರ್ಬೋದು, ಅಲ್ಲಿನ ಜನ ಆಗಿರ್ಬೋದು, ಎಲ್ಲರ ಅಭಿಲಾಷೆಗಳನ್ನ ನಾವು ಗಮನದಲ್ಲಿಟ್ಕೊಂಡು ಆ ಫಾರೆಸ್ಟ್ ಕನ್ಸರ್ವೇಷನ್ ಅನ್ನು ಮಾಡ್ಲಿಕ್ಕಾಗುತ್ತೆ. ಇಲ್ಲಿ ಸ್ಥಳೀಯ ಜನರ ಸಹಾಯ ಅನ್ನೋದು ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ ಕೂಡ. ಸೊ ಇಲ್ಲಿ ಕೆಲವೊಂದು ಸಂದರ್ಭಗಳಲ್ಲಿ ನಾವು ಕಾಡುಗಳನ್ನ ಉಳಿಸ್ಬೇಕು ಅನ್ನೋ ಉದ್ದೇಶದಿಂದ ಯಾವುದೋ ಒಂದು ಕಾರಣಕ್ಕೆ ಜನರು ಅಲ್ಲಿಗೆ ಹೋಗದೇ ಇರೋ ರೀತಿ ತಡಿತೇವೆ. ಉದಾಹರಣೆಗೆ ಹುಲ್ಲುಗಾವಲು ಪ್ರದೇಶಗಳಂತ ಇದೆ. ಸೊ ಹಿಮಾಲಯದಲ್ಲಿದ್ದಂತಹ ಹುಲ್ಲುಗಾವಲು ಪ್ರದೇಶಗಳಿಗೆ ಸಾಮಾನ್ಯವಾಗಿ ಜನರು ತಮ್ಮ ಕುರಿಗಳನ್ನ ಕರ್ಕೊಂಡೋಗಿ ಅಲ್ಲಿ ಮೇಯಿಸ್ತಾ ಇರ್ತಾರೆ. ಸೊ ಈಗ ಸರ್ಕಾರ ಬಂದು ಏನ್ ಮಾಡ್ತು, ಆ ಹುಲ್ಲುಗಾವಲು ಪ್ರದೇಶಗಳಿಗೆ ಯಾರು ಹೋಗಬಾರ್ದು
ಅನ್ನೋ ರೀತಿ ಒಂದು ಆಜ್ಞೆ ಮಾಡ್ಬಿಡ್ತು. ಸೊ ಆಗ ಜನರು ಏನ್ ಮಾಡ್ತಾರೆ, ಕುರಿಗಳನ್ನ ಅವರು ಅಲ್ಲಿ ಕರ್ಕೊಂಡು ಹೋಗೋದನ್ನ ಬಿಟ್ಬಿಡ್ತಾರೆ. ಓವರ್ ಅ ಪೀರಿಯಡ್ ಆಫ್ ಟೈಮ್ ಏನಾಯ್ತು, ಆ ಹುಲ್ಲುಗಳು ಹೆಚ್ಚಾಗಿ ಬೆಳೀತಾ 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 ಅಲ್ಲಿನ ವೆಜಿಟೇಷನ್ ಕಂಪ್ಲೀಟ್ ಆಗಿ ಆ ಹುಲ್ಲುಗಳು ಡಾಮಿನೇಟ್ ಮಾಡ್ತಾ ಅಲ್ಲಿ ಬೇರೆ ಇನ್ಯಾವುದೇ ವೆಜಿಟೇಷನ್ ಬೆಳೆಯೋದಕ್ಕೆ ಸಹಾಯ ಆಗ್ಲಿಲ್ಲ. ಹೌದಾ? ಒಂದು ರೀತಿ ಈಗ ಕಾಡ್ ಅಂತ ಹೇಳಿದ್ರೆ ಅಲ್ಲಿ ಡೈವರ್ಸಿಟಿ ಇರಬೇಕು, ಎಲ್ಲವೂ ಕೂಡ ಎಕಾಲಜಿಕಲ್ ಬ್ಯಾಲೆನ್ಸ್ ಅಂತ ನಾವೇನು ಹೇಳಿ ಕರಿತೀವಲ್ಲ, ಅದು ಮೇಂಟೈನ್ ಆಗ್ತಾ ಇರಬೇಕು ಯಾವಾಗಲೂ. ಕೇವಲ ಇಡೀ ಕಾಡಿದೆ, ಕಾಡಲ್ಲಿ ಬರೀ ಜಿಂಕೆಗಳ ಪ್ರಮಾಣ ಜಾಸ್ತಿ ಆಗ್ಬಿಟ್ರೆ ಅಲ್ಲಿ ಎಕಾಲಜಿಕಲ್ ಬ್ಯಾಲೆನ್ಸ್ ಮತ್ತೆ ಇಂಬ್ಯಾಲೆನ್ಸ್ ಉಂಟಾಗ್ಬಿಡುತ್ತೆ, ಇರೋದಿಲ್ಲ. ಬರೀ ಟೈಗರ್ಗಳು ಜಾಸ್ತಿ ಆಗ್ಬಿಟ್ರೆ ಆ ರೀತಿ ಇರಬಾರ್ದು. ಎಲ್ಲ ರೀತಿಯ ಪ್ರಾಣಿಗಳು ಕೂಡ ಅಪ್ರಾಪ್ರಿಯೇಟ್ ಅಮೌಂಟ್ ನಲ್ಲಿ ಇರಬೇಕು. ಹೌದಾ? ಈಗ ಹುಲ್ಲುಗಾವಲಿದೆ, ಯಥೇಚ್ಛವಾಗಿ ಬರೀ ಹುಲ್ಲೇ ಬೆಳೆದ್ಬಿಟ್ರೆ ಅದನ್ನ ಈಗ ಕುರಿಗಳು ಬಂದು ತಿಂತಾ ಇದ್ರೆ ಅದು ಮಳೆಗಾಲದಲ್ಲಿ ಬೆಳೆದಾಗ ಕುರಿಗಳು ತಿಂದು ಮತ್ತೆ ಬೇಸಿಗೆ ಅಷ್ಟೊತ್ತಿಗೆ ಸರಿ ಪ್ರಮಾಣದಲ್ಲಿ ಬೆಳೆದಿರೋದು. ಹೌದಾ? ಅಥವಾ ಬೇಸಿಗೆ ಕಾಲದಲ್ಲಿ ತಿಂದು ಮತ್ತೆ ಮಳೆಗಾಲದಲ್ಲಿ ಮತ್ತೆ ಪುನಶ್ಚೇತನಗೊಳ್ಳೋದು. ಹೌದಲ್ವಾ? ಈ ರೀತಿಯಾಗಿ ಅಲ್ಲಿದ್ದಂಥ ಬ್ಯಾಲೆನ್ಸ್ ಏನಿತ್ತು ಅದು ಮೇಂಟೈನ್ ಆಗ್ತಾ ಇತ್ತು. ಕೆಲವೊಂದು ಸಂದರ್ಭಗಳಲ್ಲಿ ಸ್ಥಳೀಯ ಜನರಿಂದಾಗಿನೇ ಫಾರೆಸ್ಟ್ಗಳು ಉಳ್ಕೊಳ್ಳುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಸೊ ಈ ರೀತಿಯಾಗಿ ಎಲ್ಲ ಅಂಶಗಳನ್ನ ನಾವು ಗಮನದಲ್ಲಿಟ್ಕೊಂಡು ಎಲ್ಲಿ ಏನು ಅಗತ್ಯತೆ ಇದೆ ಅನ್ನೋದನ್ನ ಸರ್ಕಾರ ಗಮನದಲ್ಲಿಟ್ಕೊಂಡು ಫಾರೆಸ್ಟ್ ಕನ್ಸರ್ವೇಷನ್ ನಲ್ಲಿ ಹೆಜ್ಜೆಗಳನ್ನ ಇಡ್ತಾ ಹೋಗ್ಬೇಕು. ಅರ್ಥ ಆಗ್ತಿದೆಯಲ್ಲಪ್ಪ? ಸೊ ಅದೇ ರೀತಿ ಈಗ ನಾವು ವಾಟರ್ನ ಬಗ್ಗೆ ತಿಳ್ಕೊಂಬಿಡೋಣ, ಸರಿನಾ? ನೋಡಿ, ವಾಟರ್ ಅನ್ನೋದು ನಮಗೆ ಎಲ್ಲರಿಗೂ ಅವಶ್ಯಕವಾಗಿ ಬೇಕಿರುವಂತಹ ಒಂದು ಎಲಿಮೆಂಟ್, ಹೌದಲ್ವಾ? ಸೊ ವಾಟರ್ ಇಸ್ ಅ ಬೇಸಿಕ್ ನೆಸೆಸಿಟಿ ಫಾರ್ ಆಲ್ ಟೆರೆಸ್ಟ್ರಿಯಲ್ ಫಾರ್ಮ್ಸ್ ಆಫ್ ಲೈಫ್, ಹೌದಲ್ವಾ? ವಾಟರ್ನ ಇಂಪಾರ್ಟೆನ್ಸ್ ಬಗ್ಗೆ, ನೀರಿನ ಇಂಪಾರ್ಟೆನ್ಸ್ ಬಗ್ಗೆ ನಾವು ಕ್ಲಾಸ್ 9 ನಲ್ಲಿ ಸಾಕಷ್ಟು ಕಲ್ತ್ಕೊಂಡಿದ್ದೀವಿ ಕೂಡ, ಹೌದಲ್ವಾ? ನೀರು ಯಾಕೆ ಬೇಕು, ಪ್ರತಿಯೊಂದು ಜೀವಿಯ ಬಯೋಲಾಜಿಕಲ್ ಫಂಕ್ಷನ್ಸ್ಗಳು ಏನಿದೆ ಇವೆಲ್ಲವುಗಳು ಕೂಡ ವಾಟರ್ ಮೀಡಿಯಂ ನಲ್ಲೇ ಆಗೋದು, ಹೌದಲ್ವಾ? ಸೊ ನಮ್ಮ ದೇಹ ಕೂಡ ಒಂದು 70% ನೀರಿನಿಂದಾನೇ ಆಗಿರೋದು. ಸೊ ಈ ರೀತಿಯಾಗಿ ಜೀವಿಗಳ ಉಳಿವಿಕೆಗೆ ನೀರು ಅತ್ಯವಶ್ಯಕವಾಗಿ ಬೇಕಿರುವಂತಹ ಒಂದು ಎಲಿಮೆಂಟ್, ಹೌದಲ್ವಾ? ಕ್ಲಾಸ್ 9 ನಲ್ಲಿ ನಾವು ವಾಟರ್ ಸೈಕಲ್ ನಲ್ಲಿ ನೀರು ಹೇಗೆ ನಮ್ಮ ಎನ್ವಿರಾನ್ಮೆಂಟ್ ನಲ್ಲಿ ಒಂದು ಫಾರ್ಮ್ ನಿಂದ ಇನ್ನೊಂದು ಫಾರ್ಮ್ಗೆ ಬದಲಾಗ್ತಾ ಹೇಗೆ ರೀಸೈಕಲ್ ಆಗುತ್ತೆ ಅನ್ನೋದನ್ನು ಕೂಡ ನಾವು ಕಲ್ತ್ಕೊಂಡಿದ್ದೀವಿ, ಹೌದಲ್ವಾ? ಸೊ ನೀರು ವಾಪಸ್ ಅಟ್ಮಾಸ್ಫಿಯರ್ಗೆ ಬರಲಿಕ್ಕೆ ನಮಗೆ ಮುಖ್ಯವಾಗಿ ಮಳೆಗಳು ಕಾರಣವಾಗುತ್ತೆ, ಹೌದಲ್ವಾ? ರೈನ್ಸ್, ಹೌದಲ್ವಾ? ಸೊ ಆದ್ರೆ ಈ ರೈನ್ಸ್ ಏನಿದೆಯಲ್ಲ, ರೈನ್ಸ್ ಇನ್ ಇಂಡಿಯಾ ಆರ್ ಲಾರ್ಜ್ಲಿ ಡ್ಯೂ ಟು ಮಾನ್ಸೂನ್ಸ್. ಮಾನ್ಸೂನ್ ವಿಂಡ್ ಪ್ಯಾಟರ್ನ್ಸ್ಗಳು ನಮ್ಮ ದೇಶದಲ್ಲಿ ಮಳೆಯನ್ನ ಹೊತ್ತು ತರುವಂತಹ ಒಂದಷ್ಟು ಫ್ಯಾಕ್ಟರ್ಸ್ಗಳಾಗಿದೆ. ಮಾನ್ಸೂನ್ ಚೆನ್ನಾಗಿತ್ತು ಅಂತ ಹೇಳಿದ್ರೆ ಮಾನ್ಸೂನ್ ಮಳೆ ಚೆನ್ನಾಗುತ್ತೆ, ಮಾನ್ಸೂನ್ ವಿಂಡ್ ಪ್ಯಾಟರ್ನ್ಸ್ ಚೆನ್ನಾಗಿತ್ತು ಅಂತ ಹೇಳಿದ್ರೆ ಆ ಸಮಯದಲ್ಲಿ ನಮಗೆ ಆ ಮಳೆ ಅನ್ನೋದು ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಆಗುತ್ತೆ. ಹಾಗೆ ಮಾನ್ಸೂನ್ ಇದ್ದಾಗ ಮಾತ್ರ ನಮಗೆ ಹೆಚ್ಚಿನ ಪ್ರಮಾಣದ ಮಳೆ ಉಂಟಾಗೋದನ್ನು ನಾವು ಗಮನಿಸಬಹುದು. ಹಾಗಾಗಿ ಏನಾಗುತ್ತೆ, ಮೋಸ್ಟ್ ಆಫ್ ದ ರೈನ್ ಫಾಲ್ಸ್ ಇನ್ ಅ ಫ್ಯೂ ಮಂತ್ಸ್ ಆಫ್ ದ ಇಯರ್, ಹೌದಲ್ವಾ? ಸೊ ಇಲ್ಲಿ ಮಳೆಗಳನ್ನ ತರಲಿಕ್ಕೆ ವಿಂಡ್ ಪ್ಯಾಟರ್ನ್ಸ್ಗಳು ಒಂದು ಫ್ಯಾಕ್ಟರ್ ಆಗಿ ಇನ್ಫ್ಲುಯೆನ್ಸ್ ಮಾಡೋದ್ರಿಂದ ಏನಾಗುತ್ತೆ, ಮಳೆ ಒಂದು ವರ್ಷದ ಕೆಲವು ತಿಂಗಳುಗಳಲ್ಲಿ ಮಾತ್ರ ನಮಗೆ ಬೀಳುತ್ತೆ, ಹೌದಾ? ಆದ್ರೆ ನಮಗೆ ನೀರಿನ ಅವಶ್ಯಕತೆ ವರ್ಷ ಪೂರ್ತಿ ಇದೆ. ಕೆಲವು ತಿಂಗಳಲ್ಲಿ ಮಳೆ ಬಂದ್ರೆ ಮಾತ್ರ ಸಾಕಾಗುತ್ತಾ? ಇಲ್ಲ, ನಮಗೆ ವರ್ಷ ಪೂರ್ತಿ ನೀರಿನ ಅವಶ್ಯಕತೆ ಇದೆ. ಸೊ ಹೀಗಾಗಿ ನಾವು ಏನ್ ಮಾಡಬೇಕು, ಕೆಲವು ತಿಂಗಳಲ್ಲಿ ಬರುವಂತಹ ಆ ಮಳೆಯ ನೀರನ್ನ ಸಾಕಷ್ಟು ಕನ್ಸರ್ವ್ ಮಾಡಿ ಇಟ್ಕೊಳ್ಬೇಕು. ಸೊ ದಟ್ ನಮಗೆ ವರ್ಷ ಪೂರ್ತಿ ನಮಗೆ ನೀರಿರೋ ರೀತಿ ಆಗುತ್ತೆ, ಹೌದಲ್ವಾ? ಸೊ ಇಲ್ಲಿ ಆ ವಾಟರ್ ಕನ್ಸರ್ವೇಷನ್ ನ ಮಾಡ್ಕೊಳ್ಳೋದಕ್ಕೆ ನಮ್ಮ ಕೈಲಿ ಯಾಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಹೇಳಿದ್ರೆ, ದಟ್ ಈಸ್ ಬಿಕಾಸ್ ಆಫ್ ಲಾಸ್ ಆಫ್ ವೆಜಿಟೇಷನ್ ಕವರ್, ಅಥವಾ ಮಳೆಯ ಪ್ರಮಾಣ ಕಡಿಮೆ ಆಗೋದಕ್ಕೂ ನಮಗೆ ವೆಜಿಟೇಷನ್ ಲಾಸ್ ಕಾರಣವಾಗುತ್ತೆ. ಕೆಲವೊಂದು ಸಂದರ್ಭಗಳಲ್ಲಿ ನಾವು ಬೆಳೆಯನ್ನ ಬೆಳೆಯುವಾಗ ಹೈ ವಾಟರ್ ಡಿಮ್ಯಾಂಡಿಂಗ್ ಕ್ರಾಪ್ಸ್ ಅನ್ನ ಬೆಳಿತೇವೆ, ಆ ಕಾರಣದಿಂದಾಗಿ ಹೆಚ್ಚಿನ ಪ್ರಮಾಣದ ನೀರು ವೇಸ್ಟ್ ಆಗೋಗ್ಬಿಡುತ್ತೆ. ಇನ್ನೂ ಕೆಲವು ಸಂದರ್ಭಗಳಲ್ಲಿ ನಾವು ನೀರನ್ನ ಪೊಲ್ಯೂಟ್ ಮಾಡ್ತಾ ಇದ್ದೀವಿ, ಹೌದಲ್ವಾ? ಇಂಡಸ್ಟ್ರಿಯಲ್ ಎಫ್ಲೂಯೆಂಟ್ಸ್ ಗಳನ್ನ ನಾವು ನೀರಿಗೆ ಬಿಡೋದ್ರಿಂದ ಆಗಿರ್ಬೋದು, ಅಥವಾ ಅರ್ಬನ್ ವೇಸ್ಟ್ ಗಳನ್ನ ನೀರಿಗೆ ಹಾಕೋದ್ರಿಂದ ನೀರನ್ನ ಬಳಕೆ ಮಾಡಲಿಕ್ಕೆ ಸಾಧ್ಯ ಆಗದೇ ಇರೋ ರೀತಿ ನಾವು ಮಾಡ್ತಾ ಇರೋದ್ರಿಂದ ನಮಗೆ ನೀರಿನ ಕೊರತೆ ಉಂಟಾಗ್ತಾ ಇದೆ, ಹೌದಲ್ವಾ? ಸೊ ಹೀಗಾಗಿ ನಾವು ಏನ್ ಮಾಡಬೇಕು, ಒಂದಷ್ಟು ತಿಂಗಳಲ್ಲಿ ಬರುವಂತಹ ಮಳೆಯ ನೀರನ್ನ ಸಾಕಷ್ಟು ಪ್ರಮಾಣದಲ್ಲಿ ಕೂಡಿಟ್ಕೊಂಡು ಸಂಗ್ರಹಣೆ ಮಾಡಿಟ್ಕೊಂಡು ವರ್ಷ ಪೂರ್ತಿ ನಮಗೆ ಆಗೋ ರೀತಿ ಅದನ್ನ ಬಳಸ್ಕೊಳ್ಳೋದು ಒಂದು ವಿಧಾನ ಆಗುತ್ತೆ, ಹೌದಾ? ಇದನ್ನೇ ನಾವು ವಾಟರ್ ಇರಿಗೇಷನ್ ಸಿಸ್ಟಮ್ಸ್ ಅಂತ ಹೇಳಿ ಕರಿತೇವೆ. ಈ ರೀತಿಯಾಗಿ ನೀರನ್ನ ಸ್ಟೋರ್ ಮಾಡಿ ಇಟ್ಕೊಂಡು ನೀರನ್ನ ಬಳಸ್ಕೊಳ್ಳುವಂತ ಪದ್ಧತಿ ಭಾರತದಲ್ಲಿ ಅಗೇನ್ ಸಾವಿರಾರು ವರ್ಷಗಳಿಂದಲೂ ಕೂಡ ಇದೆ, ಹೌದಲ್ವಾ? ವಾಟರ್ ಹಾರ್ವೆಸ್ಟಿಂಗ್ ಸಿಸ್ಟಮ್ಸ್ ಅಂತ ಹೇಳಿ ನಾವು ಕರಿತೇವೆ, ಸರಿನಾ? ಸೊ ನೀರನ್ನ ಸಾಕಷ್ಟು ಪ್ರಮಾಣದಲ್ಲಿ ಸಂಗ್ರಹಣೆ ಮಾಡಿಟ್ಕೊಳ್ಳಿಕ್ಕೆ ನಮ್ಮಲ್ಲಿ ಸಾಕಷ್ಟು ಪದ್ಧತಿಗಳಿದ್ದದನ್ನ ನಾವು ಗಮನಿಸಬಹುದು. ಉದಾಹರಣೆಗೆ ನೋಡಿ, ಡ್ಯಾಮ್ಸ್ ಗಳಾಗಿರ್ಬೋದು, ಟ್ಯಾಂಕ್ಸ್ ಗಳಾಗಿರ್ಬೋದು, ಅಥವಾ ಕೆನಾಲ್ಸ್ ಗಳಾಗಿರ್ಬೋದು. ಸೊ ಈ ರೀತಿಯಾದ ಸಾಕಷ್ಟು ಸಿಸ್ಟಮ್ಸ್ಗಳು ನಮ್ಮಲ್ಲಿ ಏನ್ಷಿಯಂಟ್ ಟೈಮ್ಸ್ ಇಂದಾನು ಕೂಡ ಇದೆ, ಸರಿನಾ? ಅರ್ಥ ಆಗ್ತಿದೆಯಲ್ಲಪ್ಪ? ಸೊ ಈ ಮೂಲಕ ನಾವು ನೀರನ್ನ ಹಾರ್ವೆಸ್ಟ್ ಮಾಡಿ ಸಂಗ್ರಹಣೆ ಮಾಡಿ ಇಟ್ಕೊಳ್ಬಹುದು. ಅದರಿಂದ ಸಾಕಷ್ಟು ಅಡ್ವಾಂಟೇಜಸ್ಗಳಿದೆ. ಅಂಡರ್ ಗ್ರೌಂಡ್ ವಾಟರ್ ಇಂಪ್ರೂವ್ ಆಗುತ್ತೆ, ಹೌದಾ? ನಮಗೆ ಬೇಕಾದಾಗ ಅಂಡರ್ ಗ್ರೌಂಡ್ ವಾಟರ್ ಅನ್ನು ನಾವು ಪಡ್ಕೊಳ್ಬಹುದು.
ನೀರು ಎವಾಪರೇಟ್ ಆಗೋದಿಲ್ಲ. ಈ ರೀತಿಯಾದ ಸಾಕಷ್ಟು ಅಡ್ವಾಂಟೇಜಸ್ಗಳು ಇರೋದನ್ನ ನಾವು ಗಮನಿಸಬಹುದು. ಸೊ ಈಗ ನಾವು ಡ್ಯಾಮ್ಸ್ಗಳ ಬಗ್ಗೆ ತಿಳ್ಕೊಳ್ಳೋಣ. ಸೊ ನೋಡಿ, ಡ್ಯಾಮ್ಸ್ಗಳನ್ನ ಕಟ್ಟೋದು ನೀರನ್ನ ಹೆಚ್ಚಿನ ಪ್ರಮಾಣದಲ್ಲಿ ಸಂಗ್ರಹಣೆ ಮಾಡಿಟ್ಕೊಳ್ಳಿಕ್ಕೆ, ಹೌದಾ? ಕೆಲವೊಂದು ಸಂದರ್ಭಗಳಲ್ಲಿ ಸಣ್ಣ ಸಣ್ಣದಾದ ಡ್ಯಾಮ್ಸ್ಗಳನ್ನ ಕಟ್ತೇವೆ, ಕೆಲವೊಂದು ಸಂದರ್ಭಗಳಲ್ಲಿ ಬೃಹತ್ ಡ್ಯಾಮ್ಸ್ಗಳನ್ನ ಕಟ್ತೇವೆ ಕೂಡ, ಹೌದಾ? ಈ ದೊಡ್ಡದಾದ ಡ್ಯಾಮ್ಸ್ಗಳು, ಅಣೆಕಟ್ಟುಗಳನ್ನ ಕಟ್ಟೋದರ ಮುಖ್ಯ ಉದ್ದೇಶ ಏನ್ ಗೊತ್ತಾ? ಲಾರ್ಜ್ ಡ್ಯಾಮ್ಸ್ ಕ್ಯಾನ್ ಎನ್ಶೂರ್ ದ ಸ್ಟೋರೇಜ್ ಆಫ್ ಅಡಿಕ್ವೇಟ್ ವಾಟರ್, ನಾಟ್ ಜಸ್ಟ್ ಫಾರ್ ಇರಿಗೇಷನ್ ಬಟ್ ಆಲ್ಸೋ ಫಾರ್ ಜನರೇಟಿಂಗ್ ಎಲೆಕ್ಟ್ರಿಸಿಟಿ, ಹೌದಾ? ಇಲ್ಲಿ ಲಾರ್ಜ್ ಡ್ಯಾಮ್ಸ್ ಗಳನ್ನ ನಾವು ಇರಿಗೇಷನ್ ಸಿಸ್ಟಮ್ಸ್ಗೆ ಬಳಸ್ಕೊಳ್ಳೋದಕ್ಕೆ, ನೀರನ್ನ ಸಂಗ್ರಹಣೆ ಮಾಡಿಟ್ಕೊಳ್ಳೋದಕ್ಕೆ ಕಟ್ಟೋದು ಒಂದು ಕಡೆ ಆದ್ರೆ, ಅದರಿಂದ ನಾವು ಎಲೆಕ್ಟ್ರಿಸಿಟಿಯನ್ನ ಕೂಡ ನಾವು ಜನರೇಟ್ ಮಾಡಬಹುದು. ಸೊ ಹಾಗೆ ಈ ಡ್ಯಾಮ್ಸ್ ಗಳ ಕಾನ್ಸೆಪ್ಟ್ ಏನಿದೆಯಲ್ಲ, ಇದು ಬ್ರಿಟಿಷರು ಬಂದ ನಂತರ ನಮ್ಮ ದೇಶದಲ್ಲಿ ಹೆಚ್ಚಾಗ್ತಾ ಹೋಯಿತು, ಲಾರ್ಜ್ ಡ್ಯಾಮ್ಸ್ ಗಳ ಕನ್ಸ್ಟ್ರಕ್ಷನ್ ಅನ್ನೋದು. ಅದಕ್ಕೆ ಮುಂಚೆ ನಮ್ಮಲ್ಲಿ ಸಣ್ಣದಾದ ಪದ್ಧತಿಗಳಿತ್ತು, ಹೌದಾ? ಸಣ್ಣ ಕಟ್ಟೆಗಳನ್ನ ಕಟ್ಟೋದು, ಸಣ್ಣ ಏರಿಗಳನ್ನ ಕಟ್ಟೋದು, ಹೌದಾ? ಸಣ್ಣದಾದ ನದಿಗಳನ್ನ ಕಟ್ಟುವಂಥದ್ದು, ಈ ರೀತಿಯಾದ ಸಾಕಷ್ಟು ಸಣ್ಣ ಪುಟ್ಟ ಪದ್ಧತಿಗಳಿದ್ವು. ಲಾರ್ಜ್ ಡ್ಯಾಮ್ಸ್ಗಳು ಬಂದ ಮೇಲೆ ಆ ರೀತಿಯಾದ ಸಣ್ಣ ಪುಟ್ಟ ಆ ಟೆಕ್ನಿಕ್ಸ್ಗಳೇನಿದ್ವು, ಏನ್ಷಿಯಂಟ್ ಪದ್ಧತಿಗಳೇನಿದ್ವು, ಅವುಗಳು ಸ್ವಲ್ಪ ಮಟ್ಟದಲ್ಲಿ ಕಡಿಮೆ ಆಗಿದೆ ಕೂಡ, ಸರಿನಾ? ಈ ಡ್ಯಾಮ್ಸ್ಗಳಿಂದ ಸಾಕಷ್ಟು ಅಡ್ವಾಂಟೇಜಸ್ಗಳಿದೆ, ಸಾಕಷ್ಟು ಡಿಸ್ಅಡ್ವಾಂಟೇಜಸ್ಗಳು ಕೂಡ ಇದೆ, ಸರಿನಾ? ಸೊ ಇಲ್ಲಿ ಈ ಡ್ಯಾಮ್ಸ್ಗಳಿಂದ ಆಗುವಂತಹ ಒಂದು ಅಡ್ವಾಂಟೇಜ್, ಅಡಿಕ್ವೇಟ್ ವಾಟರ್, ನಮಗೆ ವರ್ಷ ಪೂರ್ತಿ ಆಗುವಂತಹ ನೀರನ್ನು ನಾವು ಸ್ಟೋರ್ ಮಾಡಿ ಇಟ್ಕೊಳ್ಬಹುದು. ಕೆಲವು ಸಂದರ್ಭಗಳಲ್ಲಿ ಏನಾಗುತ್ತೆ, ನಾವು ಸ್ಟೋರ್ ಮಾಡಿ ಇಟ್ಕೊಂಡಿದ್ದಂಥ ನೀರು ಒಂದು 6 ತಿಂಗಳು ಆಗೋಷ್ಟೊತ್ತಿಗೆ ಎವಾಪರೇಟ್ ಆಗೋಗ್ಬಿಡುತ್ತೆ. ಕೆಲವು ಸಂದರ್ಭಗಳಲ್ಲಿ ಹೆಚ್ಚಿನ ನೀರಿದ್ದಾಗ ವರ್ಷ ಪೂರ್ತಿ ಬರುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ, ಹೌದಾ? ಸೊ ಈ ಲಾರ್ಜ್ ಡ್ಯಾಮ್ಸ್ಗಳ ಸಹಾಯದಿಂದ ನಾವು ಕೆನಾಲ್ ಸಿಸ್ಟಮ್ಸ್ಗಳಲ್ಲಿ ನೀರನ್ನ ರನ್ ಮಾಡಬಹುದಾ? ಕೆನಾಲ್ ಸಿಸ್ಟಮ್ಸ್ಗಳ ಮೂಲಕ ಇರಿಗೇಷನ್ ಅನ್ನ ಮಾಡಬಹುದು, ಆ ಮೂಲಕ ಬೆಳೆಗಳಿಗೆ ನೀರನ್ನ ಸರಬರಾಜು ಮಾಡಬಹುದು. ಈ ಲಾರ್ಜ್ ಡ್ಯಾಮ್ಸ್ ಇದ್ದಾಗ ಹೆಚ್ಚಿನ ಪ್ರಮಾಣದ ನೀರನ್ನ ನಾವು ಸಾಕಷ್ಟು ದೂರಗಳವರೆಗೆ ಕೆನಾಲ್ ಸಿಸ್ಟಮ್ಸ್ಗಳ ಮೂಲಕ ತಲುಪಿಸಬಹುದು, ಹೌದಲ್ವಾ? ಸೊ ಡ್ಯಾಮ್ಸ್ ಕ್ಯಾನ್ ಟ್ರಾನ್ಸ್ಫರ್ ಲಾರ್ಜ್ ಅಮೌಂಟ್ ಆಫ್ ವಾಟರ್ ಓವರ್ ಗ್ರೇಟ್ ಡಿಸ್ಟೆನ್ಸಸ್, ಹೌದಾ? ಸೊ ದೊಡ್ಡ ಡ್ಯಾಮ್ಸ್ಗಳಿಂದ ಸಾಕಷ್ಟು ದೂರಗಳವರೆಗೆ, ಒಂದು ಜಿಲ್ಲೆ, ಒಂದು ರಾಜ್ಯಕ್ಕೆ ಸಾಕಾಗುವಷ್ಟು ಸಾಕಷ್ಟು ಕೆನಾಲ್ ಸಿಸ್ಟಮ್ಸ್ಗಳನ್ನ ನಾವು ಮಾಡಿಕೊಂಡು ಅದರ ಮೂಲಕ ನೀರನ್ನು ಹರಿಸೋದ್ರ ಮೂಲಕ ನೀರು ಎಲ್ಲ ಜನರಿಗೂ, ಎಲ್ಲ ರೈತರಿಗೂ ಸಿಗೋ ರೀತಿ ನಾವು ನೋಡ್ಕೊಳ್ಬಹುದು, ಹೌದಾ? ಇದು ಡ್ಯಾಮ್ನ ಒಂದು ಅಡ್ವಾಂಟೇಜ್ ಆಗುತ್ತೆ. ಕೆಲವು ಸಂದರ್ಭಗಳಲ್ಲಿ ಲಾರ್ಜ್ ಡ್ಯಾಮ್ಸ್ಗಳು ಕಟ್ಟೋದ್ರಿಂದ ಸಾಕಷ್ಟು ಡಿಸ್ಅಡ್ವಾಂಟೇಜಸ್ಗಳು ಕೂಡ ಇದೆ, ಹೌದಾ? ದೊಡ್ಡದಾದ ಡ್ಯಾಮ್ಸ್ಗಳನ್ನ ಕಟ್ಟುವಾಗ, ಉದಾಹರಣೆಗೆ ಸಾಕಷ್ಟು ಆಪೋಸಿಷನ್ಸ್ಗಳು ಬಂದಿದ್ದನ್ನ ನಾವು ಗಮನಿಸಬಹುದು. ನರ್ಮದಾ ನದಿಗೆ ಒಂದು ದೊಡ್ಡ ಅಣೆಕಟ್ಟನ್ನು ಕಟ್ಟುವಾಗ ಅಥವಾ ಗಂಗಾ ನದಿಗೆ ಕಟ್ಟುವಾಗ ಸಾಕಷ್ಟು ಬೇಡ ಅನ್ನುವಂತಹ ವದಂತಿಗಳು, ಹಾಗೆ ಪ್ರೊಟೆಸ್ಟ್ಗಳು ಆಗಿದ್ದನ್ನ ನಾವು ಗಮನಿಸಬಹುದು, ಹೌದಲ್ವಾ? ಸೊ ಇಲ್ಲಿ ದೊಡ್ಡದಾದ ಡ್ಯಾಮ್ಸ್ಗಳನ್ನ ಕಟ್ಟೋದಕ್ಕೆ ತಡೆ ಹಿಡಿಬೇಕು ಅಥವಾ ಕಟ್ಟೋದು ಬೇಡ ಅಂತ ಹೇಳೋದಕ್ಕೆ ಯಾವ ಕಾರಣಗಳಿದೆ ಅಂತ ನಾವು ನೋಡೋದಾದ್ರೆ, ಮುಖ್ಯವಾಗಿ 3 ರೀತಿಯ ಕಾರಣಗಳನ್ನ ನಾವು ಗುರುತಿಸಬಹುದು, ಹೌದಾ? Criticism about the large dams address 3 major problems in particular. The first one is social problems. Social problems ಅಂತ ಹೇಳಿದ್ರೆ, ಈಗ ಯಾವುದೋ ಒಂದು ದೊಡ್ಡ ಡ್ಯಾಮ್ ಅನ್ನ ನಾವು ಕಟ್ತಾ ಇದೀವಿ ಅಂತ ಹೇಳಿದ್ರೆ, ಆ ಡ್ಯಾಮ್ಗೆ ಒಂದು ಮಾರ್ಕ್ ಅನ್ನ ಮಾಡಿ, ಆ ಪರಿಧಿ ಏನಿರುತ್ತೆ, ಅದರ ಡಯಾಮೀಟರ್ ಏನಿರುತ್ತೆ, ಅದರ ಸುತ್ತಮುತ್ತ ಇರುವಂತಹ ಹಳ್ಳಿಗಳಲ್ಲಿರುವಂತಹ ಜನರನ್ನ ಅಥವಾ ಟ್ರೈಬಲ್ ಪೀಪಲ್ಗಳನ್ನ ಆ ಜಾಗದಿಂದ ಬೇರೆ ಜಾಗಕ್ಕೆ ಕಳಿಸ್ಬೇಕಾಗುತ್ತೆ, ಹೌದಲ್ವಾ? ಸೊ ಇಂತಹ ಸಂದರ್ಭದಲ್ಲಿ ಏನಾಗುತ್ತೆ, ಅಲ್ಲಿರುವಂತಹ ಜನರು ತಮ್ಮ ಮನೆ, ಹೊಲ, ಗದ್ದೆಗಳು, ಜಮೀನು ಎಲ್ಲವನ್ನೂ ಕೂಡ ಕಳ್ಕೊಳ್ತಾರೆ. ಅಂತಹ ಸಂದರ್ಭದಲ್ಲಿ ಆ ಜನರಿಗೆ ತಲುಪಬೇಕಾಗಿರುವಂತಹ ಕಾಂಪನ್ಸೇಷನ್ ಆಗಿರಬಹುದು, ಅಥವಾ ಅವರಿಗೆ ಇನ್ನೊಂದು ಜಾಗದಲ್ಲಿ ಹೊಸ ಮನೆಗಳನ್ನ ಕಟ್ಟಿಸಿಕೊಡುವಂತದ್ದಾಗಿರ್ಬೋದು, ಈ ಕೆಲಸಗಳು ಸರಿಯಾಗಿ ನಡೆಯೋದಿಲ್ಲ. ಇದು ಮೊದಲನೇ ಪ್ರಾಬ್ಲಮ್ ಆಗುತ್ತೆ, ಹೌದಲ್ವಾ? ಸೊ ಸೋಷಿಯಲ್ ಪ್ರಾಬ್ಲಮ್ಸ್ ಅನ್ನೋ ವಿಷಯಕ್ಕೆ ಬಂದಾಗ, ಲಾರ್ಜ್ ನಂಬರ್ ಆಫ್ ಫಾರ್ಮರ್ಸ್ ಅಂಡ್ ಟ್ರೈಬಲ್ಸ್ ಆರ್ ಅಫೆಕ್ಟೆಡ್ ಬಿಕಾಸ್ ಅವರಿಗೆ ಅಡಿಕ್ವೇಟ್ ಕಾಂಪನ್ಸೇಷನ್ ಅನ್ನೋದು ಅಥವಾ ರಿಹ್ಯಾಬಿಲಿಯೇಷನ್ ಅನ್ನೋದು ಸರಿಯಾಗಿ ಮಾಡಿಕೊಡೋದಿಲ್ಲ ಸರ್ಕಾರ ಕೆಲವು ಸಂದರ್ಭಗಳಲ್ಲಿ, ಹೌದಲ್ವಾ? ಎರಡನೇ ಪ್ರಾಬ್ಲಮ್ ಬಂದ್ರೆ ನೋಡಿ, ಎಕನಾಮಿಕ್ ಪ್ರಾಬ್ಲಮ್ಸ್. ಸೊ ಇಲ್ಲಿ ಎಕನಾಮಿಕ್ ಪ್ರಾಬ್ಲಮ್ಸ್ ಅಂತ ಬಂದಾಗ, ಈ ದೊಡ್ಡ ಡ್ಯಾಮ್ಸ್ ಗಳನ್ನ ನಾವು ಕಟ್ಟುವಾಗ ಏನಾಗುತ್ತೆ, ಇಲ್ಲಿ ಹ್ಯೂಜ್ ಅಮೌಂಟ್ ಆಫ್ ಪಬ್ಲಿಕ್ ಮನಿ ಇಸ್ ಬೀಯಿಂಗ್ ಯೂಸ್ಡ್, ಹೌದಲ್ವಾ? ಸರ್ಕಾರದಲ್ಲಿರುವಂತಹ ಜನರ ಹಣ, ಅದು ಪಬ್ಲಿಕ್ ಮನಿ ಅನ್ನೋದು ಸಾಕಷ್ಟು ಪ್ರಮಾಣದಲ್ಲಿ ನಾವು ಖರ್ಚು ಮಾಡಬೇಕಾಗುತ್ತೆ, ಹೌದಲ್ವಾ? ಕೆಲವು ಸಂದರ್ಭಗಳಲ್ಲಿ ಆ ಖರ್ಚು ಮಾಡಿದಂತ ಹಣಕ್ಕೆ ಅಪ್ರಾಪ್ರಿಯೇಟ್ ಆಗಿ ಇನ್ಕಮ್ ಅನ್ನೋದು ಜನರೇಟ್ ಆಗದೆ ಇರಬಹುದು, ಹೌದಾ? ಅಂತ ಸಂದರ್ಭದಲ್ಲಿ ಏನಾಗುತ್ತೆ, ನಮಗೆ ಉತ್ತಮವಾದ ಬೆನಿಫಿಟ್ಸ್ಗಳು ಸಿಗ್ಲಿಲ್ಲ ಅಂತ ಹೇಳಿದ್ರೆ ಅಷ್ಟು ಹಣ ವ್ಯಯ ಮಾಡಿದ್ದು ಕೂಡ ವ್ಯರ್ಥ ಆದಂಗಲ್ವಾ? ಸೊ ಇದು ಎರಡನೇ ಪ್ರಾಬ್ಲಮ್ ಆಗುತ್ತೆ. ಸೊ ಮೂರನೇ ಪ್ರಾಬ್ಲಮ್ ನೋಡಿ, ಎನ್ವಿರಾನ್ಮೆಂಟಲ್ ಪ್ರಾಬ್ಲಮ್ಸ್. ಸೊ ಎನ್ವಿರಾನ್ಮೆಂಟಲ್ ಪ್ರಾಬ್ಲಮ್ಸ್ ನ ವಿಷಯಕ್ಕೆ ಬಂದಾಗ ಇಲ್ಲಿ ಏನಾಗುತ್ತೆ, ಈಗ ಡ್ಯಾಮ್ ಕಟ್ಟುವಾಗ ಅಪ್ಪಿ ತಪ್ಪಿ ಏನಾದ್ರು ಅಕ್ಕಪಕ್ಕದಲ್ಲಿ ಒಂದು ಕಾಡಿದೆ ಅಂತ ಇಟ್ಕೊಳ್ಳಿ,
ಅಥವಾ ಒಂದು ಒಳ್ಳೆ ನ್ಯಾಚುರಲ್ ಹ್ಯಾಬಿಟೆಟ್ ಇದೆ. ಸೊ ಈ ಡ್ಯಾಮ್, ಲಾರ್ಜ್ ಡ್ಯಾಮ್ ಬಂದಾಗ ಏನಾಗುತ್ತೆ, ಆಬ್ವಿಯಸ್ಲಿ ಆ ನೀರು ಇದ್ದಿದ್ದು ಏನಾಗುತ್ತೆ, ಆ ನೀರು ಕಾಡಿನ ಸುತ್ತಮುತ್ತ ಅಥವಾ ಹೊಲ ಗದ್ದೆಗಳು ಎಲ್ಲವನ್ನೂ ಕೂಡ ಆವರಿಸ್ಕೊಳ್ಳೋದ್ರಿಂದ ಅಲ್ಲಿ ಡಿಫಾರೆಸ್ಟೇಷನ್ ಉಂಟಾಗಬಹುದು, ಹೌದಲ್ವಾ? ಅಥವಾ ಅಲ್ಲಿ ಆ ಬಯೋಡೈವರ್ಸಿಟಿ ಇತ್ತಲ್ಲ, ಆ ಬಯೋಡೈವರ್ಸಿಟಿ ಲಾಸ್ ಆಗ್ಬಹುದು. ಸೊ ಈ ಮೂಲಕ ಏನಾಗುತ್ತೆ, ಆ ಎಕಲಾಜಿಕಲ್ ಬ್ಯಾಲೆನ್ಸ್ ಅನ್ನೋದು ಹಾಳಾಗೋಗ್ಬಿಡುತ್ತೆ. ಸೊ ಇದು ಲಾರ್ಜ್ ಡ್ಯಾಮ್ಸ್ ಗಳಿಂದ ಉಂಟಾಗುವಂತಹ ಒಂದಷ್ಟು ಡಿಸ್ಅಡ್ವಾಂಟೇಜಸ್ಗಳು. ಈ ಕಾರಣಕ್ಕಾಗಿನೇ ದೊಡ್ಡ ದೊಡ್ಡ ಅಣೆಕಟ್ಟೆಗಳನ್ನ ಕಟ್ಟೋದಕ್ಕೆ ನಮ್ಮಲ್ಲಿ ಸಾಕಷ್ಟು ವಿರೋಧ ವ್ಯಕ್ತವಾಗುತ್ತೆ ಕೂಡ. ಅರ್ಥ ಆಗ್ತಿದೆಯಲ್ಲಪ್ಪ? ಸೊ ಅದೇ ರೀತಿ ವಾಟರ್ ಹಾರ್ವೆಸ್ಟಿಂಗ್ ನ ಇನ್ನೊಂದಷ್ಟು ಟೆಕ್ನಿಕ್ ಗಳ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ, ಸರಿನಾ? ಸೊ ನೋಡಿ, ವಾಟರ್ ಹಾರ್ವೆಸ್ಟಿಂಗ್ ನ ವಿಷಯಕ್ಕೆ ಬಂದಾಗ, ವಾಟರ್ ಹಾರ್ವೆಸ್ಟಿಂಗ್ ಅಂತ ಹೇಳಿದ್ರೆ ಏನಪ್ಪಾ, ಇಟ್ಸ್ ಅ ಸೈಂಟಿಫಿಕ್ ವೇ ಆಫ್ ವಾಟರ್ ಕನ್ಸರ್ವೇಷನ್, ಸರಿನಾ? ಸೊ ಇಲ್ಲಿ ವಾಟರ್ ಹಾರ್ವೆಸ್ಟಿಂಗ್ ನ ನಾವು ಯಾಕೆ ಮಾಡ್ತಾ ಇದ್ದೇವೆ? ಟು ಇನ್ಕ್ರೀಸ್ ಬಯೋಮಾಸ್ ಪ್ರೊಡಕ್ಷನ್. ಬಯೋಮಾಸ್, ಪ್ಲಾಂಟ್ ವೆಜಿಟೇಷನ್ ಆಗಿರ್ಬೋದು, ಅಥವಾ ಸಸ್ಯಗಳು ಪ್ರಾಣಿಗಳಿಗೆ ನೀರು ನೇರವಾಗಿ ಅಥವಾ ಪರೋಕ್ಷವಾಗಿ ಬೇಕಲ್ವಾ? ನೀರಿದ್ದಾಗ ಆಬ್ವಿಯಸ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಆ ಬಯೋಮಾಸ್ ಅನ್ನೋದು ನಮಗೆ ಹೆಚ್ಚಾಗಿ ಕಾಣ್ತಾ ಹೋಗುತ್ತೆ, ಹೌದಲ್ವಾ? ನೀವು ಗಮನಿಸಿರಬಹುದು, ಎಲ್ಲಿ ಹೆಚ್ಚಿನ ಮಳೆ ಬೀಳುತ್ತೋ ಅಲ್ಲಿ ಬಯೋಡೈವರ್ಸಿಟಿ ಅನ್ನೋದು ಹೆಚ್ಚಾಗಿರುತ್ತೆ, ಹೌದಲ್ವಾ? ಅಲ್ಲಿ ಹಸಿರು ಜಾಸ್ತಿ ಇದ್ದಲ್ಲಿ ಬಯೋಡೈವರ್ಸಿಟಿ ಅನ್ನೋದು ಕೂಡ ಹೆಚ್ಚಾಗಿ ಕಂಡು ಬರುತ್ತೆ. ಓಕೆನಾ? ಸೊ ಏಮ್ ಇಸ್ ಟು ಡೆವಲಪ್ ಪ್ರೈಮರಿ ರಿಸೋರ್ಸಸ್ ಆಫ್ ಲ್ಯಾಂಡ್ ಅಂಡ್ ವಾಟರ್ and to produce secondary resources of plants and animals for use in a manner which will not cause ecological imbalance. ನಮ್ಮ ಎಕಲಾಜಿಕಲ್ ಚೈನ್ ಏನಿದೆ, ಎಕಲಾಜಿಕಲ್ ಸಿಸ್ಟಮ್ ಏನಿದೆ, ಅದರಲ್ಲಿ ಯಾವುದೇ ರೀತಿಯ ಇಂಬ್ಯಾಲೆನ್ಸಸ್ ನ ಕ್ರಿಯೇಟ್ ಮಾಡದೆ ನಮಗೆ ಒಂದು ರೀತಿಯಲ್ಲಿ ನಾವು ನೀರನ್ನ ಕನ್ಸರ್ವ್ ಮಾಡ್ದಂಗೂ ಆಗಬೇಕು, ಸಾಯಿಲ್ ಎರೋಷನ್ ಏನಿದೆಯಲ್ಲ ಅದನ್ನು ಪ್ರಿವೆಂಟ್ ಮಾಡ್ದಂಗೆ ಆಗಬೇಕು, ಹಾಗೆ ಬಯೋಮಾಸ್ ಏನಿದೆಯಲ್ಲ ಅದರ ಪ್ರೊಡಕ್ಷನ್ ಕೂಡ ಹೆಚ್ಚಾಗಬೇಕು. ಸೊ ಇದು ವಾಟರ್ ಹಾರ್ವೆಸ್ಟಿಂಗ್ ನ ಮುಖ್ಯವಾದ ಉದ್ದೇಶ. ಅರ್ಥ ಆಗ್ತಿದ್ಯಾ? ಇಂಡಿಯಾದಲ್ಲಿ ಸಾವಿರಾರು ವರ್ಷಗಳಿಂದ ಕೂಡ ನೀರನ್ನ ಸೇವ್ ಮಾಡಿಟ್ಕೊಳ್ಳು, ಕನ್ಸರ್ವ್ ಮಾಡುವಂತಹ ಪ್ರಾಕ್ಟೀಸಸ್ ಗಳನ್ನ ಜನರು ಪ್ರಾಕ್ಟೀಸ್ ಮಾಡ್ತಾ ಬಂದಿದ್ದಾರೆ, ಸರಿನಾ? ಸೊ ಇಲ್ಲಿ ನೀವು ಗಮನಿಸಬಹುದು, ಯಾವ ಯಾವ ಪ್ರಾಕ್ಟೀಸಸ್ಗಳು, ಯಾವ ಯಾವ ಮೆಥಡ್ಸ್ ಗಳನ್ನ ಯಾವ ಯಾವ ರಾಜ್ಯಗಳಲ್ಲಿ ಬಳಸ್ತಾ ಇದ್ರು ಅನ್ನೋದನ್ನ ನಾನಿಲ್ಲಿ ಕೊಟ್ಟಿದ್ದೇನೆ, ಸರಿನಾ? ಉದಾಹರಣೆಗೆ ನೋಡಿ, ಖಾದಿನ್ ಸಿಸ್ಟಮ್ ಆಗಿರ್ಬೋದು, ಅಥವಾ ಟ್ಯಾಂಕ್ಸ್ ಆಗಿರ್ಬೋದು, ಅಥವಾ ನದೀಸ್ ಆಗಿರ್ಬೋದು, ಈ ರೀತಿಯಾದ ಪದ್ಧತಿಗಳನ್ನ ರಾಜಸ್ಥಾನ್ನಲ್ಲಿ ಬಳಸ್ತಾ ಇದ್ರು. ಇವೆಲ್ಲವುಗಳು ಕೂಡ ವಾಟರ್ ಹಾರ್ವೆಸ್ಟಿಂಗ್ ಪದ್ಧತಿಗಳೇನೆ. ಹಾಗೆ ಬಂದರ್ಸ್ಗಳು, ಹಾಗೆ ತಾಳ್ಸ್ಗಳು, ಈ ರೀತಿಯಾದ ಪದ್ಧತಿಗಳನ್ನ ಮಹಾರಾಷ್ಟ್ರದಲ್ಲಿ ಬಳಸ್ತಾ ಇದ್ರು. ಹಾಗೆ ಬಂದೀಸ್ ಅನ್ನುವಂತಹ ಮೆಥಡ್ ಅನ್ನ ಮಧ್ಯಪ್ರದೇಶಲ್ಲಿ, ಯುಪಿಯಲ್ಲಿ ಬಳಸ್ತಾ ಇದ್ರು. ಹಾಗೆ ಪೈನ್ಸ್ ಅನ್ನುವಂತಹ ಈ ಮೆಥಡ್ ಅನ್ನ ಬಿಹಾರ್ನಲ್ಲಿ ಬಳಸ್ತಾ ಇದ್ರು. ಖುಲ್ಸ್ ಅನ್ನುವಂತಹ ಒಂದು ರೀತಿಯ ವಾಟರ್ ಹಾರ್ವೆಸ್ಟಿಂಗ್ ಟೆಕ್ನಿಕ್ ಅನ್ನ ಹಿಮಾಚಲ್ ಪ್ರದೇಶನಲ್ಲಿ ಬಳಸ್ತಾ ಇದ್ರು. ಪಾಂಡ್ಸ್ ಗಳನ್ನ ಕಟ್ಟೋದ್ರ ಮೂಲಕ ಜಮ್ಮು ಕಾಶ್ಮೀರ್ನಲ್ಲಿ ವಾಟರ್ ಅನ್ನ ಹಾರ್ವೆಸ್ಟ್ ಮಾಡ್ತಾ ಇದ್ರು. ಹಾಗೆ ಏರೀಸ್ ಗಳನ್ನ ಕಟ್ಟೋದ್ರ ಮೂಲಕ ಅಥವಾ ಟ್ಯಾಂಕ್ಸ್ ಗಳನ್ನ ಕಟ್ಟೋದ್ರ ಮೂಲಕ, ಏರಿಗಳು ಅಂತ ನಾವೇನ್ ಕರಿತೀವಲ್ಲ ಅದನ್ನ ತಮಿಳುನಾಡಲ್ಲಿ ಹಾಗೆ ಕರ್ನಾಟಕದಲ್ಲಿ ನಾವು ಕಾಣಬಹುದು. ಅದೇ ರೀತಿ ಕಟ್ಟಾಸ್ ಅಥವಾ ಕಟ್ಟೆಗಳು, ಕರ್ನಾಟಕದಲ್ಲಿ ಕಟ್ಟೆಗಳನ್ನ ಕಟ್ಟೋದ್ರ ಮೂಲಕ ನೀರನ್ನ ಕನ್ಸರ್ವ್ ಮಾಡ್ತಾ ಇದ್ದಂತ ಪದ್ಧತಿಗಳನ್ನು ಕೂಡ ನಾವು ಗಮನಿಸಬಹುದು, ಸರಿನಾ? ಸೊ ಇಲ್ಲಿ ಒಂದೊಂದು ಪದ್ಧತಿಯಲ್ಲೂ ಕೂಡ ಮೇನ್ ಉದ್ದೇಶ ಏನು, ವಾಟರ್ ಅನ್ನ ಕನ್ಸರ್ವ್ ಮಾಡುವಂಥದ್ದು. ಓಕೆನಾ? ಕೆಲವೊಂದು ಸಂದರ್ಭಗಳಲ್ಲಿ ದೊಡ್ಡದಾದ ನದಿಗೆ ಸಣ್ಣದಾದ ಚಾನೆಲ್ ಗಳನ್ನ ಮಾಡೋದ್ರ ಮೂಲಕ ಆ ನೀರು ಒಂದಷ್ಟು ಜಾಗದಲ್ಲಿ ಹೋಗಿ ಕಲೆಕ್ಟ್ ಆಗಿ ಅಲ್ಲಿ ಆ ನೀರನ್ನ ಸೇವ್ ಮಾಡಿಕೊಂಡು ಅದರ ಜೊತೆಗೆ ಸ್ವಲ್ಪ ಇರಿಗೇಷನ್ ಅನ್ನ ಹೆಚ್ಚಾಗಿ ಮಾಡ್ಕೊಳ್ತಾ ನೀರಾವರಿಗೆ ಬಳಸ್ಕೊಳ್ಳೋದು, ಅಂದ್ರೆ ಕ್ರಾಪ್ ಅನ್ನ ಬಳಸ್ಕೊಳ್ಳೋದಕ್ಕೆ ನೀರನ್ನ ಬಳಸ್ಕೊಳ್ಳುವಂತದ್ದಾಗಿರ್ಬೋದು. ಈ ರೀತಿಯಾದ ಸಾಕಷ್ಟು ಪದ್ಧತಿಗಳನ್ನ ನಾವಿಲ್ಲಿ ಗಮನಿಸಬಹುದು, ಸರಿನಾ? ಸೊ ಇಲ್ಲಿ ಎಲ್ಲಾ ಮೆಥಡ್ ಗಳನ್ನ ನಾನು ಇಲ್ಲಿ ಕೊಟ್ಟಿದ್ದೇನೆ. ಇದರ ಮೇಲೂ ಕೂಡ ನಿಮಗೆ ಕ್ವಶನ್ಸ್ ಕೇಳುವಂತಹ ಸಾಧ್ಯತೆಗಳಿರುತ್ತೆ. ಓಕೆನಾ? ಸೊ ಖಾದಿನ್ಸ್ ಗಳನ್ನ ಎಲ್ಲಿ ಬಳಸ್ತಾ ಇದ್ರು, ಯಾವ ರಾಜ್ಯದಲ್ಲಿ ಬಳಸ್ತಾ ಇದ್ರು, ಹೌದಾ? ಸೊ ಇಲ್ಲಿ ಈ ಖಾದಿನ್ಸ್ ಆಗಿರ್ಬೋದು, ಅಥವಾ ಈ ರೀತಿ ಸಣ್ಣದಾದ ಚೆಕ್ ಡ್ಯಾಮ್ಸ್ ಗಳೇನಿದೆ, ಇವುಗಳನ್ನ ಕಟ್ಟೋದ್ರಿಂದ ಏನಾಗುತ್ತೆ ಗೊತ್ತಾ, ಒಂದಷ್ಟು ಅಡ್ವಾಂಟೇಜಸ್ ಗಳಿದೆ. ಏನಾಗುತ್ತೆ, ಈ ವಾಟರ್ ಹಾರ್ವೆಸ್ಟಿಂಗ್ ಟೆಕ್ನಿಕ್ ಗಳಿಂದ ಗ್ರೌಂಡ್ ವಾಟರ್ ನ ಲೆವೆಲ್ ಏನಿದೆಯಲ್ಲ ಅದು ಹೆಚ್ಚಾಗ್ತಾ ಹೋಗುತ್ತೆ ಓವರ್ ಅ ಪೀರಿಯಡ್ ಆಫ್ ಟೈಮ್. ಸೊ ಅವಾಗ ಏನಾಗುತ್ತೆ, ಆ ಗ್ರೌಂಡ್ ವಾಟರ್ ಹೆಚ್ಚಾಗೋದ್ರಿಂದ ಬೇರೆ ಕಡೆ ನಾವು ಬಾವಿಯನ್ನ ತೋಡಿದಾಗ ನಮಗೆ ನೀರು ಸಿಗುವಂತ ಸಾಧ್ಯತೆಗಳಿರುತ್ತೆ, ಹೌದಲ್ವಾ? ಸೊ ಹಾಗಾಗಿ ನೀರಿನ ಮಾಯಿಶ್ಚರ್ ಅನ್ನೋದು ಹೆಚ್ಚಾಗುತ್ತೆ, ಅಂದ್ರೆ ಆ ಸಾಯಿಲ್ ನ ಮಾಯಿಶ್ಚರ್ ಅನ್ನೋದು ಹೆಚ್ಚಾಗುತ್ತೆ. ಸೊ ಆ ಮೂಲಕ ನಮಗೆ ನೀರಾವರಿ ಅನ್ನೋದು ನಾವು ಯಾವಾಗ ಬೇಕೋ ಅವಾಗ ನಾವು ನಮ್ಮ ಬೆಳೆಗಳಿಗೆ ನೀರಾವರಿನ ಬಳಸ್ಕೊಳ್ಳೋದಕ್ಕೆ ನೀರು ಕೂಡ ಇರುತ್ತೆ. ಇಲ್ಲಿ ಗ್ರೌಂಡ್ ವಾಟರ್ ನ ವಿಷಯಕ್ಕೆ ಬಂದಾಗ, ಈ ಗ್ರೌಂಡ್ ವಾಟರ್ ನಮಗೆ ಯಾಕೆ ಮುಖ್ಯ, ಇದರ ಅಡ್ವಾಂಟೇಜಸ್ ಏನು ಅಂತ ಹೇಳಿದ್ರೆ ನೋಡಿ, ಗ್ರೌಂಡ್ ವಾಟರ್ ನಲ್ಲಿ ಇರುವಂತಹ ಆ ನೀರು ಎವಾಪರೇಟ್ ಆಗಿ ಹೋಗೋದಿಲ್ಲ, ಹೌದಲ್ವಾ? ಇದು ಒಂದು ಅಡ್ವಾಂಟೇಜ್. ಕೆರೆಯಲ್ಲಾದ್ರೆ ಅಥವಾ ನದಿಯಲ್ಲಾದ್ರೆ ಅಥವಾ ಟ್ಯಾಂಕ್ಸ್ ಗಳಲ್ಲಿ ಆದ್ರೆ, ಹೌದಾ, ಅಥವಾ ಕಟ್ಟೆಗಳಲ್ಲಿ ಆದ್ರೆ ಎವಾಪರೇಟ್ ಆಗಿ ಹೋಗುತ್ತೆ. ಅದೇ ಅಂಡರ್ ಗ್ರೌಂಡ್ ವಾಟರ್ ಎವಾಪರೇಟ್ ಆಗಲ್ಲ, ಇದು ಒಂದು ಅಡ್ವಾಂಟೇಜ್. ಹಾಗೆ ಡಸ್ ನಾಟ್ ಪ್ರೊವೈಡ್ ಬ್ರೀಡಿಂಗ್ ಗ್ರೌಂಡ್ ಫಾರ್ ಮಸ್ಕಿಟೋ. ಕೆರೆಗಳಲ್ಲಿ ಆಗಲಿ ಅಥವಾ ಸ್ಟಾಗ್ನೆಂಟ್ ವಾಟರ್ ಅಲ್ಲಿ ಇದೆ, ಪಾಂಡ್ಸ್ ಗಳಲ್ಲಿ, ಇಲ್ಲಿ ಮಸ್ಕಿಟೋಸ್ಗಳು ಮೊಟ್ಟೆಯನ್ನ ಇಟ್ಟು ಮರಿ ಮಾಡುತ್ತವೆ. ಅದೇ ಅಂಡರ್ ಗ್ರೌಂಡ್ ನಲ್ಲಿ
ಇದು ಸಾಧ್ಯ ಆಗೋದಿಲ್ಲ, ಹೌದಲ್ವಾ? ಅದೇ ರೀತಿ ಗ್ರೌಂಡ್ ವಾಟರ್ ಈಸ್ ಪ್ರೊಟೆಕ್ಟೆಡ್ ಫ್ರಮ್ ಹ್ಯೂಮನ್ ಅಂಡ್ ಆನಿಮಲ್ ವೇಸ್ಟ್. ಸಾಮಾನ್ಯವಾಗಿ ನದಿಗಳಲ್ಲಾಗಿರ್ಬೋದು ಅಥವಾ ಕೆರೆಗಳಲ್ಲಿ ಪರ್ಟಿಕ್ಯುಲರ್ಲಿ ನಾವು ಅನಿಮಲ್ ವೇಸ್ಟ್ ಆಗಿರ್ಬೋದು ಅಥವಾ ಹ್ಯೂಮನ್ ಎಕ್ಸ್ಕ್ರೀಟ್ ಆಗಿರ್ಬೋದು, ಈ ರೀತಿಯಾದ ಸಾಕಷ್ಟು ಕಂಟ್ಯಾಮಿನೇಷನ್ ಆಗುವಂತ ಸಾಧ್ಯತೆಗಳಿರುತ್ತೆ. ಅದೇ ಗ್ರೌಂಡ್ ವಾಟರ್ಗೆ ಈ ತರದ ತೊಂದರೆಗಳಿರಲ್ಲ, ಹೌದಲ್ವಾ? ಸೊ ಇದು ಗ್ರೌಂಡ್ ವಾಟರ್ನ ಅಡ್ವಾಂಟೇಜಸ್ಗಳಾಯ್ತು. ಸೊ ನಾವಿಲ್ಲಿ ಗ್ರೌಂಡ್ ವಾಟರ್ನ ಇಂಪ್ರೂವ್ ಮಾಡಲಿಕ್ಕೆ ಸಾಕಷ್ಟು ವಾಟರ್ ಹಾರ್ವೆಸ್ಟಿಂಗ್ ಮೆಥಡ್ಸ್ಗಳನ್ನ ನಾವು ಬಳಸ್ಕೊಳ್ಬಹುದು. ನೀರನ್ನ ಸಂಗ್ರಹ ಮಾಡಿಟ್ಕೊಳ್ಳೋದ್ರ ಜೊತೆಗೆ, ನೀರನ್ನ ಬಳಸ್ಕೊಳ್ಳೋದ್ರ ಜೊತೆಗೆ, ಇರಿಗೇಷನ್ಗೆ ಬಳಸಿಕೊಳ್ಳೋದ್ರ ಜೊತೆಗೆ ಅಂಡರ್ಗ್ರೌಂಡ್ ವಾಟರ್ ಅನ್ನು ಕೂಡ ನಾವು ಇಂಪ್ರೂವ್ ಮಾಡ್ತಾ ಹೋಗ್ಬೋದು, ಸರಿನಾ? ಸೊ ಈ ಮೂಲಕ ನಾವು ನೀರನ್ನ ಸೇವ್ ಮಾಡಿಕೊಂಡು ನೀರನ್ನ ಕನ್ಸರ್ವ್ ಮಾಡುವಂತಹ ಸಾಕಷ್ಟು ಪದ್ಧತಿಗಳನ್ನ ನಾವು ಗಮನಿಸಬಹುದು, ಸರಿನಾ? ಅರ್ಥ ಆಗ್ತಿದೆಯಲ್ಲಪ್ಪ? ಸೊ ಈಗ ನಾವು ಕೋಲ್ ಹಾಗೂ ಪೆಟ್ರೋಲಿಯಂನ ಬಗ್ಗೆ ತಿಳ್ಕೊಂಡ್ಬರೋಣ. ನಮ್ಮ ಫಾಸಿಲ್ ಫ್ಯೂಲ್, ಓಕೆನಾ? ಇದು ಒಂದು ರೀತಿಯ ನಾನ್ ರಿನ್ಯೂವಬಲ್ ನ್ಯಾಚುರಲ್ ರಿಸೋರ್ಸಸ್ ಇದು, ಹೌದಲ್ವಾ? ಒಂದು ಸರ್ತಿ ಬಳಸಿದ್ರೆ ಮತ್ತೆ ನಮಗದು ಸಿಗೋಲ್ಲ, ಹೌದಾ? ಈ ಫಾಸಿಲ್ ಫ್ಯೂಯಲ್ಸ್ ಗಳು ಏನಿದೆಯಲ್ಲ, ಈ ಕೋಲ್ ಆಗಿರ್ಬೋದು, ಪೆಟ್ರೋಲ್ ಆಗಿರ್ಬೋದು ಅಥವಾ ಕೆರೋಸಿನ್ ಆಗಿರ್ಬೋದು, ಇವೆಲ್ಲವುಗಳನ್ನು ಕೂಡ ನಾವು ಫಾಸಿಲ್ ಫ್ಯೂಯಲ್ಸ್ ಗಳು ಅಂತ ಹೇಳಿ ಕರಿತೇವೆ, ಸರಿನಾ? ಈ ಫಾಸಿಲ್ ಫ್ಯೂಯಲ್ಸ್ ಗಳು ಹೇಗೆ ಫಾರ್ಮ್ ಆಯಿತು ಅಂತ ಹೇಳಿದ್ರೆ, ಇವು ಸಾವಿರಾರು ಮಿಲಿಯನ್ ಗಟ್ಟಲೆ ವರ್ಷಗಳ ಹಿಂದೆ ಬದುಕಿದ್ದಂತಹ ಬಯೋಮಾಸ್ ಏನಿತ್ತು, ಅದರ ಡಿಕಾಂಪೋಸಿಷನ್ ಇಂದಾಗಿ, ಅದರ ಡಿಸಿಂಟಿಗ್ರೇಷನ್ ಇಂದಾಗಿ ಉಂಟಾದಂತಹ ಫಾಸಿಲ್ ಫ್ಯೂಯಲ್ಸ್ ಗಳು, ಸರಿನಾ? ಸೊ ಇದು ಆರ್ಗ್ಯಾನಿಕ್ ಆರಿಜಿನ್ ಅನ್ನ ಹೊಂದಿರುತ್ತೆ, ಹೌದಾ? ಈ ಫಾಸಿಲ್ ಫ್ಯೂಯಲ್ಸ್ ಆರ್ ಫಾರ್ಮ್ ಫ್ರಮ್ the disintegration or the decomposition of the biomass millions of years ago, ಸರಿನಾ? They will get exhausted in the future no matter how carefully we use them. ಒಂದು ಸರ್ತಿ ನಾವು ಬಳಸಿದ್ರೆ ಆಬ್ವಿಯಸ್ಲಿ ದೇ ವಿಲ್ ಬಿ ಎಕ್ಸಾಸ್ಟೆಡ್, ಅವು ಖಾಲಿಯಾಗಿ ಹೋಗ್ಬಿಡುತ್ತವೆ. ಅರ್ಥ ಆಗ್ತಿದೆಯಲ್ಲಪ್ಪ? ಸೊ ಈ ಫಾಸಿಲ್ ಫ್ಯೂಯಲ್ಸ್ ಗಳೇನಿದೆ ಇವುಗಳನ್ನ ನಾವು ಎಲ್ಲಿ ಹೆಚ್ಚಾಗಿ ಬಳಸ್ತೇವೆ ಅಂತ ಹೇಳಿದ್ರೆ, ಕಂಬಷನ್ ಅಲ್ಲಿ. ನಾವಿವಾಗ ಫಾಸಿಲ್ಸ್ ಗಳಂತ ಹೇಳಿದ್ರೆ ಈ ಪೆಟ್ರೋಲ್ ಡೀಸೆಲ್ಸ್ ಗಳನ್ನ ನಾವು ಎಲ್ಲಿ ಬಳಸ್ತೇವೆ? ಪೆಟ್ರೋಲ್ ಬಂಕ್ ಅಲ್ಲಿ ಹೋಗ್ತೀವಾ? ಗಾಡಿಗಳಿಗೆ ಇಂಜಿನ್ ಕಂಬಷನ್ಗೆ ನಮಗೆ ಬೇಕಾ? ಸೊ ಹಾಗೆ ದೊಡ್ಡ ದೊಡ್ಡ ಥರ್ಮಲ್ ಪವರ್ ಪ್ಲಾಂಟ್ಸ್ ಗಳೇನಿದೆ, ಆ ಥರ್ಮಲ್ ಪವರ್ ಪ್ಲಾಂಟ್ಸ್ ಗಳಲ್ಲಿ ನಾವು ಹೆಚ್ಚಿನ ಪ್ರಮಾಣದಲ್ಲಿ ಕೋಲನ್ನ ಬಳಸ್ತೇವೆ, ಹೌದಲ್ವಾ? ಕೋಲನ್ನ ಬಳಸ್ತೇವೆ, ಸರಿನಾ? ಈ ರೀತಿಯಾಗಿ ಫಾಸಿಲ್ ಫ್ಯೂಯಲ್ಸ್ ಗಳನ್ನ ನಾವು ಮುಖ್ಯವಾಗಿ ಕಂಬಷನ್ ಪರ್ಪಸ್ ನಲ್ಲಿ ನಾವು ಬಳಸ್ತೇವೆ. ಮೋರ್ ಓವರ್, ಈ ಫಾಸಿಲ್ ಫ್ಯೂಯಲ್ಸ್ ಗಳನ್ನ ನಾವು ಕಂಬಷನ್ ಪರ್ಪಸ್ ನಲ್ಲಿ ಬಳಸೋದ್ರಿಂದ ಅವು ಏರ್ ಪೊಲ್ಯೂಷನ್ ಅನ್ನು ಕೂಡ ಉಂಟು ಮಾಡುತ್ತವೆ, ಸರಿನಾ? ಸಾಮಾನ್ಯವಾಗಿ ಫಾಸಿಲ್ ಫ್ಯೂಯಲ್ಸ್ ಗಳು ಹೈಡ್ರೋಜನ್ ಹಾಗೂ ನೈಟ್ರೋಜನ್ ಮತ್ತು ಸಲ್ಫರ್ ಅನ್ನ ಹೊಂದಿರುತ್ತವೆ. ಇವುಗಳನ್ನ ನಾವು ಬರ್ನ್ ಮಾಡಿದಾಗ ಆಕ್ಸೈಡ್ಸ್ ಆಫ್ ಸಲ್ಫರ್ ಆಗಿರ್ಬೋದು ಅಥವಾ ಆಕ್ಸೈಡ್ಸ್ ಆಫ್ ನೈಟ್ರೋಜನ್ ಆಗಿರ್ಬೋದು, ಈ ರೀತಿಯಾದ ಪದಾರ್ಥಗಳು ಅಟ್ಮಾಸ್ಫಿಯರ್ಗೆ ರಿಲೀಸ್ ಆಗೋದ್ರಿಂದ ಇವು ನಮ್ಮ ಏರ್ ಅನ್ನ, ಅಟ್ಮಾಸ್ಫಿಯರ್ ಅನ್ನ ಸಾಕಷ್ಟು ಮಟ್ಟದಲ್ಲಿ ಪೊಲ್ಯೂಟ್ ಮಾಡಿಬಿಡುತ್ತವೆ, ಹೌದಾ? ಸೊ ಆ ಕಾರಣಕ್ಕಾಗಿನೇ ನಾವು ಈ ಫಾಸಿಲ್ ಫ್ಯೂಯಲ್ಸ್ ಗಳನ್ನ ಜುಡಿಷಿಯಸ್ ಆಗಿ ಯೂಸ್ ಮಾಡಬೇಕು. ತುಂಬಾ ಮಿತ ಪ್ರಮಾಣದಲ್ಲಿ, ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ಮಾತ್ರ ನಾವು ಬಳಸೋದ್ರಿಂದ ಪೊಲ್ಯೂಷನ್ ಉಂಟಾಗೋದನ್ನ ಒಂದಷ್ಟು ಮಟ್ಟಿಗೆ ಕಡಿಮೆ ಮಾಡಬಹುದು, ಹೌದಲ್ವಾ? ಸೊ ಬಿಕಾಸ್ ಯಾಕೆ ನಾವು ಫಾಸಿಲ್ ಫ್ಯೂಯಲ್ಸ್ ಗಳನ್ನ ನಾವು ಕಡಿಮೆ ಪ್ರಮಾಣದಲ್ಲಿ ಯೂಸ್ ಮಾಡಬೇಕು ಅಂತ ಹೇಳಿದ್ರೆ, ಬಿಕಾಸ್ ದೇರ್ ಕಂಬಷನ್ ಪೊಲ್ಯೂಟ್ಸ್ ಅವರ್ ಎನ್ವಿರಾನ್ಮೆಂಟ್, ಹೌದಾ? ವಿ ನೀಡ್ ಟು ಯೂಸ್ ದಿ ರಿಸೋರ್ಸಸ್ ಜುಡಿಷಿಯಸ್ಲಿ. ಮೋರ್ ಓವರ್, ಖಾಲಿ ಆಗೋಗ್ಬಿಡ್ತವೆ ನಾವು ಹೆಚ್ಚಿನ ಪ್ರಮಾಣದಲ್ಲಿ ಯೂಸ್ ಮಾಡಿಬಿಟ್ರೆ. ಸೊ ಉದಾಹರಣೆಗೆ ನೋಡಿ, ಪೆಟ್ರೋಲಿಯಂ ವಿಲ್ ಲಾಸ್ಟ್ ಫಾರ್ ಅಬೌಟ್ 40 years ಅಂಡ್ ದ ಕೋಲ್ ರಿಸೋರ್ಸಸ್ ವಿಲ್ ಲಾಸ್ಟ್ ಫಾರ್ ಅನದರ್ 200 years. ನಾವು ಇದೇ ಪ್ರಮಾಣದಲ್ಲಿ ನಾವು ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಗಳನ್ನ ಅಥವಾ ಫಾಸಿಲ್ ಫ್ಯೂಯಲ್ಸ್ ಗಳನ್ನ ಬಳಸ್ತಾ ಹೋದ್ರೆ ಆನ್ ಅನ್ ಆವರೇಜ್ 40 years ನಲ್ಲಿ ಇರೋ ಬರುವಂತ ಪೆಟ್ರೋಲ್ ಎಲ್ಲ ಖಾಲಿ ಆಗೋಗ್ಬಿಡುತ್ತೆ. ಇನ್ನೊಂದು 200 years ನಲ್ಲಿ ಇರೋ ಬರುವಂತ ಕೋಲ್ ಎಲ್ಲ ಖಾಲಿ ಆಗೋಗ್ಬಿಡುತ್ತೆ, ಹೌದಾ? ಸೊ ಈ ಕಾರಣಕ್ಕಾಗಿನೇ ನಾವು ಫಾಸಿಲ್ ಫ್ಯೂಯಲ್ಸ್ ಗಳ ಬಳಕೆಯನ್ನ ಕಡಿಮೆ ಮಾಡಬೇಕು. ಇತ್ತೀಚೆಗೆ ಎಲೆಕ್ಟ್ರಾನಿಕ್ ವೆಹಿಕಲ್ಸ್ ಗಳನ್ನ ನಾವು ಹೆಚ್ಚಿನ ಪ್ರಮಾಣದಲ್ಲಿ ಬಳಸ್ತಾ ಇರೋದನ್ನು ಕೂಡ ನಾವು ಗಮನಿಸಬಹುದು. ಹಾಗೆ ನಮ್ಮ ಲೈಫ್ ಸ್ಟೈಲ್ಸ್ ಗಳಲ್ಲಿ ಒಂದಷ್ಟು ಪ್ರಮಾಣದ ಬದಲಾವಣೆಗಳನ್ನ ನಾವು ತಂದುಕೊಳ್ಳೋದ್ರಿಂದ ನಮ್ಮ ಎನರ್ಜಿ ರಿಸೋರ್ಸಸ್ ಗಳನ್ನ ನಾವು ಹೆಚ್ಚಿನ ಪ್ರಮಾಣದಲ್ಲಿ ಉಳಿಸ್ಕೊಳ್ಬಹುದು, ಓಕೆನಾ? ಸೊ ಉದಾಹರಣೆಗೆ ನೋಡಿ, ಸಮ್ ಎನ್ವಿರಾನ್ಮೆಂಟ್ ಫ್ರೆಂಡ್ಲಿ ಪ್ರಾಕ್ಟೀಸಸ್ ಕ್ಯಾನ್ ಮೇಕ್ ಡಿಫರೆನ್ಸ್ ಇನ್ ಅವರ್ ಎನರ್ಜಿ ಕನ್ಸಂಪ್ಷನ್ ಪ್ಯಾಟರ್ನ್ಸ್. ಫಾರ್ ಎಕ್ಸಾಂಪಲ್, ಯೂಸಿಂಗ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಇನ್ಸ್ಟೆಡ್ ಆಫ್ ಪ್ರೈವೇಟ್ ಒನ್. ಈಗ ನಮ್ಮ ಹತ್ರ ಕಾರ್ ಇದೆ ಅಂತ ಇಟ್ಕೊಳ್ಳಿ, ಆ ಕಾರ್ನಲ್ಲಿ ನಾವು ಒಬ್ಬರೇ ಹೋಗೋದಕ್ಕಿಂತ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ನಲ್ಲಿ ನಾವು ಒಟ್ಟಿಗೆ 80 ಜನ ಹೋಗ್ಬೋದಾ? ಈಗ ಅದೇ 80 ಜನ ಹೋಗ್ಲಿಕ್ಕೆ ನಾವು 80 ಕಾರ್ಗಳನ್ನ ಬಳಸೋದ್ರ ಬದಲು ಒಂದು ಪಬ್ಲಿಕ್ ಟ್ರಾನ್ಸ್ಪೋರ್ಟ್, ಒಂದು ಬಸ್ ಅಲ್ಲಿ ನಾವು 80 ಜನ ಹೋಗೋದ್ರಿಂದ ಏನಾಗುತ್ತೆ? ಈ ಪೊಲ್ಯೂಷನ್ ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ, ಹೌದಲ್ವಾ? ಸೊ ಈ ಮೂಲಕ ನಾವು ಎನ್ವಿರಾನ್ಮೆಂಟ್ ಫ್ರೆಂಡ್ಲಿ ಆಗಿ ಬದುಕಬಹುದು. ಅರ್ಥ ಆಗ್ತಿದ್ದಿಲ್ಲಪ್ಪ? ಸೊ ಅದೇ ರೀತಿ ಯೂಸಿಂಗ್ LED ಬಲ್ಬ್ಸ್. ಇಲ್ಲಿ ನಾವು ಹಳೆ ಕಾಲದಲ್ಲಿ ಬಳಸ್ತಾ ಇದ್ದಂತ ಬಲ್ಬ್ ಗಳಿಗೆ ಬದಲಾಗಿ LED ಬಲ್ಬ್ಸ್ ಗಳನ್ನ ಬಳಸೋದ್ರಿಂದ ಹೆಚ್ಚಿನ ಪ್ರಮಾಣದ ವಿದ್ಯುತ್ ಶಕ್ತಿಯ ಉಳಿತಾಯ ಆಗುತ್ತೆ. ಸೊ ಯಾಕಂದ್ರೆ ಈ LED ಬಲ್ಬ್ಸ್ ಗಳು ಕಡಿಮೆ ಪ್ರಮಾಣದ ಎನರ್ಜಿಯನ್ನ ಕನ್ಸ್ಯೂಮ್ ಮಾಡೋದ್ರಿಂದ ಹೆಚ್ಚಿನ ಪ್ರಮಾಣದ ಎನರ್ಜಿ ಉಳಿತಾಯ ಆದಂಗೆ ಆಗುತ್ತೆ, ಹೌದಲ್ವಾ? ಅದೇ ರೀತಿ
ಬೈ ಯೂಸಿಂಗ್ ಸ್ಟೇರ್ಸ್ ಇನ್ಸ್ಟೆಡ್ ಆಫ್ ಲಿಫ್ಟ್. ಸೊ ಇಲ್ಲಿ ಲಿಫ್ಟ್ನ ಬಳಸೋದ್ರ ಬದಲಾಗಿ ನಾವು ಸ್ಟೇರ್ಸ್ಗಳನ್ನ ಬಳಸೋದ್ರಿಂದ ನಮ್ಮ ವ್ಯಾಯಾಮ ಕೂಡ ಆದಂಗಾಗುತ್ತೆ, ಎನರ್ಜಿ ಕನ್ಸಪ್ಷನ್, ಆ ಲಿಫ್ಟ್ಗೋಸ್ಕರ ಬಳಸ್ತಾ ಇದ್ದಂತಹ ವಿದ್ಯುತ್ ಶಕ್ತಿ ಕೂಡ ಕಡಿಮೆ ಪ್ರಮಾಣದಲ್ಲಿ ಉಳಿತಾಯ ಆಗುತ್ತೆ, ಅಂದ್ರೆ ಕಡಿಮೆ ಪ್ರಮಾಣದಲ್ಲಿ ಬಳಕೆ ಆಗಿ ಹೆಚ್ಚಿನ ಪ್ರಮಾಣದ ಉಳಿತಾಯ ಆಗುತ್ತೆ. ಹೌದಾ? ಸೊ ಬೈ ಸೇವಿಂಗ್ ಎಲೆಕ್ಟ್ರಿಸಿಟಿ ಆಸ್ ಮಚ್ ಆಸ್ ಪಾಸಿಬಲ್. ಸೊ ಇವಾಗ ನಾವು ಮನೆಯಲ್ಲಿಲ್ಲ, ಮನೆಯಿಂದ ಹೊರಗಡೆ ಹೋಗ್ತಾ ಇದೀವಿ, ಫ್ಯಾನ್ಸ್ ಗಳೆಲ್ಲ ಆಫ್ ಆಗಿದೆಯಾ, ಲೈಟ್ಸ್ ಎಲ್ಲ ಆಫ್ ಆಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಳೋದು, ನೀರು ಪೋಲ್ ಆಗದೆ ಇರೋ ರೀತಿ ನೋಡ್ಕೊಳ್ಳೋದು, ಈ ರೀತಿಯಾದ ಸಣ್ಣ ಪುಟ್ಟ ಬದಲಾವಣೆಗಳನ್ನ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದ್ರಿಂದ ನಮ್ಮ ಎನರ್ಜಿ ರಿಸೋರ್ಸಸ್ಗಳನ್ನ ನಾವು ಹೆಚ್ಚಿನ ಪ್ರಮಾಣದಲ್ಲಿ ಅಪ್ರಾಪ್ರಿಯೇಟ್ ಮ್ಯಾನರ್ ನಲ್ಲಿ ನಾವು ಬಳಸ್ಕೊಂಡಂಗಾಗುತ್ತೆ, ಹೆಚ್ಚಿನ ಪ್ರಮಾಣದ ಎನರ್ಜಿಯನ್ನು ಉಳಿಸಿದಾಗೂ ಆಗುತ್ತೆ, ನಮ್ಮ ಅವಶ್ಯಕತೆಗಳು ಕೂಡ ಪೂರೈಸಿದಾಗ ಆಗುತ್ತೆ. ಹೌದಾ? ಸೊ ಈ ರೀತಿಯಾಗಿ ಮಾಡೋದ್ರಿಂದ ಫಾಸಿಲ್ ಫ್ಯೂಯಲ್ಸ್ ಗಳ ಮೇಲೆ ಇರುವಂತಹ ಡಿಪೆಂಡೆನ್ಸಿಯನ್ನ ಕಡಿಮೆ ಮಾಡೋದಕ್ಕೆ ಕೂಡ ನಾವು ಫೋಕಸ್ ಮಾಡಬೇಕು. ಹೌದಾ? ಫಾಸಿಲ್ ಫ್ಯೂಯಲ್ಸ್ ಗಳಿಗೆ ಬದಲಾಗಿ ವಿದ್ಯುತ್ ಶಕ್ತಿಯನ್ನ ಬಳಸೋದಾಗಿರ್ಬೋದು ಅಥವಾ ವಿಂಡ್ ಪವರ್ ನ ಬಳಸ್ಕೊಳ್ಳೋದ್ರ ಮೂಲಕ. ಸೊ ಈ ರೀತಿಯಾದ ಸಾಕಷ್ಟು ಆಲ್ಟರ್ನೇಟಿವ್ಸ್ ಗಳನ್ನ, ಫಾಸಿಲ್ ಫ್ಯೂಯಲ್ಸ್ ಗಳಿಗೆ ಇರುವಂತಹ ಆಲ್ಟರ್ನೇಟಿವ್ಸ್ ಗಳನ್ನ ಹುಡುಕ್ತಾ ನಾವು ನಮ್ಮ ಎನ್ವಿರಾನ್ಮೆಂಟ್ ನ ಮೇಲೆ ಬೀಳ್ತಾ ಇರುವಂತಹ ಪ್ರೆಷರ್ ಅನ್ನ ಕಡಿಮೆ ಮಾಡಬಹುದು. ಹೌದಾ? ಹಾಗೆ ನಾವು ಕಡಿಮೆ ಪ್ರಮಾಣದಲ್ಲಿ ಫಾಸಿಲ್ ಫ್ಯೂಯಲ್ಸ್ ಗಳನ್ನ ಬಳಸಿದ್ರೆ ನೆಕ್ಸ್ಟ್ ಜನರೇಷನ್ಗೆ ಆಬ್ವಿಯಸ್ಲಿ ಆ ಫ್ಯೂಯಲ್ಸ್ಗಳು ಅಥವಾ ಆ ರಿಸೋರ್ಸಸ್ಗಳು ಉಳ್ಕೊಂಡಿರುತ್ತವೆ. ಅರ್ಥ ಆಗ್ತಿದೆಯಲ್ಲ? ಸೊ ಇದು ಸಸ್ಟೈನಬಲ್ ಮ್ಯಾನೇಜ್ಮೆಂಟ್ ಆಫ್ ನ್ಯಾಚುರಲ್ ರಿಸೋರ್ಸಸ್ ಚಾಪ್ಟರ್ ನಲ್ಲಿ ಇದ್ದಂತಹ ಎಲ್ಲಾ ಕಾನ್ಸೆಪ್ಟ್ಸ್ಗಳು. ಸೊ ಎಲ್ಲ ಕಾನ್ಸೆಪ್ಟ್ಸ್ಗಳಿಗೂ ನಿಮಗೆ ಸಮರೈಸ್ ಮಾಡಿ ತಿಳಿಸಿದ್ದೀನಿ. ಎಲ್ಲ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಯಾವುದಾದ್ರೂ ಕಾನ್ಸೆಪ್ಟ್ ನಿಮಗೆ ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ನೀವು ತಿಳಿಸಬೇಕು. ಅರ್ಥ ಆಗ್ತಿದೆಯಲ್ಲಪ್ಪ? ಸೊ ಸಸ್ಟೈನಬಲ್ ಮ್ಯಾನೇಜ್ಮೆಂಟ್ ಆಫ್ ನ್ಯಾಚುರಲ್ ರಿಸೋರ್ಸಸ್ ಚಾಪ್ಟರ್ ನ ಕಂಪ್ಲೀಟ್ ರಿವಿಷನ್ ನ ಇಲ್ಲಿಗೆ ಮುಗಿಸಿದೀವಿ. ಮುಂದಿನ ವಿಡಿಯೋದಲ್ಲಿ ನಾನು ಇನ್ನೊಂದಷ್ಟು ವಿಷಯಗಳೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಧನ್ಯವಾದ. ಥ್ಯಾಂಕ್ ಯು.